ನಮಸ್ಕಾರ ವೀಕ್ಷಕರೇ, ಈ ಸಂಜೆ ನ್ಯೂಸ್ನ ಹೆಣ್ಣೆ ಜಗತ್ತಿನ ಕಣ್ಣು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಇವತ್ತು ನಾವೆಲ್ಲರೂ ಕೂಡ ಸಂಭ್ರಮಿಸುವಂತಹ ದಿನವಾಗಿದೆ, ಮಹಿಳಾ ದಿನ. ಈ ಸಂಜೆ ಪತ್ರಿಕೆ ಹಾಗೂ ನ್ಯೂಸ್ ವತಿಯಿಂದ ಸಮಸ್ತ ಮಹಿಳೆಯರಿಗೂ ಕೂಡ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಹೆಣ್ಣು ಅನ್ನೋಳು ಒಂದೇ ಪಾತ್ರವನ್ನ ಸಮಾಜದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಅಷ್ಟೇ ಯಾಕೆ ಸೊಸೆಯಾಗಿ, ಮಡದಿಯಾಗಿ, ಮಗಳಾಗಿ, ಹೀಗೆ ಎಲ್ಲ ರೋಲ್ಗಳನ್ನು ಮಾಡ್ತಾ ಮಾಡ್ತಾ ಸಮಾಜದಲ್ಲಿ ಅಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ತನ್ನ ಛಾಪನ್ನು ಮೂಡಿಸ್ತಾ ಇದ್ದಾಳೆ. ಅಂತಹ ಹೆಣ್ಣಿಗೆ ನಮ್ಮ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತಹ ಮಹಿಳಾ ಅತಿಥಿ ಇದ್ದಾರೆ. ಇವರು ತಮ್ಮ ಬಳಿ ಬರುವಂತಹ ಪ್ರತಿ ಹೆಣ್ಣು ಮಗಳಿಗೂ ಕೂಡ ಶಿಕ್ಷಕಿಯಾಗಿ, ಅಮ್ಮನಾಗಿ, ತಂಗಿಯಾಗಿ, ಅಕ್ಕನಾಗಿ, ಕೇರ್ ಟೇಕರ್ ಆಗಿ, ಅವರ ನಗುವಿಗೂ ಕೂಡ ಕಾರಣರಾಗಿದ್ದಾರೆ. ನಾನು ಯಾರ ಬಗ್ಗೆ ಇಷ್ಟೊಂದೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಪ್ರಕೃತಿ ಅವರು. ಬನ್ನಿ ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ಸಂಜೆಯ ಎಲ್ಲ ವೀಕ್ಷಕರಿಗೂ ಡಾಕ್ಟರ್ ಪ್ರಕೃತಿ ಮಾಡುವ ಹಾರ್ದಿಕ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಮೇಡಮ್, ನಮ್ಮ ಕಡೆಯಿಂದಲೂ ಕೂಡ ನಿಮಗೂ ಕೂಡ ಮಹಿಳಾ ದಿನದ ಶುಭಾಶಯಗಳು. ನಮ್ಮ ಸಮಾಜದಲ್ಲಿ ಮಹಿಳಾ ಡಾಕ್ಟರ್ ಏನಿದಾರಲ್ವಾ, ಬಹಳ ವಿಶೇಷ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಇನ್ನೊಂದು ದೊಡ್ಡ ಮಟ್ಟದಲ್ಲೇ ಅಂತ ನಾವು ಹೇಳ್ಬೋದು. ನಮ್ಮ ಕಡೆಯಿಂದ, ವೀಕ್ಷಕರ ಕಡೆಯಿಂದ ನಿಮಗೆ ಮಹಿಳಾ ದಿನದ ಶುಭಾಶಯಗಳು ಮೇಡಮ್. ತುಂಬ ಧನ್ಯವಾದಗಳು. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಕ್ಕೆ ನಿಮಗೂ ಕೂಡ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಮಹಿಳಾ ದಿನಾಚರಣೆ ಅಂದರೆ ನಿಮ್ಮ ಪ್ರಕಾರ ಏನು ಮ್ಯಾಮ್? ಮಹಿಳಾ ದಿನಾಚರಣೆ ಮಹಿಳೆಯರು ಮಾಡುವಂತಹ ಕೆಲಸ ಏನಿದೆ, ಅವರು ಸಮಾಜಕ್ಕೆ ಕೊಡುವ ಕೊಡುಗೆ ಏನಿದೆ, ಇದೆಲ್ಲ ನಿರಂತರವಾಗಿ ನಾವು ನೆನೆಸ್ಕೊಳ್ಬೇಕು, ಅದನ್ನು ಸಂಭ್ರಮಿಸಬೇಕು. ಪ್ರತಿದಿನವೂ ಮಹಿಳಾ ದಿನಾಚರಣೆ ಆಗಬೇಕು. ಆದರೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೆ, ಮಹಿಳೆಯ ಒಂದು ಪಾತ್ರ ಸಮಾಜದಲ್ಲಿ, ಅವಳ ಸ್ಥಾನಮಾನವನ್ನು ನಾವು ನೆನಪು ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ವಿಶಿಷ್ಟವಾದ ದಿನ ಅಂತ ಇಡಬೇಕಾಗತ್ತೆ. ಹಾಗಾಗಿ ಈ ದಿನದಂದು ವಿಶೇಷವಾಗಿ, ನಾರ್ಮಲ್ ದಿನಗಳನ್ನು ಬಿಟ್ಟು ವಿಶೇಷವಾಗಿ ಈ ದಿನ ಅದನ್ನು ನೆನೆಸ್ಕೊಳ್ಳುವಂಥ ದಿನ ಆಗಿದೆ ಅಂತ ನನ್ನ ಅಭಿಪ್ರಾಯ. ಮ್ಯಾಮ್, ಕಾಮನ್ ಆಗಿ ನಮಗೆಲ್ಲ ಮಹಿಳಾ ದಿನ ಅಂದರೆ ಏನೋ ಒಂಥರ ಸ್ಪೆಷಲ್ಲು. ಅದರಲ್ಲೂ ನೀವು ಬೇರೆ ಡಾಕ್ಟರ್ ಆಗಿದ್ದೀರಾ, ನಿಮಗೆ ಎಷ್ಟು ಸ್ಪೆಷಲ್ ಮಹಿಳಾ ದಿನ? ನನಗೆ ಬಹಳ ವಿಶೇಷ. ಯಾಕೆ ಅಂತಂದರೆ ನಾನು ಸ್ತ್ರೀರೋಗ ತಜ್ಞೆ. ಪ್ರಾಥಮಿಕವಾಗಿ ನಾನು ನೋಡುವಂತಹ ನನ್ನ ಪೇಷಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಸ್ತ್ರೀಯರಾಗಿ, ಅವರ ತೊಂದರೆಗಳು, ಅವ್ರು ಖುಷಿಯಾದರೂ ನಮ್ಮ ಹತ್ರ ಬಂದು ಹೇಳ್ಕೊತಾರೆ, ಬೇಜಾರಾದರೂ ನಮ್ಮ ಹತ್ರ ಬಂದು ಹೇಳ್ಕೊತಾರೆ, ತೊಂದರೆಗಳಿದ್ರೂ ಹೇಳ್ಕೊತಾರೆ. ಅವೆಲ್ಲದಕ್ಕೂ ನಾವು ಒಂದು ಸಹಭಾಗಿತ್ವವನ್ನು ವಹಿಸ್ಬೋದು ಅನ್ನೋದೇ ನನಗೆ ವೃತ್ತಿ ಪ್ರವೃತ್ತಿ ಎರಡೂ ಆಗಿದೆ ಅನ್ನೋದು ಬಹಳ ಖುಷಿ ತಂದುಕೊಡುತ್ತೆ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಈ ಮಹಿಳಾ ಸಬಲೀಕರಣ ಅಂದರೆ ವುಮೆನ್ ಎಂಪವರ್ಮೆಂಟ್ ಎಷ್ಟು ಮುಖ್ಯ ಮ್ಯಾಮ್? ಸಾಕಷ್ಟು ಮುಖ್ಯ ಆಗತ್ತೆ. ಮಹಿಳಾ ಸಬಲೀಕರಣದ ವಿಷಯದಲ್ಲಿ ನನ್ನ ಪ್ರಕಾರವಾಗಿ ಆಲ್ರೆಡಿ ಸಮಾಜದಲ್ಲಿ ಬಹಳಷ್ಟು ಜನ ಮಹಿಳೆಯರು ಕೆಲಸ ಮಾಡಿದ್ದಾರೆ, ಪುರುಷರು ಕೂಡ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು. ಅವರ ಕೊಡುಗೆಗಳನ್ನು ಅದನ್ನು ಗುರುತಿಸಿ ಅವ್ರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಆದರೆ ಮಹಿಳೆಯ ಹೇಗೆ ಸಬಲೀಕರಣ ಆಗ್ತಾ ಇದ್ದಾಳೋ, ಅವಳ ಸಬಲೀಕರಣಕ್ಕೆ ತಕ್ಕ ಮಟ್ಟದಾಗಿ ನಮ್ಮ ಗಂಡ ಸಮಾಜ ಕೂಡ ತಕ್ಕಂಗೆ ಸಬಲೀಕರಣ ಆಗಬೇಕು. ಅವರನ್ನು ಮಟ್ಟ ಹಾಕೋದಕ್ಕೆ ಅಥವಾ ಅವರಿಗೆ ಬೇರೆ ಏನೋ ರೀತಿಯಲ್ಲಿ ತೊಂದರೆ ಮಾಡೋದಕ್ಕೆ ಅಥವಾ ಅವರು ತಮ್ಮ ಕೆಲಸದಲ್ಲಿ ತೊಡಗಿಸ್ಕೊಂಡು ಹೋಗೋದಕ್ಕೆ ಯಾವುದೇ ರೀತಿ ಅಡೆತಡೆಗಳನ್ನು ತರದೇ ಇರೋ ಥರ ಗಂಡು ಸಮಾಜ ಕೂಡ ನಮ್ಮ ಪ್ರಕಾರ ಅಪ್ಡೇಟ್ ಆಗಬೇಕು. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಕಾರ್ಯ ಬಾಕಿ ಇದೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮ್ಯಾಮ್. ಮ್ಯಾಮ್, ಈಗ ಸಾಕಷ್ಟು ಜನ ಹೆಣ್ಮಕ್ಳು ನಿಮ್ಮ ಹತ್ರ ಬರ್ತಾರೆ, ಅವ್ರ ಕಷ್ಟ ಹೇಳ್ಕೊಳ್ತಾರೆ, ನೀವು ಅದಕ್ಕೆ ಏನೋ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿರ್ತೀರಾ. ಒಂದಷ್ಟು ಜನ ಹೆಣ್ಮಕ್ಳಿಗೆ ನಿಮ್ಮಿಂದ ತಾಯಿ ಆಗುವಂತಹ ಒಂದು ಪಟ್ಟ ಸಿಕ್ಕಿರುತ್ತೆ, ತಾಯಿ ಅನ್ನೋ ಪಟ್ಟ ಸಿಕ್ಕಿರುತ್ತೆ. ಆ ಒಂದು ಕೆಲಸದಲ್ಲಿ ಎಷ್ಟು ಖುಷಿ ಇದೆ ನಿಮಗೆ ಅಂತ? ಅದು ನನ್ನ ಪ್ರಕಾರ ಬರೀ ಪದಗಳಲ್ಲಿ ವರ್ಣಿಸಕ್ಕಾಗೋದಿಲ್ಲ. ನಮಗೆ ಅವ್ರೇನೋ ತೊಂದರೆ ಹೇಳಿದಾಗ ನಾವೇನೋ ಮಾತ್ರೆ ಮೂಲಕವೋ ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕನೋ ಅವ್ರಿಗೆ ಪರಿಹಾರ ಕೊಟ್ಟಾಗ, ಅವರು ಆ ಶಸ್ತ್ರಚಿಕಿತ್ಸೆಯಿಂದ ಹೊರಗೆ ಬಂದ್ಮೇಲೆ ಅಥವಾ ನೋವಿಂದ ಹೊರಗೆ ಬಂದ ಮೇಲೆ ನಮ್ಮನ್ನು ನೋಡಿ ನಗ್ತಾರಲ್ಲ, ಆ ನಗುವಿನಲ್ಲಿರೋ ನಮಗೆ ಸಮಾಧಾನ ಸಿಗೋದು ಎಷ್ಟೇ ದುಡ್ಡು ಕೊಟ್ಟರು, ಎಷ್ಟೇ ನಮ್ಮ ಹತ್ರ ಏನು ಮಾಡಿದ್ರು, ಸವಲತ್ತುಗಳನ್ನು ಕೊಟ್ಟರು ನಮ್ಗದು ಬರೋದಿಲ್ಲ. ಹಾಗೆ ನೀವು ತಾಯ್ತನದ ಬಗ್ಗೆ ಮಾತಾಡಿದ್ರಿ. ಹೌದು, ನಾವು ಬಹಳಷ್ಟು ಜನ ಯಾರಿಗೆ ತಾಯ್ತನದ ಭಾಗ್ಯ ಇನ್ನು ಸಿಕ್ಕಿರಲ್ವೋ, ಅವ್ರು ಅದಕ್ಕೆ ಹಾತೊರಿತಿರ್ತಾರೋ, ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಮಗುವಾದಾಗ, ಆ ಮಗು ಜಗತ್ತಿಗೆ ತಂದಾಗ ಅವಳು ತನ್ನಲ್ಲಿ ತಾನು ಸಾರ್ಥಕತೆಯನ್ನು ನೋಡ್ಕೊಳ್ತಾಳಲ್ಲ, ಅದಕ್ಕೆ ನಮಗೂ ಕೂಡ ಒಂದು ಅದರಲ್ಲಿ ಭಾಗಿಯಾಗೋದಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅನ್ನೋದು
ನಮಗೆ ಬಹಳ ಖುಷಿ ತಂದುಕೊಡುತ್ತೆ. ಅವರ್ಣೀಯವಾದದ್ದು, ಪದಗಳಲ್ಲಿ ವರ್ಣಿಸಕ್ಕಾಗೋದಿಲ್ಲ. ಮ್ಯಾಮ್, ಈ ಡಾಕ್ಟರ್ ಆಗಬೇಕು ಅಂತ ನಿಮ್ಮ ಕನಸು ಕಂಡಿದ್ದು ಹೇಗೆ? ನೀವು ಹೇಗೆ ಡಾಕ್ಟರ್ ಆಗಿದ್ದು ಅಂತ ಹೇಳೋದಾದ್ರೆ? ನನಗೆ ಬಹಳ ಚಿಕ್ಕ ವಯಸ್ಸಿಂದಾನೂ ವೈದ್ಯ ಆಗಬೇಕು ಅನ್ನೋದು ಇದ್ದೇ ಇತ್ತು. ಯಾಕೆಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಮನುಷ್ಯ ಸಮಾಜಕ್ಕೆ ಅತ್ಯಂತ ಕೊಡುಗೆಯನ್ನ ಅಥವಾ ಅತ್ಯಂತ ಮುಖ್ಯವಾದದ್ದು ಆರೋಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ನಾವಿನ್ ಮಿಕ್ಕಿದ ಎಲ್ಲಾ ಕ್ಷೇತ್ರದಲ್ಲೂ ಏನೋ ಒಂದು ಮಾಡ್ಬೋದು. ಸೊ ಆ ಒಂದು ಆರೋಗ್ಯವನ್ನ ಕಾಪಾಡುವಂಥ ಕ್ಷೇತ್ರದಲ್ಲಿ ನಾನು ಏನೋ ಒಂದು ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ನಾನು ಮನೆಯಲ್ಲಿ ಒಬ್ರು ನಮ್ಮ ಅಂಕಲ್ ಕೂಡ ಒಬ್ರು, ನಮ್ಮ ಸೋದರ ಮಾವ ಕೂಡ ಒಬ್ರು ಡಾಕ್ಟರ್ ಆಗಿದ್ರು. ಅವರ ಒಂದು ಪ್ರೇರೇಪಣೆಯಿಂದ ಹೇಳ್ಬೋದು ನನಗೆ ಈ ಒಂದು ವೈದ್ಯಕೀಯ ವಿಭಾಗದಲ್ಲಿ ಮುಂದುವರಿಬೇಕು ಅನ್ನೋದು ಒಂದು ಆಸೆ ಹುಟ್ಕೋತು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಓದಿ ಇವಾಗ ನಿಮ್ಮ ಮುಂದೆ ವೈದ್ಯಾಗಿ ಕೂತಿದ್ದೀನಿ. ಮ್ಯಾಮ್, ಇವಾಗ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಕೂಡ ಒಂದು ಕನ್ಸು ಕಂಡಿರ್ತಾರೆ, ನಾವು ಕೂಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು ಅಂತ. ಹೆಚ್ಚಾಗದ್ರಲ್ಲಿ ಡಾಕ್ಟ್ರೇ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಳಿಗೆ ಹೋಗಿ ಕಡೆ ನಾವು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ ಆಗಬೇಕು ಅನ್ನೋ ಜರ್ನಿ ಅಷ್ಟೊಂದು ಈಸಿ ಅಂತೂ ಅಲ್ವೇ ಅಲ್ಲ. ಅದು ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿ ನಾವು ಓದೋ ವಿಷಯ ಆಗಿರ್ಬೋದಲ್ವಾ. ಈಗ ನಿಮ್ಮ ಲೈಫ್ ಅಂತ ಬಂದಾಗ ನೀವು ಏನಾದರೂ ಒಂದಷ್ಟು ಸವಾಲುಗಳನ್ನೆಲ್ಲ ಎದುರಿಸಿದ್ರಾ? ಖಂಡಿತ. ನೀವು ಹೇಳಿದ್ರಿ ಎಲ್ಲಾ ಥರ ಪಾಯಿಂಟ್ಸು, ಎಲ್ಲಾ ಥರ ವಿಭಾಗದಲ್ಲೂ ವೈದ್ಯರಾಗಬೇಕಾದ್ರೆ ಅಥವಾ ವೈದ್ಯರಾಗಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನ ಎದುರಿಸ್ಬೇಕು. ಮೊದಲನೇದಾಗಿ ನಮಗೆ ಬರೋಂತಹ ಒಂದು ಪ್ರವೇಶ ಪರೀಕ್ಷೆ ಏನಿರುತ್ತಲ್ಲ, ಅದೇ ನಮ್ಮ ದೇಶದಲ್ಲೆಲ್ಲ ಮೊದಲನೇ ಇಲ್ಲ 2ನೇ ಸ್ಥಾನದಲ್ಲಿದೆ. ಅಂದ್ರೆ ಅಷ್ಟು ಕಷ್ಟ ಇರುತ್ತೆ. ಅದನ್ನ ಪಾಸ್ ಮಾಡಿ ಮುಂದೆ ಬಂದು ಅದರಲ್ಲೂ ಒಳ್ಳೆ ರ್ಯಾಂಕ್ ಬಂದು ಆ ಒಳ್ಳೆ ರ್ಯಾಂಕಿಂದ ಒಳ್ಳೆಯ ಕಾಲೇಜಿನಲ್ಲಿ ನಾವು ಸೀಟನ್ನು ಪಡೆದು ಅಲ್ಲಿ ಚೆನ್ನಾಗಿ ನಮ್ಮ ಸ್ವಪ್ರಯತ್ನದಿಂದ ಓದಿ ಒಂದು ಮಟ್ಟಕ್ಕೆ ಬರಬೇಕು ಅಂದರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ನಮಗೆ ನಮ್ಮ ತಯಾರಿಯ ಒಂದು ಹಂತದಲ್ಲಿ ಹೇಳೋದಾದ್ರೆ ಊಟ, ತಿಂಡಿ, ನಿದ್ದೆ ಇವಿಷ್ಟನ್ನು ಮಾಡೋಕ್ಕೂ ಕೂಡ ಒಂದೊಂದ್ಸತಿ ಸಮಯ ಸಿಗೋದಿಲ್ಲ. ಅದು ಬೇಸಿಕ್ ನೆಸೆಸಿಟಿ, ಹ್ಯೂಮನ್ ನೆಸೆಸಿಟಿ. ಊಟ, ತಿಂಡಿ, ನಿದ್ದೆ, ಏನೋ ಒಂದು ಹೊಟ್ಟೆಗೆ ಹಾಕೊಳ್ಳೋದು, ಚೂರು ಮಲ್ಗೋದು, ಆ ಥರ. ಸೊ ಅಷ್ಟು ಟೈರ್ಲೆಸ್ ಆಗಿ ಒಂದೊಂದ್ಸತಿ ಕೆಲಸ ಮಾಡಬೇಕಾಗಿ ಬರುತ್ತೆ. ಅದಕ್ಕೆ ಬರೀ ದೈಹಿಕವಾಗಿ ನಾವು ನಮ್ಮನ್ನ ತಯಾರು ಮಾಡ್ಕೊಂಡ್ರೆ ಸಾಲದು, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಕೂಡ ನಾವು ತಯಾರಿರಬೇಕು. ಸೊ ಒಂದು ವೈದ್ಯಕೀಯ ವೃತ್ತಿಗೆ ಬರುವ ಮುಂಚೆ ಇವೆಲ್ಲದಕ್ಕೂ ತಯಾರಿ ಮಾಡಿಕೊಂಡು, ಶೈಕ್ಷಣಿಕವಾಗಿ ಅಲ್ಲದೇನೆ ಇದೆಲ್ಲದಕ್ಕೂ ತಯಾರಿ ಮಾಡಿಕೊಂಡು, ಜೊತೆಗೆ ನಾವು ಮೊದಲನೇ ತಯಾರಿನಲ್ಲಿ ಡೆಡ್ ಬಾಡಿಗಳನ್ನು ನೋಡ್ಬೇಕಾಗ್ತಿರುತ್ತೆ. ಅದ್ರ ಒಳಗಡೆ ಏನೇನು ಅಂಗಗಳಿದೆ, ಹೇಗಿರುತ್ತೆ ನಮ್ಮ ಮಾನವ ಶರೀರ ಅದರ ಒಳಗಡೆ ಅನ್ನೋದನ್ನ ನಮಗೆ ಹೇಳ್ಕೊಡ್ತಾರೆ. ಅದು ಬಂದ ತಕ್ಷಣ ಮೊದಲನೇ ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ. ಅದನ್ನ ತಡ್ಕೊಳ್ಳುವಂತಹ ಶಕ್ತಿ ಕೂಡ ಇರಬೇಕು. ಸುಮಾರು ಜನಕ್ಕೆ ಆ ಲೆವೆಲಲ್ಲಿ ಕೂಡ ಕಷ್ಟ ಆಗುತ್ತೆ. ಸೊ ಈ ಥರ ಕಷ್ಟಗಳನ್ನ ಎದುರಿಸಿ ಬಂದ ಮೇಲೆ ನಾವು ಯಾವಾಗ ಒಂದು ಪೇಷಂಟ್ಗೆ ಅವರ ಕಷ್ಟಗಳನ್ನ ಒಂಚೂರು ಎಲ್ಲೋ ನಾವು ಪರಿಹರಿಸುವಂತ ನಮಗೆ ಅವಕಾಶ ಸಿಗುತ್ತೋ ಇದೆಲ್ಲ ಸಾರ್ಥಕ ಅನ್ಸುತ್ತೆ. ಎಲ್ಲೂ ಇದು ಕಷ್ಟ ಅನ್ಸೋದಿಲ್ಲ. ಮ್ಯಾಮ್, ಇವಾಗ ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಏನಾಗಬೇಕು ದೊಡ್ಡವರಾದ್ಮೇಲೆ ನೀವು ಅಂದ್ರೆ ಡಾಕ್ಟರ್ ಆಗಬೇಕು ಅಂತ ಅಂತಾರೆ. ಅದನ್ನ ನೀವು ಕೇಳಿಸ್ಕೊಂಡಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ? ಬಹಳ ಖುಷಿ ಆಗುತ್ತೆ. ಅಂಡ್ ನನ್ನನ್ನ ನೋಡಿ ಯಾರೋ ಹೇಳ್ದಾಗ್ಲಂತೂ ಇನ್ನೂ ಖುಷಿ ಆಗುತ್ತೆ. ಸೊ ಯಾರಾದ್ರೂ ಮಕ್ಕಳು, ಹೆಣ್ಣು ಮಕ್ಕಳಾಗ್ಲೂ ಸರಿ, ಗಂಡು ಮಕ್ಕಳಾದ್ರೂ ಸರಿ, ಈ ಒಂದು ವಿಶೇಷ ಕಾರ್ಯಕ್ರಮದ ಇದುವಾಗಿ ಹೇಳಬೇಕು ಅಂದರೆ, ಹೆಣ್ಣು ಮಕ್ಕಳು ಯಾರು ವೈದ್ಯ ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಖಂಡಿತ ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ. ಅದಕ್ಕೆ ನಾನೀಗ ಹೇಳಿರೋಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯವ್ರ ಜೊತೆನೂ ಕೂತು ಮಾತಾಡಿ. ಸುಲಭ ಅಲ್ಲ, ಯಾಕೆಂದರೆ ಮನೆಯವ್ರನ್ನ ಓದಲಿಕ್ಕೆ ಬಿಟ್ಟು ಹೋಗುವಂಥ ಪರಿಸ್ಥಿತಿಗಳು ಬರುತ್ತೆ. ಸೊ ಅವ್ರ ಜೊತೆ ಕೂತು ಮಾತಾಡಿ. ಯಾಕೆಂದರೆ ಹೆಣ್ಮಕ್ಳನ್ನ ಹೊರ ಕಳಿಸೋದು ಈಗಲೂ ಕೆಲವು ಕಡೆ ಬಹಳ ಕಷ್ಟ ಇದೆ. ಅವ್ರು ಓದಬೇಕಾದ್ರೆ ತಡೆಗಟ್ತಾರೆ, ಬಟ್ ಹೊರಗೆ ಕಳ್ಸೋಕ್ಕೆ ಒಂಚೂರು ಹಿಂದೆ ಮುಂದೆ ನೋಡ್ತಾರೆ. ಆದರೆ ಮನೆಯವ್ರ ಹತ್ರ ಕೂತು ನಿಮ್ಮ ಕನಸು ಇದು, ನೀವು ಅದನ್ನು ಸಾರ್ಥಕ ಮಾಡ್ಕೊಳ್ತೀರಿ ಅನ್ನೋ ಒಂದು ಭರವಸೆಯನ್ನು ಅವ್ರಿಗೆ ಕೊಟ್ಟರೆ, ಅದೇ ನಿಟ್ಟಿನಲ್ಲಿ ನೀವು ಓದಿದ್ರೆ ಖಂಡಿತ ಸಾಧಿಸ್ಬೋದು. ಆ ಥರ ಆಗೋ ಆ ಮಕ್ಕಳು ಸ್ವಲ್ಪ ಮುಂದೆ ಬೆಳೆದು ವೈದ್ಯರಾದಾಗ ಬಹಳ ಖುಷಿಯಾಗಿದೆ. ಮ್ಯಾಮ್, ಈಗ ನಿಮಗೆ ಮನೆಯವರೆಲ್ಲ ಹೇಗೆ, ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಇಲ್ಲಿ ಮನೆಯವ್ರ ಸಪೋರ್ಟ್ನಂತೂ ಹೇಳಲೇಬೇಕಾಗತ್ತೆ. ಅವರ ಸಪೋರ್ಟ್ ಇಲ್ಲದೆ ನಮಗೆ ಬಹಳ ಕಷ್ಟ ಆಗುತ್ತೆ. ಎಷ್ಟೊಂದು ಸತಿ ನಾವು ಅವರ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರ್ಬೋದು, ನಮ್ಮ ಅವಶ್ಯಕತೆ ಇರುವಂಥ ಕೆಲವು ಸಂದರ್ಭಗಳಲ್ಲಿ ನಾವು ಅವ್ರಿಗೆ ದೊರಕೋದೇ ಇಲ್ಲ.
ನಾವಲ್ಲಿ ಇರೋದು ಇಲ್ಲ ಮನೆಯಲ್ಲಿ ಒಂದೊಂದ್ಸತಿ, ಅಥವಾ ಮನೆಯಿಂದ ದೂರ ಎಲ್ಲೋ ಇದ್ರೂ ನಾವು ಖಂಡಿತ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋಕ್ಕಾಗೋದಿಲ್ಲ. ಸೊ ಅವರವೆಲ್ಲದನ್ನು ಅರಿತುಕೊಂಡು ನಮ್ಮ ಒಂದು ಆಬ್ಸೆನ್ಸನ್ನು ತಿಳ್ಕೊಂಡು, ಆದರೆ ಅವ್ರಿಗೆ ಅದು ಎಷ್ಟು ಇಂಪಾರ್ಟೆಂಟು, ಇದರಿಂದ ಸಮಾಜಕ್ಕೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ಅವ್ರು ಮಾಡಿದ್ರೇ ನಾವು ಇಲ್ಲಿ ಮುಂದೆ ಓದೋಕ್ಕಾಗೋದು. ಸೊ ಅದರಲ್ಲಿ ಮನೆಯವ್ರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಮುಂಚೆನೇ ಅವ್ರ ಜೊತೆ ಮಾತಾಡಿ ಎಲ್ಲ ರೀತಿ ಡಿಸ್ಕಸ್ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ. ಮೇಡಮ್, ಈಗ ನಿಮ್ಮ ಜೀವನವನ್ನ ತಗೊಂಡ್ರೆ ಮೊದಲಿಗಿಂತ ಈಗ ಹೇಗಿದೆ? ಅಂದ್ರೆ ವೈದ್ಯ ಆಗೋ ಮುಂಚೆಗೂ ಇದಕ್ಕೂ ಅಂತನಾ? ಅದು ಅಜಗಜಾಂತರ ಅಂತ ಹೇಳ್ಬೋದು, ಬಹಳ ಅಜಗಜಾಂತರ. ಸೊ ಇದು ಹೇಗಾಗುತ್ತೆ ಅಂದರೆ ನಮ್ಮ ವೃತ್ತಿ ಪ್ರವೃತ್ತಿ, ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡೂ ಒಂದೇ ಆಗೋದ್ರಿಂದ ಇಲ್ಲಿ ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಪ್ರತಿದಿನ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಾವು ಎಷ್ಟು ಮಾನವ ಶರೀರವನ್ನು, ಮಾನವ ಜೀವವನ್ನು ಅರ್ಥ ಮಾಡ್ಕೊಳ್ತಾ ಇದ್ವು, ನಾವು ವೈದ್ಯರಾದ್ರ ಮೇಲೆ ಅದರ ಒಂದು ಪ್ರಾಮುಖ್ಯತೆ ನಮ್ಗಿನ್ನೂ ಹೆಚ್ಚು ತಿಳಿತಾ ಇದೆ. ಒಂದೊಂದು ಜೀವ, ಒಂದೊಂದು ಅಂಗದ್ದಿರ್ಬೋದು ಅಥವಾ ಒಂದೊಂದು ರಕ್ತದ ಕಣದ ಬೆಲೆ ಕೂಡ ನಮಗೆ ಅರ್ಥ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ದೇವರ ಸೃಷ್ಟಿ ಬಹಳ 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 ವಿಶೇಷವಾಗಿದೆ. ಇದನ್ನು ನಾವೆಲ್ಲರೂ ಎಷ್ಟು ಕಾಪಾಡ್ಕೋಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ. ಸೊ ಹೀಗೆ. ಓಕೆ ಮ್ಯಾಮ್, ನಮ್ಮ ಈ ಒಂದು ಸೊಸೈಟಿನಲ್ಲಿ ಮಹಿಳೆಯರಿಗೆ ಗೌರವ ಆಗಿರಬಹುದು, ಸಮಾನತೆ ಆಗಿರಬಹುದು, ಎಷ್ಟು ಮುಖ್ಯ? ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ಸಮಾಜ ನಿಂತಿರಬೇಕು ಅಂತಂದರೆ, ಹೇಗೆ ಒಂದು ಕುರ್ಚಿಗೆ ಇಲ್ಲ ಟೇಬಲ್ಗೆ 4 ಕಾಲುಗಳು ಬೇಕೋ, ಸಮಾಜದಲ್ಲೂ ಕೂಡ ಗಂಡು ಹೆಣ್ಣು ಸಮಾನ ಪಾತ್ರವನ್ನೇ ವಹಿಸಬೇಕು. ಒಬ್ರು ಜಾಸ್ತಿ ಒಬ್ರು ಕಮ್ಮಿ ಅನ್ನೋದು ಇರ್ಕೂಡ್ದು. ಅವರಲ್ಲಿ ವಿಶೇಷತೆಗಳು ಇದೆ, ಯುನೀಕ್ನೆಸ್ಸು ಇದೆ, ಡಿಫರೆನ್ಸಸ್ಸು ಇದೆ. ಬಟ್ ಆ ಡಿಫರೆನ್ಸಸ್ಸಲ್ಲೇ ಅವರು ಮುಂದುವರೆದು ಅದನ್ನು ಜಾಸ್ತಿ ಸೆಲೆಬ್ರೇಟ್ ಮಾಡಬೇಕೇ ಹೊರತು ಒಬ್ಬರು ಇನ್ನೊಬ್ರ ಥರ ಆಗಕ್ಕೆ ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಹಾಗಾಗಿ ಇಬ್ರಿಗೂ ಗೌರವ ಸಿಗಬೇಕು. ಈ ಕಡೆ ನಮ್ಮನ್ನು ಕಾಪಾಡುವಂಥ ನಮ್ಮ ತಂದೆ, ಅಣ್ಣ, ನಮ್ಮ ಸ್ನೇಹಿತ, ನಮ್ಮ ಬಂಧು ಬಳಗದಲ್ಲಿ ಯಾರೇ ಗಂಡಸರಿದ್ದಾರೋ ಅವರು ಅಷ್ಟೇ ಮುಖ್ಯ ಆಗ್ತಾರೆ. ಮನೆಯಲ್ಲಿ ಕೂತು ಅವರಿಗೋಸ್ಕರ ಅಂತ ತನ್ನ ಜೀವವನ್ನು ಸಹಿಸುವಂಥ ಹೆಣ್ಣು, ಅವಳು ಕೂಡ ಮುಖ್ಯ ಆಗ್ತಾಳೆ. ಇವೆರಡರಲ್ಲಿ ಯಾರೊಬ್ರು ಕೊಲ್ಯಾಪ್ಸ್ ಆದ್ರೂ ಸಮಾಜ ನಡೆಯೋದಿಲ್ಲ. ಒಬ್ರ ಥರನೇ ನಡ್ಕೊಂಡು ಹೋಗುತ್ತೆ ಅಂತಂದರೆ ಅದು ಸಾಧ್ಯವಿಲ್ಲ. ಪುರುಷ ಪ್ರಧಾನ ಅಥವಾ ಹೆಣ್ಣು ಪ್ರಧಾನ ಅನ್ನೋಕ್ಕಿಂತ ಎರಡು ಸಮಾನವಾಗಿರೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಮೇಡಮ್, ಈಗ ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಇತ್ತೀಚೆಗೆ ಟೆಕ್ನಿಕಲಿ ಆಗಿರಬಹುದು ಅಥವಾ ಶೈಕ್ಷಣಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಿದ್ದಾಳೆ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಗುರುತಿಸ್ಕೊಂಡಿದ್ದಾಳೆ. ಇಂಜಿನಿಯರ್, ಪೊಲೀಸು, ಲಾಯರು, ಆಟೋ ಡ್ರೈವರ್ ಕೂಡ ಆಗಿದ್ದಾರೆ. ಸ್ವಾವಲಂಬನೆಯ ಜೀವನವನ್ನ ನಡೆಸ್ತಾ ಇದ್ದಾರೆ. ನೀವೊಬ್ರು ಡಾಕ್ಟರ್ ಆಗಿ ಇದನ್ನ ಎಷ್ಟು ಸಂಭ್ರಮಿಸ್ತೀರಾ? ಖಂಡಿತ ಸಂಭ್ರಮಿಸ್ತೀನಿ ಇದರಿಂದ. ಯಾಕೆಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಅವಕಾಶ ಸಿಕ್ಕು ಅವರ ಅವಕಾಶವನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ನೀವು ಹೇಳ್ದಂಗೆ ಪೊಲೀಸಲ್ಲಿದ್ದಾರೆ, ಆರ್ಮಿಯಲ್ಲಿದ್ದಾರೆ. ಅಂದ್ರೆ ಏನು, ಎಲ್ಲಿ ನಮ್ಮ ದೈಹಿಕ ಶಕ್ತಿಯ ಒಂದು ಪ್ರದರ್ಶನ ಬೇಕಾಗುತ್ತೋ, ಅದರ ಒಂದು ಹೆಚ್ಚಿನ ಚಾಕಚಕ್ಯತೆ ಬೇಕಾಗುತ್ತೋ, ಅಲ್ಲಿ ಕೂಡ ಇವತ್ತು ಮಹಿಳೆ ಬಹಳ ಮುಂದುವರೆದು ಬಹಳ ಖುಷಿಯಾಗುತ್ತೆ ಈ ಥರ ನೋಡಿದಾಗ. ಅವರ ಒಂದು ಏಳಿಗೆ ಏನಿದೆ ಹೀಗೆ ಮುಂದುವರಿಬೇಕು, ಇನ್ನಷ್ಟು ಕ್ಷೇತ್ರಗಳಿಗೆ ಹೋಗಬೇಕು. ಮಹಿಳೆಯ ಒಂದು ಯೋಚನಾ ಶಕ್ತಿ, ಅವಳ ಯೋಚನಾ ಲಹರಿ ಏನಿದೆ ಅದು ಪ್ರತಿ ಕ್ಷೇತ್ರದಲ್ಲೂ ಆ ಪ್ರತಿ ಕ್ಷೇತ್ರದ ಅಭಿವೃದ್ಧಿಗೆ ಉಪಯೋಗ ಆಗಬೇಕು ಅನ್ನೋದೇ ನನ್ನ ಒಂದು ಬಹಳ ದೊಡ್ಡ ಆಸೆ. ಸೊ ಹಾಗಾಗಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಅದು ದೊಡ್ಡದು ಚಿಕ್ಕದು ಅಂತಿಲ್ಲ. ಸ್ವಾವಲಂಬಿಯಾಗಬೇಕು ಅಂತ ನೀವು ಅಂದುಕೊಂಡು ಯಾವುದೇ ಕೆಲಸಕ್ಕೆ ಕಾಲಿಟ್ರು, ಯಾವುದೇ ವೃತ್ತಿಯನ್ನು ಮಾಡಿದ್ರೂ ಅದು ಬಹಳ ಬಹಳ ಶ್ಲಾಘನೀಯ. ಮೇಡಮ್, ಈಗ ನಿಮ್ಮ ಕ್ಷೇತ್ರನೇ ತಗೊಂಡ್ರೆ ಮಹಿಳೆಯರನ್ನ ನೋಡುವ ಒಂದು ದೃಷ್ಟಿಕೋನ ಹೇಗಿದೆ? ವೈದ್ಯಕೀಯ ವೃತ್ತಿಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸಮ್ಮಾನ ಇದೆ. ಅದು ನಾವೇನು ಅಂತಂದರೆ, ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಆ ಕಡೆ ರೋಗಿಗಳನ್ನು ನಾವು ನಮ್ಮ ಕ್ಲಿನಿಕ್ಕು, ನಮ್ಮ ಹಾಸ್ಪಿಟಲಲ್ಲೂ ನೋಡಿ ಅವ್ರಿಗೆ ಟ್ರೀಟ್ ಮಾಡ್ತೀವಿ. ಇದರಿಂದಾಗಿ ನಮ್ಮ ಪುರುಷ ಪ್ರಧಾನ ಅಂತ ಹೇಳೋಕ್ಕೆ ಆಗೋದಿಲ್ಲ, ಬಟ್ ನಮ್ಮ ಕಲೀಗ್ಸ್ ಅಂತ ಏನಿದ್ದಾರೆ, ಕೆಲಸ ಮಾಡೋರು ಏನಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಸಾಕಷ್ಟು ಮರ್ಯಾದೆ ಕೊಡ್ತಾರೆ. ಆ್ಯಂಡ್ ಅವರು ನಾವು ಮಾಡಿರೋ ಕೆಲಸವನ್ನು ನೋಡಿರ್ತಾರಲ್ಲ, ಅವರು ನೋಡಿ ಅದನ್ನು ಬಹಳ ಮೆಚ್ಕೊಂಡಿರೋರು ಇದ್ದಾರೆ, ಅದನ್ನು ಹೇಳಿರೋರು ಇದ್ದಾರೆ, ಅದಕ್ಕೆ ಹುರಿದುಂಬಿಸೋರು ಇದ್ದಾರೆ. ಸೊ ಅದನ್ನು ನೋಡಿ ನಮಗೆ ಬಹಳ ಖುಷಿ ಆಗುತ್ತೆ. ಇನ್ನಷ್ಟು ಹೆಚ್ಚು ಮಾಡಬೇಕು ಅಂತ ಉತ್ತೇಜನ ಸಿಗುತ್ತೆ. ಮ್ಯಾಮ್, ನಿಮಗೆ ಏನಾದ್ರು ಅವಮಾನ ಮಾಡಿರುವಂಥದ್ದು ಏನಾದರೂ ಇದೆಯಾ? ಸ್ಟಡಿ ಮಾಡ್ತಿದ್ದಾಗ ಆಗಿರಬಹುದು, ಚಿಕ್ಕ ವಯಸ್ಸಲ್ಲಾಗಿರಬಹುದು, ಅಥವಾ ಕೆಲಸ ಮಾಡ್ತಿದ್ದಾಗ ಏನಾದರೂ ಆಗಿರ್ಬೋದು? ದೇವರ ದಯೆಯಿಂದ ಆ ಥರ ಯಾವುದೇ ಪರಿಸ್ಥಿತಿಯನ್ನು ನಾನು ನೋಡಲಿಲ್ಲ. ಕೇಳಿದ್ದೀನಿ,
ಒಂದು ಮಹಿಳೆಯನ್ನು ಒಂದೇ ಕಾರಣಕ್ಕೆ ಹಂಗೆ ಮಾಡಿರೋದನ್ನ ನಾನು ಕೇಳಿದ್ದೀನಿ. ನನ್ನ ವೃತ್ತಿ ಅಲ್ಲಲ್ಲ, ಆದರೆ ನಮ್ಮ ಹಳೆ ಎಲ್ಲ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ ಆ ಒಂದು ಕಾರಣಕ್ಕೆ ಅವ್ರಿಗೆ ರಜಾ ಸಿಗದೆ ಇರೋದು, ಅಥವಾ ಅವ್ರಿಗೇನೋ ತೊಂದರೆ ಆಗ್ತಾ ಇದೆ ಅಂದ್ರೂ ಅವರ ಕೆಲಸ ಮಾಡಿಸ್ಕೊಳ್ಳೋರು ಯಾರಿರ್ತಾರೆ ಅದಕ್ಕೆ ತಕ್ಕಂಗೆ ಸ್ಪಂದಿಸದೇ ಇರೋದು, ಈ ಥರದ್ದೆಲ್ಲ ಬಹಳ ನಾನು ಕೇಳಿದ್ದೀನಿ. ಆದರೆ ಅದು ಖಂಡಿತ ತಪ್ಪು. ಆಯಾ ಪರಿಸ್ಥಿತಿಗೆ ತಕ್ಕಂಗೆ ಎಲ್ಲರೂ ಕೂಡ ಆ ಮಹಿಳೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಆದರೆ ನಾನು ಖಂಡಿತವಾಗಿ ನನ್ನ ಜೀವನದಲ್ಲಿ ಯಾವುದೇ ಇದನ್ನು ನಾನು ಆ ಥರ ನೋಡಿಲ್ಲ. ಮ್ಯಾಮ್, ಆಪರೇಷನ್ ಥಿಯೇಟರಲ್ಲಿ ಆಪರೇಷನ್ ಮಾಡಿಸ್ಕೊಳ್ಳುವಂತಹ ವ್ಯಕ್ತಿ ಮಲಗಿದ್ದಂತಹ ಸಂದರ್ಭದಲ್ಲಿ ಮನೆಯವರೆಲ್ಲ ಆಚೆ ಕಡೆ ಒಂದೊಂದಷ್ಟು ಅಳ್ತಾ ಇರೋದು, ಬೇಜಾರು ಮಾಡ್ತಿರೋದು ಎಲ್ಲವನ್ನು ಕೂಡ ನೀವು ಪ್ರತಿದಿನ ನೋಡ್ತಾನೆ ಇರ್ತೀರಾ. ಅದನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಅವರು ಏನಂದ್ರೆ ಕೆಲವು ಪರಿಸ್ಥಿತಿಗಳಲ್ಲಿ ಮನುಷ್ಯ ಎಷ್ಟು ಅಸಹಾಯಕಾಗೋಗ್ತಾನೆ ಅಂತ. ಎಷ್ಟೇ ಓದಿರ್ಬೋದು, ಎಷ್ಟೇ ದುಡ್ಡಿರ್ಬೋದು, ಏನೇ ಆಗಿರ್ಬೋದು, ಮನಸ್ಸಿಗೆ ಹತ್ತಿರವಾಗಿರೋರ್ಗೆ ಏನೋ ಆಯಿತು, ಆರೋಗ್ಯದಲ್ಲಿ ಏರುಪೇರು ಆಯಿತು, ಅವರೆಲ್ಲೋ ನಮ್ಮ ಕಣ್ಮುಂದೆ ಕಾಣಿಸ್ದೇ ಇರೋ ಥರ ICU ಅಲ್ಲೋ ಇಲ್ಲ ಆಪರೇಷನ್ ಥಿಯೇಟ್ರಲ್ಲೋ ಇದ್ದಾರೆ ಅಂದ ತಕ್ಷಣ ಅವ್ರ ಒಳಗಾಗೋ ಕಸಿವಿಸಿ ಬಹಳ ಬಹಳ ನೋಡ್ಬಿಟ್ಟಿದ್ದೀವಿ ನಾವು. ಅದನ್ನ ಪರಿಹರಿಸೋಕೆ ನಾವೇನಾದ್ರೂ ಮಾಡೋಕ್ಕಾಗುತ್ತಲ್ಲ, ನಾವು ಅಲ್ಲಿಂದ ಹೊರಗೆ ಬಂದ್ಬಿಟ್ಟು ಹೇಳ್ತೀವಲ್ಲ, ನೋಡಿ ಅವ್ರು ಹೀಗಿದ್ರು, ಈ ತರ ಮಾಡಿದೀವಿ, ಇವಾಗ ಸರಿ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನೀವು ನೋಡ್ಬೋದು ಅಂದಾಗ ಆ ಒಂದು ಸಡನ್ ಭಾವನೆಯಲ್ಲಿ ಬದಲಾವಣೆ ಆಗುತ್ತಲ್ವಾ, ಅದನ್ನ ನೋಡೋದಕ್ಕೇನೆ ನಾವು ಕಾತರವಾಗಿ ಕಾಯ್ತಾ ಇರ್ತೀವಿ. ಸೊ ಆದರೆ ನಾವು ಆ ಭಾವನೆಗಳಿಗೆ ಒಳಗಾಗದೇನೆ ಒಳಗಡೆ ಟ್ರೀಟ್ ಮಾಡಬೇಕಾಗತ್ತೆ. ಇದು ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಬಹಳ ದೊಡ್ಡ ಚಾಲೆಂಜ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಎಲ್ಲ ದುಃಖ, ದುಗುಡ, ದುಮ್ಮಾನ ನೋಡ್ತಾ ಇರ್ತೀವಿ. ನಮ್ಮ ಮೇಲೆ ಬಹಳ ಏನೋ ಮಾಡಬೇಕು ಅನ್ನೋ ಒಂದು ಸ್ಟ್ರೆಸ್ ಖಂಡಿತ ಇರುತ್ತೆ. ಆದರೆ ನಾವು ಆ ಭಾವನೆಗಳನ್ನ ಒಳಗೆ ತಗೊಂಡು ನಾವೇನಾದ್ರೂ ತುಂಬಾ ಇದು ಮಾಡಿಬಿಟ್ರೆ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ನಾವು ನಮ್ಮ ಯೋಚನಾ ಶಕ್ತಿ ಯಾವಾಗಲೂ ಆ ರೋಗಿಗೆ ಏನು ಒಳ್ಳೇದು ಮಾಡ್ಲಿಕ್ಕಿದೆ, ಅದಕ್ಕೆ ನಾವು ಏನು ಮಾಡಬಹುದು ನಮಗೆ ಗೊತ್ತಿರೋ ಒಂದು ನಿಟ್ಟಿನಲ್ಲಿ ಅನ್ನೋದ್ರ ಕಡೆ ಗಮನ ಕೊಟ್ಟು ಅವರಿಗೆ ಪರಿಹಾರ ಕೊಟ್ಟಾಗ ಆ ಮನೆಯವರಲ್ಲಾಗುವಂಥ ಖುಷಿ ನಮಗೆ ಸಂತೋಷ ತಂದ್ಕೊಡುತ್ತೆ. ಮ್ಯಾಮ್, ಇವಾಗ ನಿಮ್ಮ ರೀತಿ ಸಾಧನೆ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ, ಟಿಪ್ಸ್ ಏನಾದರೂ ಹೇಳೋದಿದ್ರೆ? ಯಾರಾದರೂ ವೈದ್ಯಕೀಯ ವೃತ್ತಿ, ನನ್ನ ವೃತ್ತಿ ಬಗ್ಗೆ ಹೇಳಬೇಕು ಅಂತಂದರೆ, ವೈದ್ಯಕೀಯ ವೃತ್ತಿಗೆ ಬರೋದ್ರಲ್ಲಿ ಏನಾದರೂ ಹಿಂಜರಿಕೆ ಇದ್ದರೆ ಅದನ್ನು ಖಂಡಿತ ಪಾರು ಮಾಡ್ಬೋದು. ಇದರಲ್ಲಿ ಬಹಳ ಖುಷಿ ಇದೆ. ನೀವು ಒಂದ್ಸತಿ ಅದು ಏನೇ ಹಿಂಜರಿಕೆ ಇದ್ರು, ಏನೇ ಅಡೆತಡೆಗಳಿದ್ರು, ಒಂದ್ಸತಿ ಹೇಗಾದರೂ ಸಮಾಜದ ಸಹಾಯದಿಂದ, ನಿಮ್ಮ ಮನೆಯವರ ಸಹಾಯದಿಂದ, ಇಲ್ಲ ನಿಮ್ಮ ಸ್ವಸಹಾಯದಿಂದ ಏನಾದರೂ ಮಾಡಿ ಅದನ್ನ ಪಾರ್ ಮಾಡಿ ವೈದ್ಯರು ಆಗೋವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದ್ರೆ ಖಂಡಿತ ಕಳ್ಕೊಬೇಡಿ. ಇದರಲ್ಲಿ ಕಷ್ಟಗಳು ಇದೆ, ಅದಕ್ಕೆ ತಕ್ಕಂಗೆ ಸುಖನೂ ಇದೆ, ಅದಕ್ಕೆ ತಕ್ಕಂತೆ ಖುಷಿನೂ ಸಿಗುತ್ತೆ ನಿಮಗೆ. ಸೊ ಹಾಗಾಗಿ ಖಂಡಿತ ಇದನ್ನ ನೀವು ಅನುಸರಿಸಿ. ಇದು ನಿಮ್ಮ ಕನಸಾಗಿದ್ರೆ, ಎಷ್ಟೊಂದು ಜನಕ್ಕೆ ವೃತ್ತಿ ಮತ್ತು ಪ್ರವೃತ್ತಿ ಬೇರೆ ಬೇರೆ ಇರುತ್ತೆ. ಇದು ನಿಮ್ಮ ವೃತ್ತಿ ಪ್ರವೃತ್ತಿ ಒಂದೇ ಆಗೋದ್ರಿಂದ ಇಂಥ ಅವಕಾಶ ನಿಮಗೆ ಸಿಕ್ಕರೆ ಅದನ್ನು ಬಿಡಬೇಡಿ. ಹಾಗೇನೆ ಯಾವ ಕೆಲಸ ಕೂಡ ಚಿಕ್ಕದು ದೊಡ್ಡದು ಅಂತಿಲ್ಲ. ನಿಮಗೆ ಎಲ್ಲಿ ಖುಷಿ ಇದೆಯೋ, ನೀವು ಮಾಡೋ ಯಾವ ಕೆಲಸದಲ್ಲಿ ಖುಷಿ ಇದೆಯೋ ಖಂಡಿತ ಅದರಲ್ಲಿ ನಿಮ್ಮ ಹೆಜ್ಜೆಯನ್ನು ಮುಂದಿಡಿ. ಮ್ಯಾಮ್, ಇವಾಗ ಸಮಾಜಕ್ಕೆ ಹೆಣ್ಮಕ್ಳ ಕೊಡುಗೆ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ? ಅದೇ ಬಹಳ ಮುಖ್ಯ ಆಗುತ್ತೆ. ನಾವು ಒಂದು ಗಂಡು ಹೆಣ್ಣು ತಗೊಂಡಾಗ ಬಯೋಲಾಜಿಕಲಿ ಅವರು ಬಹಳ ವಿಧವಾಗಿರ್ತಾರೆ. ಅವರಲ್ಲಿ ಹಾರ್ಮೋನ್ ವಿಷಯದಲ್ಲಿರ್ಬೋದು, ದೈಹಿಕವಾಗಿರ್ಬೋದು, ಅವರಿಬ್ಬರು ಕೂಡ ಬೇರೆ ಬೇರೆ ರೀತಿ ಇರ್ತಾರೆ. ಒಂದು ಪರಿಸ್ಥಿತಿ ಅಂತ ತಗೊಂಡ್ರೆ ಅಥವಾ ಒಂದು ತೊಂದರೆ ಅಂತ ತಗೊಂಡ್ರೆ ಗಂಡು ಯೋಚನೆ ಮಾಡೋ ರೀತಿ ಬೇರೆ, ಒಂದು ಹೆಣ್ಣು ಯೋಚನೆ ಮಾಡೋ ರೀತಿ ಬೇರೆ. ಎಲ್ಲ ಸಮಯದಲ್ಲೂ ನಾವು ಅವ್ರು ಹೇಳೋ ರೀತಿನಲ್ಲೇ ಸೊಲ್ಯೂಷನ್ಸನ್ನು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅವಾಗ ನಾವು ಭಾವನಾತ್ಮಕವಾಗಿ ಯೋಚನೆ ಮಾಡುವಂಥ ಹೆಣ್ಣಿನ ಇನ್ಪುಟ್ಸ್ ಕೂಡ ತಗೊಳ್ಬೇಕಾಗತ್ತೆ. ಅವ್ರು ಹೇಳೋದ್ರಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆಯದಿರೋ ಅಂತ ಬಹಳ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಹೆಣ್ಣು ಯಾವಾಗಲೂ ಭಾವನಾತ್ಮಕವಾಗಿ ಮುಂದಿರ್ತಾಳೆ. ಅವಳಿಗೆ ಬೇರೆ ಲಾಜಿಕ್ಕು ಅಥವಾ ಬೇರೆ ರೀತಿ ಹಿಂಗಿದ್ರೆ 2+2 = 4 ಅಂತ ಯಾವಾಗಲೂ ಆಗಬೇಕಾಗಿಲ್ಲ. ಎಲ್ಲೋ ಒಂದು ಕಡೆ ಯಾರಿಗೋ ಹೆಚ್ಚಿನ ಒಳ್ಳೇದಾಗಬೇಕು ಅಂದರೆ ಖಂಡಿತ ಒಂದು ಹೆಣ್ಣಿನ ಕೊಡುಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಅರ್ಥಕೊಂಡು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಮುಂದಿಡಬೇಕು. ಒಂದು ಹೆಣ್ಣಾಗಿ ಇನ್ನೊಬ್ಬರ ಜೊತೆ ಕಾಂಪಿಟೇಷನ್ನು, ನಾನು ಅವ್ರ ಥರ ಆಗಕ್ಕೆ ಹೋಗ್ತೀನಿ, ಗಂಡಸ್ ಥರ ಆಗಕ್ಕೆ ಹೋಗ್ತೀನಿ ಅನ್ನೋಕ್ಕಿಂತ ಒಂದು ಹೆಣ್ಣಾಗಿ ಒಂದು ಸಮಾಜದಲ್ಲಿ ಪ್ರೆಸೆಂಟ್ ಮಾಡಿಕೊಂಡ್ರೆ ಐ ಥಿಂಕ್ ಈ ಸಮಾಜಕ್ಕೆ ಬಹಳ ಬಹಳ ಉತ್ತಮ ಕೊಡುಗೆ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ನಿಮ್ಮ ಒಂದು ಜೀವನದಲ್ಲಿ ರೋಲ್ ಮಾಡೆಲ್ ಅಂತ ಯಾರಾದರೂ ಇದ್ರೆ ಯಾರು ಮ್ಯಾಮ್? ನನ್ನ ಜೀವನದಲ್ಲಿ ಮೊದಲನೇದಾಗಿ ನಂಗೆ ರೋಲ್ ಮಾಡೆಲ್ ಅಂತಂದರೆ ನಮ್ಮ ತಾಯಿಯವರು. ಅವರು
ನಮ್ಮ ಮನೆಗಿರ್ಬೋದು ಅಥವಾ ನನ್ನ ವಿಚಾರದಲ್ಲಿರ್ಬೋದು, ನನ್ನ ವೃತ್ತಿ ಪ್ರವೃತ್ತಿ ವಿಚಾರದಲ್ಲಿರ್ಬೋದು, ಎಲ್ಲ ರೀತಿನೂ ನಂಗೆ ಸಹಾಯ ಮಾಡಿ ಉತ್ತೇಜನ ಕೊಟ್ಟು ನನ್ನನ್ನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ ಅಂತಂದರೆ ಅದಕ್ಕೆ ಅವರು ಬಹಳ ಪ್ರಮುಖವಾದ ಕಾರಣ ಆಗ್ತಾರೆ. ಹಾಗೇನೆ ನನ್ನ ಜೀವನದಲ್ಲಿ ಬಂದಿರೋ ನಮ್ಮ ಗುರುಗಳು ಎಲ್ಲರೂ, ಮತ್ತು ಇವಾಗ ನನಗೆ ವೈದ್ಯಕೀಯ ವೃತ್ತಿಯಲ್ಲಿ ನನಗೆ ಟೀಚ್ ಮಾಡ್ತಾ ಇರುವಂಥ ನಮಗೆ ನಮ್ಮ ಟೀಮ್ನಲ್ಲಿ ಇರುವಂಥ ಎಲ್ಲ ವೈದ್ಯರು ಕೂಡ ನನಗೆ ಇನ್ಸ್ಪಿರೇಷನ್ನೇ ಆಗ್ತಾರೆ. ಅವ್ರು ನನಗೆ ಸ್ಫೂರ್ತಿನೇ ಆಗ್ತಾರೆ. ಅವ್ರು ಕೆಲಸ ಮಾಡೋ ರೀತಿ, ಅವರ ವಿಚಾರಧಾರೆ, ಒಬ್ರಿಗೊಬ್ರು ಸಹಾಯ ಮಾಡುವಂಥ ರೀತಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಮೇಡಮ್, ಹಿಂದಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಇತ್ತೀಚೆಗೆ ಮಹಿಳೆಯರನ್ನ ಪುರುಷರು ನೋಡುವ ರೀತಿ ಬದಲಾಗಿದೆ ಅಲ್ವಾ? ಹೌದು, ಖಂಡಿತ ಬದಲಾಗಿದೆ, ಬದಲಾವಣೆ ಆಗಿದೆ. ಮುಂಚೆ ತುಂಬ ಪುರುಷ ಪ್ರಧಾನವಾಗೋಗಿತ್ತು. ಹೆಣ್ಣಿಗೆ ಸಾಕಷ್ಟು ತ್ಯಾಗಗಳನ್ನು ಮಾಡೋದಿತ್ತು. ಇವಾಗ ಅವರು ಕೂಡ ಅರ್ಥಕೊಂಡು ನಮ್ಮ ರೀತಿನಲ್ಲಿ ಬದುಕೋಕೆ ಸಾಕಷ್ಟು ಬಿಡ್ತಾ ಇದ್ದಾರೆ. ಆದರೆ ಇನ್ನೂ ಬದಲಾವಣೆ ಅಗತ್ಯ ಇದೆ, ಇದನ್ನು ಖಂಡಿತ ಹೇಳ್ಬೋದು. ಸೊ ಯಾರ್ಯಾರು ಕೇಳಿಸ್ಕೊತಿದ್ದೀರೋ ಖಂಡಿತ ನಿಮ್ಮಲ್ಲಿ ಇದೇನಾದರೂ ಒಂಚೂರು ಬದಲಾವಣೆ ಮಾಡುತ್ತೆ ಅಂದರೆ ಬಹಳ ಸಂತೋಷ. ಮೇಡಮ್, ನಿಮ್ಮ ಒಂದು ಜೀವನದಲ್ಲಿ ಮರೆಯಲಾಗದ ಹೆಣ್ಣು ಅಂತ ಯಾರಾದರೂ ಇದ್ರೆ ಯಾರು? ಮರೆಯಲಾಗದ ಹೆಣ್ಣು ಅಂತ ಇದ್ರೆ ನನಗೆ ಅವರು ಸ್ಫೂರ್ತಿನೂ ಹೌದು. ಆದರೆ ನನಗೆ ಅವರು ಪರ್ಸ್ನಲಿ ಗೊತ್ತಿಲ್ಲ, ಅವರ ಬಗ್ಗೆ ಓದಿರೋದು ನಾನು. ಅವರು ಕೂಡ ಒಬ್ರು ವೈದ್ಯ, ಶಸ್ತ್ರಚಿಕಿತ್ಸೆ ವೈದ್ಯ, ಅಂದರೆ ಸರ್ಜನ್. ಅವರು 1860s ಅರೌಂಡ್, ಅಂದರೆ ಬ್ರಿಟಿಷ್ ಎರಾದಲ್ಲಿ ಯಾವಾಗ ಭಾರತೀಯರಿಗೆ ಅಷ್ಟೊಂದು ಕಷ್ಟ ಆಗ್ತಾ ಇತ್ತು ಓದಲಿಕ್ಕೆ, ಮುಂದೆ ಬರಲಿಕ್ಕೆ, ಅಂಥ ಸಮಯದಲ್ಲಿ ಒಂದು ಹೆಣ್ಣಾಗಿ ಡಾಕ್ಟರ್ ರುಕ್ಮಿಣಿ ದೇವಿ ಅಂತ ಅವ್ರ ಹೆಸರು, ಮೊದಲನೆಯ ಶಸ್ತ್ರಚಿಕಿತ್ಸೆ ವೈದ್ಯ ಅಂದರೆ ಸರ್ಜನ್ ಆಗ್ಬಿಟ್ಟು ಭಾರತದಲ್ಲಿ ಓದ್ಕೊಂಡು ಅಲ್ಲಿಂದ ಮತ್ತೆ ಲಂಡನ್ನಿಗೆ ಹೋಗಿ ಅಲ್ಲಿ ಕೂಡ ಓದ್ಕೊಂಡು, ಆಗಿನ ಕಾಲದಲ್ಲಿ ಆ ಲಂಡನ್ನಿಗೆ ಹೋಗಿ ಓದಿದಂಥ 3 ಜನ ಮಹಿಳೆಯರಲ್ಲಿ ಅವರು ಕೂಡ ಒಬ್ಬರಾಗ್ತಾರೆ. ಸೊ ಇವ್ರ ಬಗ್ಗೆ ನಾನು ಬಹಳ ಓದಿ ಬಹಳ ಖುಷಿಯಾಗಿ, ಆ ಸಮಯದಲ್ಲಿದ್ದ ಅಡೆತಡೆಗಳಿಗಿಂತ ಈಗ ಅಡೆತಡೆಗಳು ಬಹಳ ಕಡಿಮೆ ಇದೆ. ಅಂಥದ್ರಲ್ಲಿ ಅವ್ರು ಅವಾಗ ಹೋಗಿ ಮಾಡಿದ್ರು ಅಂತಂದರೆ ಇವಾಗ ಮಾಡೋದಕ್ಕೆ ನಮಗೆ ಅರ್ಧದಷ್ಟು ಕಡಿಮೆ ಅಷ್ಟು ನಮಗೆ ಕಷ್ಟ ಆಗುತ್ತೆ. ಇನ್ನೇನು ಇಲ್ಲ, ಮಾಡಬಹುದು ಎಲ್ಲರೂ ಅಂತ ಖಂಡಿತ ಹೇಳ್ಬೋದು. ಮ್ಯಾಮ್, ಮಹಿಳಾ ದಿನ ಅಂದರೆ ಇವತ್ತಿನ ಈ ದಿನ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನೀವು? ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ನನಗೆ ನನ್ನ ವೃತ್ತಿಯೇ ನನಗೆ ಸೆಲೆಬ್ರೇಷನ್ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ಕೆಲವು ಜಾಗೃತಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತೀವಿ. ಮಹಿಳೆಯ ಒಂದು ಆರೋಗ್ಯದ ಬಗ್ಗೆ, ಅವಳು ಹೇಗೆ ತನ್ನ ಆರೋಗ್ಯವನ್ನು ಕಾಪಾಡ್ಕೋಬೋದು. ಯಾಕೆಂದರೆ ಕೆಲವು ವಿಷಯಗಳು ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ ಆಗಿರ್ತವೆ ಆರೋಗ್ಯದ ವಿಚಾರದಲ್ಲಿ. ಸೊ ಅಂಥವನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಅವಳು ತನ್ನ ಮುಂದಿನ ತನ್ನ ಮಕ್ಕಳ, ತನ್ನ ಸಮಾಜದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಯಾರು ಹೆಣ್ಮಗಳು ನಮ್ಮ ಹತ್ರ ಬರ್ತಾರೋ ಇಂಥ ದಿನ ಅವರೆಲ್ರಿಗೂ ಜಾಗೃತಿ ಮೂಡಿಸೋವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ. ಅವ್ರ ಜೊತೆ ಸಮಯ ಕಳೆಯೋದೇನೆ ನಮಗೆ ಒಂದು ಸೆಲೆಬ್ರೇಷನ್ ಥರ. ಮೇಡಮ್, ಇವಾಗ ಸೆಕೆಂಡ್ ಹಾಫ್ಗೆ ಮಾತಾಡ್ತಾ ಹೋಗೋಣ. ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಸಾಕಷ್ಟು ಸಮಸ್ಯೆ ಕಾಣ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಬಹಳಷ್ಟು ಹೆಣ್ಮಕ್ಳಲ್ಲಿ ಕಾಡ್ತಾ ಇದೆ. ಅದು ಹೇಗೆ ಬರುತ್ತೆ, ಅದನ್ನ ನಾವು ಹೇಗೆ ಪತ್ತೆ ಹಚ್ಚಬೇಕು, ಅದ್ರ ಲಕ್ಷಣಗಳೇನು ಅಂತ ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಇದು ಬಹಳ ರೆಲೆವೆಂಟ್ ಟಾಪಿಕ್. ನೀವು ಬಹಳ ಖುಷಿ ಆಯಿತು ನೀವು ಇದನ್ನು ಕೇಳಿದ್ದು. ನಮಗೆ ಗರ್ಭಕಂಠದ ಕ್ಯಾನ್ಸರ್ ಒಂದು ಮಹಿಳೆಯರಲ್ಲಿ ಮಾರಣಾಂತಿಕವಾಗಿರುವಂಥ ಕ್ಯಾನ್ಸರ್ಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಇದು ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಅನ್ನೋದು ಒಂದು ಆ್ಯಕ್ಚುಲಿ ದುರದೃಷ್ಟಕಾರಿ ವಿಚಾರ. ಯಾಕೆಂದರೆ ಇದನ್ನು ಬಹಳ ಬೇಗ ನಾವು ಕಂಡುಹಿಡಿಬೋದು. ಬೇಗ ಕಂಡುಹಿಡಿದಾಗ ಅದಕ್ಕೆ ತಕ್ಕಂಥ ಬಹಳ ಉಪಾಯಗಳಿವೆ, ಬಹಳ ಟ್ರೀಟ್ಮೆಂಟ್ಸ್ ಅವೈಲಬಲ್ ಇದೆ. ಇದು ಸಿಕ್ತಿಲ್ವಲ್ಲ ನಮ್ಮ ಎಷ್ಟೊಂದು ಜನ ಮಹಿಳೆಯರಿಗೆ ಅನ್ನೋದು ಒಂದು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಸೊ ಈ ಗರ್ಭಕಂಠದ ಕ್ಯಾನ್ಸರ್ ಹೇಗೆ ಬರುತ್ತೆ ಅಂತಂದರೆ, ಅದು ಬರೋಂಥ ಮೊದಲನೇ ಕಾರಣ ಬಂದು ಒಂದು ವೈರಾಣು. ಅದಕ್ಕೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ಅಂತ ಕರೀತಾರೆ. ಈ ವೈರಾಣು ಆ ಮಹಿಳೆಯ ದೇಹಕ್ಕೆ ಹೇಗೆ ಹೋಗಬೇಕು? ಗರ್ಭಕಂಠ ಅನ್ನೋದು ಒಳಗಿರುತ್ತೆ, ಹೊರಗೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಚರ್ಮದ ಥರ ಅಲ್ಲ ಅದು. ಸೊ ಒಳಗೆ ಹೋಗಬೇಕು ಅಂತಂದರೆ ಬಹಳ ಸಮಯದಲ್ಲಿ ಅದು ಒಂದು ಗಂಡು ಹೆಣ್ಣು ಸಂಭೋಗ ನಡೆಸೋ ಟೈಮ್ನಲ್ಲಿ ಯೂಶಲಿ ಒಳಗೆ ಬರುತ್ತೆ. ಇದು ಎಲ್ಲ ಮಹಿಳೆಯರ ಒಳಗೂ ಕೂಡ ಈ ವೈರಾಣು ಸೇರಿಕೊಳ್ಳುತ್ತೆ. ಆದರೆ ಎಲ್ಲ ಮಹಿಳೆಯರಿಗೂ ಈ ವೈರಾಣುವಿಂದ ಕ್ಯಾನ್ಸರ್ ಆಗಬೇಕು ಅನ್ನೋದಿಲ್ಲ. ಅವರವರ ದೇಹ ಪ್ರಕೃತಿಗೆ ತಕ್ಕನಾಗಿ, ಅವರ ಇಮ್ಯುನಿಟಿ ಏನು ರೋಗ ನಿರೋಧಕ ಶಕ್ತಿಗೆ ತಕ್ಕನಾಗಿ ಒಮ್ಮೊಮ್ಮೆ ಏನಾಗುತ್ತೆ, ಈ ವೈರಾಣು ಅಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಅಲ್ಲಿ ಕೂತ್ಕೊಳ್ಳೋ ಸೆಲ್ಸನ್ನು ಜಾಸ್ತಿ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅದು ಒಂದು 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ, 8 16, ಇದೇ ರೀತಿಯೇ ಎಲ್ಲ ದೇಹದ ಎಲ್ಲ ಭಾಗದಲ್ಲೂ ಕ್ಯಾನ್ಸರ್ ಬೆಳೆಯೋದು. ಇದು ಅಷ್ಟು ದೊಡ್ಡದು ಮಾಡ್ತಾ ಮಾಡ್ತಾ ಆ ಜಾಗದ ಕ್ಯಾನ್ಸರ್ ಆಗಿ ತಿರುಗುತ್ತೆ. ಬಟ್ ಈ ವೈರಾಣು ಒಳಗೆ ಬಂದು
ಕ್ಯಾನ್ಸರ್ ಅಷ್ಟು ದೊಡ್ಡ ರೋಗಕ್ಕೆ ಹೋಗೋ ಅಷ್ಟೊತ್ತಿಗೆ ಏನಿಲ್ಲ ಅಂದ್ರೂ ನಮಗೆ 15ರಿಂದ 20 ವರ್ಷ ಸಮಯ ಇದೆ. ಇದು ಅಷ್ಟು ಸ್ಲೋ ಗ್ರೋಯಿಂಗ್, ಅದಕ್ಕೆ ನಾವು ಹೇಳೋದು ಇದು ತುಂಬಾ ಪ್ರಿವೆಂಟಬಲ್ ಕ್ಯಾನ್ಸರ್. ಇದು ಅಂಥದ್ರಲ್ಲಿ ಇದು ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಅಂದ್ರೆ ಅದು ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ. ಸೊ ಇಷ್ಟು ದೊಡ್ಡ ರೋಗವಾಗಿ ಬದಲಾದಾಗ ಅದು ನಮಗೆ ಮಹಿಳೆಯರಲ್ಲಿ ಬಿಳಿ ಮುಟ್ಟು ಅಂತ ಆಗುತ್ತೆ. ಪದೇ ಪದೇ ಬಿಳಿ ಮುಟ್ಟಾಗೋದು, ಎಷ್ಟೇ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಅದು ಸರಿ ಹೋಗದೆ ಇರೋದು, ಇಲ್ಲ ಗಂಡು ಹೆಣ್ಣು ಸಂಭೋಗ ನಡೆಸಿದಾಗ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆಗೋದು, ಇಲ್ಲ ಅದು ತುಂಬಾ ಬೆಳ್ಕೊಂಡ್ಬಿಡ್ತು ಅಂದ್ರೆ ಮುಂದೆ ಮೂತ್ರಪಿಂಡಕ್ಕೆ ಅಂದ್ರೆ ಮೂತ್ರಕೋಶಕ್ಕೆ ಯೂರಿನ್ ಬ್ಯಾಗ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ, ಮತ್ತೆ ಹಿಂದೆ ಮೋಷನ್ ಬ್ಯಾಗ್, ಇವೆರಡಕ್ಕೂ ಕೂಡ ತೊಂದರೆ ಆಗೋದು, ಮತ್ತೆ ರಕ್ತಸ್ರಾವದಿಂದ ಅವಳಿಗೆ ಅನೀಮಿಯಾ, ರಕ್ತದ ಕೊರತೆ ಆಗೋದು, ಇವೆಲ್ಲ ಕೆಲವು ಲಕ್ಷಣಗಳಾಗ್ತಾ ಹೋಗುತ್ತೆ. ಈ ಲಕ್ಷಣಗಳನ್ನು ಗುರುತಿಸ್ಕೊಂಡು ಎಷ್ಟು ಬೇಗ ಗುರುತಿಸ್ಕೊಳ್ತಾರೋ ಅಷ್ಟು ಬೇಗ ಒಳ್ಳೆಯದು. ಬಂದಾಗ ನಾವು ಅದನ್ನು ಟ್ರೀಟ್ ಮಾಡೋದಕ್ಕೆ ಏನು ಮಾಡ್ಬೋದು ಅದನ್ನು ಖಂಡಿತ ನಾವು ಅವ್ರಿಗೆ ಆಫರ್ ಮಾಡ್ತೀವಿ. ಆದರೆ ಇದನ್ನು ತಡೆಗಟ್ಟೋ ವಿಧಾನ ಹೇಗೆ ಅಂತ ಕೇಳಿದ್ರೆ ಇದಕ್ಕೆ ಬಹುತೇಕವಾಗಿ 2 ವಿಚಾರಗಳಿವೆ ಇದರಲ್ಲಿ. ಒಂದು, ನಮಗೆ ಯಾವ ಕ್ಯಾನ್ಸರ್ಗೂ ಇದುವರೆಗೂ ವ್ಯಾಕ್ಸಿನ್ ಅಂತ ಇಲ್ಲ, ಚುಚ್ಚುಮದ್ದು ಅಂತ ಇಲ್ಲ. ಆದರೆ ಈ ಗರ್ಭಕಂಠದ ಕ್ಯಾನ್ಸರ್ಗೆ ಇದೆ, HPV ವ್ಯಾಕ್ಸಿನ್ ಅಂತ ಇದೆ. ಇದು ಮೊದಲನೇದಾಗಿ ಒಂದು ಗಂಡು ಹೆಣ್ಣು ಸಂಭೋಗ ನಡೆಸೋ ಮುಂಚೆ ತಗೊಂಡ್ರೆ ಅತ್ಯಂತ ಪರಿಣಾಮಕಾರಿ. ಆಮೇಲೆ ಕೂಡ ತಕ್ಕೊಳ್ಬೋದು. ಅವರ ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಹೇಳ್ತೀವಿ ಇದು ನಿಮಗೆ ಸೂಕ್ತವೋ ಇಲ್ಲವೋ ಅನ್ನೋದನ್ನೆಲ್ಲ ಸರಿಯಾಗಿ ವಿವರಿಸ್ತೀವಿ. ಆದರೆ ಒಂದು 9 ವರ್ಷದಿಂದ 16 ವರ್ಷದ ಗಂಡು ಮತ್ತು ಹೆಣ್ಣು ಮಕ್ಕಳು ಏನಿರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಚುಚ್ಚುಮದ್ದನ್ನ ತಗೊಳ್ಬೋದು. ಈಗ ಸರ್ಕಾರದ ಮೂಲಕ ಕೂಡ ಕೇಂದ್ರ ಸರ್ಕಾರ ಕೂಡ ಇದನ್ನ ನಮ್ಮ ಇಮ್ಯುನೈಸೇಷನ್ ಶೆಡ್ಯೂಲ್ ನಲ್ಲಿ ಸೇರಿಸಬೇಕು ಅನ್ನೋ ಪ್ರಸ್ತಾವ ಇದೆ. ಆದಷ್ಟು ಬೇಗ ಅದು ಆದರೆ ಬಹಳ ಬಹಳ ಉಪಯುಕ್ತವಾದದ್ದು. ಇದು ಒಂದು ವಿಧಾನ. ಆದರೆ ಇನ್ನೊಂದು ವಿಧಾನ, ನಾವು ಹೇಗೆ ವರ್ಷ ಬ್ಲಡ್ ಟೆಸ್ಟು, ಸ್ಕ್ಯಾನು ಎಲ್ಲ ಮಾಡಿಸ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ಕಾಪಾಡ್ಕೊಳ್ತೀವೋ ಅದೇ ರೀತಿ ಒಂದು ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಇದೆ. PAP, ಪ್ಯಾಪ್ ಸ್ಮಿಯರ್ ಅಂತ ಒಂದು ಟೆಸ್ಟ್ ಇದೆ. ಇದು ನಾವು ಗರ್ಭಕಂಠದಿಂದ ತೆಗೆಯುವಂಥ ಒಂದು ಸ್ಯಾಂಪಲ್. ಇದನ್ನ ತೆಗೆದುಬಿಟ್ಟು ನಾವು ದುರ್ಬೀನಲ್ಲಿ ಹಾಕಿ ನೋಡ್ಬೋದು ಏನಾದರೂ ಈ ವೈರಾಣುವಿಂದ ಏನಾದರೂ ತೊಂದರೆಗಳಾಗಿದೆಯಾ, ಆ ಕ್ಯಾನ್ಸರ್ ರೀತಿ ಲಕ್ಷಣಗಳೇನಾದರೂ ಇದೆಯಾ ಅಂತ ಬಹಳ ಬೇಗ ಗೊತ್ತಾಗುತ್ತೆ. ಇದು ಏನಿಲ್ಲ ಅಂದರೂ 3 ವರ್ಷಕ್ಕೆ ಒಂದ್ಸತಿ ಮಾಡಿಸ್ಕೊಳ್ಬೇಕು. ಇದನ್ನ ಎಲ್ಲರೂ ಖಂಡಿತ ನೀವು ಮುಂದೆ ಎಲ್ಲಿ ಚೆಕಪ್ಗೆ ಹೋದ್ರೂ ಇದನ್ನ ನೀವೇ ಕೇಳಿಬಿಟ್ಟು ಖಂಡಿತ ಮಾಡಿಸ್ಕೊಳ್ಳಿ. ಇವೆರಡು ನೀವು ಫಾಲೋ ಮಾಡೋದೇ ಆದರೆ, ಈ ಪ್ಯಾಪ್ಸ್ಮಿಯರ್ ಟೆಸ್ಟು ಕೂಡ ಮತ್ತು ವ್ಯಾಕ್ಸಿನ್ ಕೂಡ ತಗೊಳ್ಳೋದೇ ಆದರೆ ಈ ಗರ್ಭಕಂಠದ ಕ್ಯಾನ್ಸರನ್ನು ಖಂಡಿತ ನಾವು ನಿವಾರಿಸ್ಬೋದು. ಅದನ್ನು ಮೊದಲನೇ ಸ್ಥಾನದಿಂದ ಅಟ್ಲೀಸ್ಟ್ ಕೆಳಗಿಳಿಸ್ಬೋದು. ಮೊದಲು ಇಳಿಸೋಣ. ಮೇಡಮ್, ಇವಾಗ ಗರ್ಭಕಂಠದ ಕ್ಯಾನ್ಸರ್ ಹೊರತುಪಡಿಸಿ ಇನ್ಯಾವೆಲ್ಲ ಕ್ಯಾನ್ಸರ್ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಭಯಂಕರವಾಗಿದೆ ಅಂತ? ಮಹಿಳೆಯರಿಗೆ ಅಂದರೆ ಅವ್ರಿಗೆಲ್ಲ ರೀತಿ ಕ್ಯಾನ್ಸರು ಬರ್ಬೋದು. ಆದರೆ ಒಬ್ಬ ಸ್ತ್ರೀರೋಗ ತಜ್ಞೆಯಾಗಿ ನಾನು ಹೇಳೋ ಹಾಗಿದ್ರೆ ಗರ್ಭಕಂಠದಲ್ದೇನೆ ಗರ್ಭಕೋಶದ್ದು ಕ್ಯಾನ್ಸರ್ ಬರುತ್ತೆ. ಆ ಕಡೆ ಈ ಕಡೆ ನಮಗೆ ಇರೋವಂಥ ಅಂಡಾಶಯ, ಓವರಿ ಅಂತ ಏನು ಕರಿತೀವಲ್ಲ ಅದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಮತ್ತು ಸ್ತನಗಳು, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನು ಕರಿತೀವಲ್ಲ ಅದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಇವೆಲ್ಲದರಲ್ಲೂ ಸ್ವಲ್ಪ ಭಯಂಕರವಂತ ಹೇಳಬಹುದು. ಅಂದರೆ ಅದು ಓವರಿದು. ಯಾಕೆ ಅಂತಂದರೆ ಅದು ಒಳಗಿದೆ ಬಹಳ. ಅದು ಶುರುವಾಗೋದ್ರಿಂದ ಹಿಡಿದು ದೊಡ್ಡದಾಗೋದ್ರಿಂದ ಹಿಡಿದು ಏನೇನೂ ಕೂಡ ಲಕ್ಷಣಗಳು ಮೊದಲನೇದಾಗಿ ಕಾಣೋದಿಲ್ಲ. ವರ್ಷ ಸ್ಕ್ಯಾನ್ ಮಾಡಿಸ್ತಾ ಬಂತು ಅಂತಂದರೆ ಬಹುಶಃ ಏನೋ ಒಂದು ಸಣ್ಣ ಗಡ್ಡೆ ಇದೆ ಅಂತನೋ ಏನೋ ನಾವು ಕಂಡು ಹಿಡ್ಕೋಬೋದು. ಆದರೆ ಎಲ್ಲ ಗಡ್ಡೆಗಳು ಕ್ಯಾನ್ಸರ್ ಆಗಬೇಕು ಅಂತ ಇಲ್ಲ. ಸೊ ಯಾವ ಗಡ್ಡೆ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಆ ಓವರಿ ಎಷ್ಟು ಚೆನ್ನಾಗಿ ಮುಚ್ಚಿಟ್ಕೊಳ್ಳುತ್ತೆ ಅಂತಂದರೆ ಸುಮಾರು ಸತಿ ಅದು ಗೊತ್ತಾಗೋದಿಲ್ಲ. ಸೊ ಎಷ್ಟೊಂದು ಜನ ಅದು ಯಾವಾಗಲೂ 75, 80 ಒಂದು ವಯಸ್ಸಾದವರಿಗೆ ಅಥವಾ ಯಾರಿಗೆ ಮುಟ್ಟು ನಿಂತಿರುತ್ತೋ ಅಂಥವರಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಹಾಗಂದ್ ಮಾತ್ರಕ್ಕೆ ಬೇರೆಯವರಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತಲ್ಲ, ಅವರಲ್ಲೂ ಇರುತ್ತೆ. ಆದರೆ ಇಂಥವರಲ್ಲಿ ಕಾಣಿಸ್ಕೊಂಡಾಗ ಅದು ಸ್ವಲ್ಪ ಭಯಂಕರವಾಗಿರುತ್ತೆ, ಸ್ವಲ್ಪ ಸ್ಪ್ರೆಡ್ ಆಗಿ ಬರುತ್ತೆ. ಸೊ ಇವೆಲ್ಲ ಕ್ಯಾನ್ಸರ್. ಅದು ಬಿಟ್ಟು ಅವರಿಗೆ ಬೇರೆ ರೀತಿ ಹೊಟ್ಟೆದಿರ್ಬೋದು, ಲಿವರ್ದಿರ್ಬೋದು, ಬ್ರೈನು, ಲಂಗ್ಸ್ ಎಲ್ಲ ರೀತಿನೂ ಬರ್ಬೋದು. ಆದರೆ ಒಬ್ಬ ಸ್ತ್ರೀರೋಗ ತಜ್ಞೆಯಾಗಿ ನಾವು ಇಷ್ಟೆಲ್ಲ ಕ್ಯಾನ್ಸರ್ಗಳನ್ನು ನೋಡ್ತೀವಿ ಮಹಿಳೆಯರಲ್ಲಿ. ಮೇಡಮ್, ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಅಂದ್ರಿ, ಬ್ರೆಸ್ಟ್ ಕ್ಯಾನ್ಸರ್ ಬರಲಿಕ್ಕೆ ಏನಾದರೂ ಕಾರಣ ಏನಾದರೂ ಇರಬಹುದಾ? ಖಂಡಿತ ಕಾರಣ ಅಂದರೆ ಬಹುತೇಕ ಪಾಲು ವಂಶವಾಹೀಯವಾಗಿ ಬರುತ್ತೆ. ಸೊ ಒಂದು ಹೆಣ್ಣುಮಗಳಿಗೆ ತಾಯಿ ಇಲ್ಲ ತಾಯಿ ಕಡೆ ಸಂಬಂಧದಿಂದ ಏನೇ ಒಂದಿದ್ರೂ ಅದು ವಂಶವಾಹೀಯವಾಗಿ ಬರುವಂಥ ಬಹಳ ಚಾನ್ಸಸ್ ಇರುತ್ತೆ. ಹಾಗನ್ ಮಾತ್ರಕ್ಕೆ ವಂಶವಾಹಿಯಲ್ಲಿ ಇಲ್ಲ ಅಂದರೆ ಬರೋದೇ ಇಲ್ಲ ಅಂತ ಅಲ್ಲ, ಅದು ಕೂಡ ಬರಬಹುದು. ಇತ್ತೀಚೆಗೆ ನಮ್ಮ ಲೈಫ್ ಸ್ಟೈಲಿನಿಂದ ಏನಾಗಿದೆ, ಬಹುತೇಕ ಹಾರ್ಮೋನ್ ಏರುಪೇರು ಆಗೋಕ್ಕೆ ಶುರುವಾಗಿದೆ. ಈ ಹಾರ್ಮೋನ್ ಏರುಪೇರು ಆದಾಗ ಹಾರ್ಮೋನ್ ಮೇಲೆ ಅವಲಂಬಿತವಾಗಿರುವಂಥ ಎಲ್ಲ ಅಂಗಗಳ ಮೇಲೂ ಒಂದಲ್ಲ ಒಂದು ಚೂರುಪಾರು ಇಫೆಕ್ಟ್ ಆಗ್ತಾನೆ ಹೋಗುತ್ತೆ. ಅದ್ರಲ್ಲಿ ಸ್ತನಗಳು ಕೂಡ ಒಂದು. ಇಲ್ಲಿ ಏನಾದರೂ
ಅದೇ ಮತ್ತೆ ಕ್ಯಾನ್ಸರ್ ಥರ 1-2 ಆಗೋದು 2-4 ಆಗೋದು ಆ ಥರ ತುಂಬ ರ್ಯಾಪಿಡಾಗಿ ಆಯಿತು ಹಾರ್ಮೋನಿನ ಕಾರಣದಿಂದಾಗಿ ಅಂದರೆ ಅದು ಕೂಡ ಕ್ಯಾನ್ಸರ್ ಆಗಿ ಪರಿವರ್ತಿಸ್ಕೊಳ್ಬೋದು. ಆದರೆ ಯಾರ ವಂಶದಲ್ಲಿ, ಯಾರ ಫ್ಯಾಮಿಲಿಯಲ್ಲಿ, ಪರಿವಾರದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದಿದೆಯೋ, ಬ್ರೆಸ್ಟ್ ಕ್ಯಾನ್ಸರ್ ಪುರುಷರಿಗೂ ಕೂಡ ಬರಬಹುದು. ಸೊ ಅದನ್ನು ಕೂಡ ತಲೆಯಲ್ಲಿ ಇಟ್ಕೋಬೇಕು. ತಾಯಿಯ ಕಡೆ ಪುರುಷರಲ್ಲಿ ಯಾರಿಗಾದ್ರೂ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಖಂಡಿತ ನೀವು ಕೂಡ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದೇನಾದರೂ ವಂಶವಾಹಿಯಾಗಿ ನಿಮ್ಮಲ್ಲೂ ಇದೆಯಾ ಅಂತ ಜೀನ್ ಟೆಸ್ಟಿಂಗ್ಗಳಿವೆ, ರಕ್ತದಲ್ಲಿ ಕೂಡ ಟೆಸ್ಟ್ ಮಾಡಬಹುದು. ಅದನ್ನು ಮಾಡಿಸ್ಕೊಂಡು ಅದಕ್ಕೆ ಪ್ರಿವೆಂಟಬಲ್ ಸ್ಟೆಪ್ಸ್ ಏನೇನಿದೆಯೋ ಅದನ್ನು ತಗೊಳ್ಬೇಕಾಗತ್ತೆ. ಈ ಸ್ತನಗಳ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಥವಾ ಅದನ್ನು ಬೇಗ ಕಂಡುಹಿಡಿಯೋದಕ್ಕೆ ಒಂದು ಉಪಾಯ ಏನು ಅಂದರೆ, ಪ್ರತಿ ಮಹಿಳೆ ತನ್ನ ಸ್ತನಗಳನ್ನು ತಾನೇ ಎಕ್ಸಾಮಿನ್ ಮಾಡ್ಕೊಳ್ಳೋದು. ಪ್ರತಿ ತಿಂಗಳು ಯಾರಿಗೆ ಮುಟ್ಟಾಗ್ತಿರುತ್ತೋ ಅವರು ಮುಟ್ಟು ನಿಲ್ಲೋದು ಹೊತ್ತಿಗೆ 4ನೇ ದಿನ 5ನೇ ದಿನ, ಕೆಲವ್ರಿಗೆ 7 ದಿನ ಇರ್ಬೋದು, ಆ ಮುಟ್ಟು ನಿಲ್ಲೋ ಹೊತ್ತಿಗೆ ತನ್ನ ಸ್ತನಗಳನ್ನು ತಾನೇ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಮುಟ್ಟಿ ನೋಡಿಕೊಂಡು ಅದರಲ್ಲಿ ಗಡ್ಡೆಗಳೇನಾದರೂ ಇದೆಯಾ, ಇಲ್ಲ ಹಾಲು, ನೀರು, ರಕ್ತ ಆ ಥರ ಏನಾದರೂ ಬರ್ತಾ ಇದೆಯಾ ಅನ್ನೋದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಈ ಥರ ಪ್ರತಿ ತಿಂಗಳು ಮಾಡಬೇಕು. ಯಾರಿಗೆ ಮುಟ್ಟು ನಿಂತಿದೆಯೋ ಅವರು ತಿಂಗಳಲ್ಲಿ ಇಂಥ ದಿನ, ಪ್ರತಿ ತಿಂಗಳು ನಾನು ಇಂಥ ದಿನ ಮಾಡ್ತೀನಿ ಅಂತ ಒಂದು ಅಲಾರಾಮ್ ಥರನೋ ರಿಮೈಂಡರ್ ಥರನೋ ಇಟ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಯಾವಾಗ ನಮಗೆ ನಾರ್ಮಲ್ ಆಗಿ ಹೇಗೆ ಇರುತ್ತೆ ಸ್ತನಗಳು ಅನ್ನೋದು ಗೊತ್ತಾಗುತ್ತೋ, ಒಂದು ಸಣ್ಣ ಅಬ್ನಾರ್ಮ್ಯಾಲಿಟಿ ಇದ್ರೂ ಫಸ್ಟು ಅವರಿಗೆ ಗೊತ್ತಾಗುತ್ತೆ. ಆ ಪೇಷಂಟೇ ಆಮೇಲೆ ನಮ್ಮ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನಮ್ಗೆ ಈ ಥರ ಏನೋ ಸಿಗ್ತಾ ಇದೆ, ಏನೋ ಗಡ್ಡೆ ಥರ ಸಿಗ್ತಾ ಇದೆ, ದಯವಿಟ್ಟು ನೋಡಿ ಅಂತ. ಆವಾಗ ನಾವು ಅವ್ರನ್ನ ತಪಾಸಣೆ ಮಾಡಿ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅದು ಏನು ಭಯ ಪಡೋವಂಥದ್ದ, ಭಯ ಪಡದೇ ಇರುವಂಥದ್ದ ಅನ್ನೋದನ್ನು ನಾವು ಹೇಳ್ಬೋದು. ಇದು ಬಿಟ್ಟು ನಾವು ಹೇಗೆ ಪ್ಯಾಪ್ಸ್ಮಿಯರ್ನ ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸತಿ ಅಂತ ಮಾಡಿಸ್ಕೋತೀವೋ, ಪ್ರತಿ ವರ್ಷವೂ ಒಂದು ಸ್ತನಗಳ ಸ್ಕ್ಯಾನ್ ಇರುತ್ತೆ ಮತ್ತು ಎಕ್ಸ್ರೇ ಇರುತ್ತೆ. ಇವೆರಡರಲ್ಲಿ ಅವರ ವಯೋಸಹಜಕ್ಕೆ ತಕ್ಕಂಗೆ ಯಾವುದು ಮಾಡಿಸ್ಕೋಬೇಕು ಅದನ್ನು ಮಾಡಿಸ್ತಾ ಬಂದರೆ ತಡೆಗಟ್ಟಕ್ಕಾಗದೇ ಇದ್ರೂ ಅಟ್ಲೀಸ್ಟ್ ಬೇಗ ಆದರೂ ಗುರುತಿಸ್ಕೊಂಡು ಅದಕ್ಕೆ ಖಂಡಿತ ಟ್ರೀಟ್ಮೆಂಟ್ ಸಿಗುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಕೂಡ ಬಹಳ ಅರ್ಲಿ ಸ್ಟೇಜಸಲ್ಲಿ ಬಹಳ ಒಳ್ಳೆಯ ಥರ ಅದನ್ನು ಟ್ರೀಟ್ ಮಾಡ್ಬೋದು. ಮೇಡಮ್, ಇವಾಗ ಸ್ತನದ ಕ್ಯಾನ್ಸರ್ ಅಂತಿದ್ರಿ, ಅದು ಇಷ್ಟು ವಯೋಮಿತಿಯಿಂದ ಇಷ್ಟು ವಯೋಮಿತಿಗೆ ಅಂತ ಏನಾದರೂ ಇದೆಯಾ ಅಥವಾ ಚಿಕ್ಕ ವಯಸ್ಸಿಂದನೇ ಏನಾದರೂ ಬರುತ್ತಾ ಅಂತ? ಚಿಕ್ಕ ವಯಸ್ಸಿಂದ ವಂಶವಾಹಿಯಾಗಿದ್ರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಆ ಒಂದು ಟೆಂಡೆನ್ಸಿ ಇರುತ್ತೆ. ಬಟ್ ಅದು ಗೊತ್ತಾಗೋದು ಒಂದು ಲೇಟ್ ಆಗಿನೇ, 35-40 ವರ್ಷದ ಮೇಲ್ಪಟ್ಟವರಲ್ಲೇ ಹೆಚ್ಚಾಗಿ ಅದು ಕಾಣಿಸ್ಕೊಳ್ಳೋದು ಅಥವಾ ಗುರುತಿಸಲ್ಪಡುವಂಥದ್ದು. ಯಾಕೆಂದರೆ ನಾನು ಹೇಳ್ದಂಗೆ ಹಾರ್ಮೋನ್ ಏರುಪೇರು ಇರ್ಬೋದು, ಇಲ್ಲ ಅದು ಒಂದು ಲೆವೆಲಿಗೆ ಅದರ ಗ್ರೋತ್ ಆದ ಮೇಲೇ ಇಂಥ ಒಂದು, ಯಾಕೆಂದರೆ ಗ್ರೋತ್ ಆಗುವಾಗ ದೊಡ್ಡದಾಗುತ್ತೆ, ಅದಾದ ಮೇಲೇ ಇನ್ನೂ ಎಕ್ಸ್ಟ್ರಾ ಗಡ್ಡೆಗಳೇನಾದರೂ ಬೆಳೆಯೋಕ್ಕೆ ಒಂದು ಆಸ್ಪದ ಸಿಗೋದು. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗಿಂತ ಒಂದು 35 ವರ್ಷದ ಮೇಲ್ಪಟ್ಟವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೇಡಮ್, ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ರೆ ನಮ್ಮ ಅಮ್ಮಂದಿರು, ನಮ್ಮ ಅಜ್ಜಿದಿರೆಲ್ಲ ತುಂಬಾನೇ ಸ್ಟ್ರಾಂಗ್ ಇದ್ರು. ಬಟ್ ಇವಾಗ ನಾವೆಲ್ಲ ಅಂತ ತಗೊಂಡ್ರೆ ನಮ್ಮ ಜೀವನ ಶೈಲಿಯಿಂದ ಏನಾದ್ರೂ ಕಾಯಿಲೆಗಳೇನಾದ್ರೂ ಹರಡ್ತಾ ಇದೆಯಾ ಅಥವಾ ಬರ್ತಾ ಇದೆಯಾ, ಅಥವಾ ಫುಡ್ ಇರ್ಬಹುದು, ನಾವು ಜಂಕ್ ಫುಡ್ ಇರ್ಬೋದು, ಇದರಿಂದ ಏನಾದ್ರೂ ಬರ್ತಾ ಇದೆಯಾ? ನೋಡಿ, ಕಾಯಿಲೆಗಳು ಅದರಿಂದ ಬರ್ತಿದೆ ಅಂತ ನಾನು ಹೇಳೋದಿಲ್ಲ. ಬಟ್ ಇನ್ ಜನರಲ್ ಆಗಿ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಇರ್ಬೋದು ಅಥವಾ ನಮ್ಮ ನೈತಿಕ ಶಕ್ತಿ ಇರೋದು ಖಂಡಿತ ಕಡಿಮೆ ಆಗಿದೆ. ಆಗಿನ ಕಾಲದಲ್ಲಿ ಹೆಂಗಸರು ತಾವು ಗರ್ಭ ಧರಿಸಿದ್ರು ಕೂಡ, ಮಕ್ಕಳು ಹೊಟ್ಟೆ ಒಳಗೆ ಇದ್ರೂ ಕೂಡ ಗದ್ದೆ ಕೆಲ್ಸಕ್ಕೆ ಹೋಗೋರು, ಮನೆಯಲ್ಲಿ ಕೂಡ ರಾಗಿ ಬೀಸೋ ಕೆಲಸಗಳಂತ ಒಂದು ಸ್ಟ್ರಾಂಗ್ ಕೆಲಸಗಳನ್ನು ಮಾಡೋರು. ಆದರೆ ಇವಾಗ ಆ ಥರ ಕೆಲಸ ಮಾಡೋದು ಎಲ್ಲ ಇಲ್ಲ. ಯಾಕೆಂದರೆ ಅದಕ್ಕೆ ತಕ್ಕಂಥ ಜೀವನ ಶೈಲಿಯೂ ಬದಲಾಗಿದೆ. ಮಹಿಳೆಯರು ಕೂಡ ತಮ್ಮ ಪ್ರಿಫರೆನ್ಸಸಲ್ಲಿ ಬದಲಾಗಿದ್ದಾರೆ. ಆದರೆ ಅದು ತಪ್ಪು, ಇದು ತಪ್ಪು, ಅದು ಸರಿ ಇತ್ತು, ಇದು ಸರಿ ಇಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಮೊದಲನೇದಾಗಿ ನಾವೇನು ಮಾಡಬೇಕು ಅಂದರೆ ನಮ್ಮನ್ನು ನಾವು ನೈತಿಕವಾಗಿ ಮೇಲೇರಿಸ್ಕೊಳ್ಬೇಕು. ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಖಂಡಿತ ಜೀವನ ಶೈಲಿಯಿಂದ ಬರುವಂಥ ಬಹಳಷ್ಟು ರೋಗಗಳಿವೆ. ಅದರಿಂದ ಮಹಿಳೆಯರಲ್ಲಿ PCOD, ಎಂಡೋಮೆಟ್ರಿಯೋಸಿಸ್, ಓವರಿಯಲ್ಲಿ ಸಿಸ್ಟ್ಗಳು ಕಾಣಿಸ್ಕೊಳ್ಳುವಂಥ ಬಹಳ ಇದು ಇದೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅಂಥ ಎಲ್ಲ ರೋಗಗಳಿಗೂ ಮೊದಲನೇ ಟ್ರೀಟ್ಮೆಂಟ್ ನಾವು ಹೇಳೋದೇ ಲೈಫ್ ಸ್ಟೈಲ್, ಜೀವನ ಶೈಲಿ. ಮಾತ್ರೆ ತಗೊಳ್ಳಿ, ಅದು ಮಾಡಿ ಇದು ಮಾಡಿ ಅಂತ ಹೇಳೋ ಮುಂಚೆ ನಾವು ಮೊದಲು ಹೇಳೋದೇ ಜೀವನ ಶೈಲಿ. ನಮ್ಮ ಜೀವನ ಶೈಲಿಯಲ್ಲಿ ಊಟ ತಿಂಡಿ, ನಮ್ಮ ವ್ಯಾಯಾಮ, ದೈಹಿಕ ವ್ಯಾಯಾಮ, ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಹೇಗೆ ನಾವು ಕೆಲಸದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಅದನ್ನು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡ್ತೀವಿ, ಆಮೇಲೆ ನಿದ್ದೆ, ಎಲ್ಲವೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಯಾವುದೋ ಒಂದು ಜಾಸ್ತಿ ಒಂದು ಕಡಿಮೆ ಅಂತಿಲ್ಲ. ಸೊ ಇವೆಲ್ಲ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೆಣ್ಣು ಮಕ್ಕಳಿಗೆ ಇದು ಸ್ವಲ್ಪ ಜಾಸ್ತಿ, ಯಾಕೆಂದರೆ ಅವರು ಮನೆಯಲ್ಲೂ ರೋಲ್ಸ್ ನಿಭಾಯಿಸಬೇಕಾಗುತ್ತೆ, ಹೊರಗಡೆ ಕೂಡ ರೋಲ್ಸ್ ನಿಭಾಯಿಸಬೇಕಾಗುತ್ತೆ. ಸೊ ಒಂದು ಎಕ್ಸ್ಟ್ರಾ ಕೇರ್ ಮನೆಯವರ ಸಪೋರ್ಟಿಂದ ಈ ಎಲ್ಲ 4 ಕ್ಷೇತ್ರದಲ್ಲೂ ನಮ್ಮ ಊಟ ತಿಂಡಿನಲ್ಲಿ ನೀವು ಹೇಳ್ದಂಗೆ ಜಂಕ್ ಫುಡ್ಡು ಅದು ಬಹಳ
ಮಾಡೋಂಥ ಎಲ್ಲ ತೊಂದರೆಗಳನ್ನು ನಾವು ನೋಡ್ಬಿಟ್ಟಿದ್ದೀವಿ ಇವಾಗ. ಈಗ ಒಂದು ಇತ್ತೀಚಿನ ಸ್ಟಡಿ ಪ್ರಕಾರ IT ಎಂಪ್ಲಾಯೀಸಲ್ಲಿ ಬಹಳಷ್ಟು ಜನ ಯಂಗ್ ಏಜಲ್ಲೇ 30-35 ವರ್ಷಕ್ಕೆ ಅವರು ಕುಡಿತದ ಅಭ್ಯಾಸ ಇಲ್ಲದಿದ್ರೂ ಕೂಡ ಅವ್ರಿಗೆ ಫ್ಯಾಟಿ ಲಿವರ್ ಅನ್ನೋದು ಬರ್ತಾ ಇದೆ. ಅಂದರೆ ಲಿವರಲ್ಲಿ ಫ್ಯಾಟ್ ತುಂಬ್ಕೋತಾ ಇದೆ. ಅದು ಫ್ಯಾಟ್ ತುಂಬ್ಕೊಂಡ್ರೆ ಅದು ಕೆಲಸ ಮಾಡೋದಿಲ್ಲ, ಲಿವರ್ ತನ್ನ ನಾರ್ಮಲ್ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅವಾಗ ಅದು ಆಲ್ಕೋಹಾಲ್ ಕುಡಿದ್ರೆ ಏನು ಇಫೆಕ್ಟ್ ಆಗುತ್ತೋ, ಅದು ಮದ್ಯಪಾನ ಮಾಡಿದ್ರೆ ಏನು ಇಫೆಕ್ಟ್ ಆಗುತ್ತೋ ಅದು ಕುಡಿದೇ ಕೂಡ ಆಗ್ತಾ ಇದೆ. ಸೊ ಎಲ್ಲರೂ ಕೂಡ ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳೋ ಒಂದು ಅವಶ್ಯಕತೆ ಇದೆ. ಹೆಣ್ಮಕ್ಳು ಸ್ವಲ್ಪ ವಿಶೇಷವಾಗಿ ಇದನ್ನ ಗಮನಿಸ್ಕೊಳ್ಬೇಕು. ಮೇಡಮ್, ಇನ್ನೊಂದು ಮೇಜರ್ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇವಾಗ ಚಿಕ್ಕ ವಯಸ್ಸಿಗೆ ಮಕ್ಕಳು ಬರೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು ಮೇಡಮ್? ಅದಕ್ಕೂ ಕೂಡ ಜೀವನ ಶೈಲಿ ಆಗುತ್ತೆ, ತಾಯಿಯ ಜೀವನ ಶೈಲಿಯೂ ಆಗುತ್ತೆ, ಮಕ್ಕಳಲ್ಲೂ ಅಷ್ಟೇ. ಈಗ ನಾವು ಎಷ್ಟು ಜನ ಮಕ್ಕಳನ್ನ ಹೊರಗೆ ಆಟ ಆಡ್ತಿರೋದು ನೋಡ್ತಿದೀವಿ? ಇಲ್ಲ, ಅರ್ಧ ಜನ ಟ್ಯೂಷನ್ ಅಲ್ಲಿ ಇರ್ತಾರೆ, ಇನ್ನರ್ಧ ಜನ ಟಿವಿ ಮುಂದೆ ವಿಡಿಯೋ ಗೇಮ್ಸ್ ಆಡ್ತಿರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಮೊಬೈಲ್ ಕಿತ್ಕೊಂಡು ಹೋಗಮ್ಮ ಆಟಾಡು ಅಂದ್ರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಆಟಾಡೋದೇನು ಅಂತ. ಒಬ್ರ ಜೊತೆ ಇನ್ನೊಬ್ರು ಬೆರೆಯೋದು ಕೂಡ ಗೊತ್ತಿಲ್ಲ. ಸೊ ಇದು ನಿಜವಾಗ್ಲೂ ಅವರ ಒಂದು ಆರೋಗ್ಯಕ್ಕೆ ಧಿಕ್ಕಾರ ಅಥವಾ ಒಂದು ಕೆಟ್ಟ ಪರಿಣಾಮನೇ ಬೀರ್ತಾ ಇದೆ ಹೊರತು ಒಳ್ಳೆ ರೀತಿಲಿ ಆಗ್ತಾ ಇಲ್ಲ. ಎಲ್ಲ ಟೈಮಲ್ಲೂ ಓದೋದು ಒಳ್ಳೇದಲ್ಲ, ಎಲ್ಲ ಟೈಮಲ್ಲೂ ಆಟ ಆಡೋದು ಒಳ್ಳೇದಲ್ಲ. ಇದು ಮಕ್ಕಳ ವಿಚಾರವಾಗಿ ನಾನು ಹೇಳೋ ಒಂದು ಜೀವನ ಶೈಲಿ. ಮತ್ತೆ ನಾವು ಎಷ್ಟೊಂದು ಎನರ್ಜಿ ಡ್ರಿಂಕ್ಸ್ ಅಂತ ಇರ್ಬೋದು ಅಥವಾ ಏನೇನೋ ಕೊಡ್ತಿರ್ತೀವಿ, ಅದ್ರ ಕಂಟೆಂಟ್ಸ್ ಕಡೆ ಗಮನ ಕೊಡೋಕೆ ಹೋಗೋದಿಲ್ಲ. ಸುಮಾರು ಇದರಲ್ಲಿ ಶುಗರೇ ಜಾಸ್ತಿ ಇರುತ್ತೆ. ಈ ಶುಗರ್ ಎಕ್ಸ್ಪೋಜರ್ ಮತ್ತೆ ಚಾಕ್ಲೇಟ್ ಎಕ್ಸ್ಪೋಜರ್ ಚಿಕ್ಕ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಅಲ್ವಾ? ನಾವ್ ಏನೇ ಅವ್ರ ಸಮಾಧಾನ ಮಾಡೋಕ್ಕೂ ತಗೋ ಚಾಕ್ಲೇಟ್, ಏನೋ ಒಂದಿದಾದ್ರೆ ಸ್ವೀಟ್ ತಗೋ, ಇದನ್ನ ತಿನ್ನು ತುಂಬಾ ತಿನ್ಸಿ ಓವರ್ ನರಿಶ್ ಆಗೋಗಿದ್ದೀವಿ. ಅದಕ್ಕೆ ನಾವು ಚಿಕ್ಕ ಮಕ್ಕಳಲ್ಲೇ ಒಬಿಸಿಟಿ, ದೇಹದ ತೂಕ ಜಾಸ್ತಿ ಇರೋದು ಅಂತ ಕಾರಣಗಳನ್ನು ನೋಡ್ತಾ ಇದೀವಿ. ಯಾವಾಗ ದೇಹದ ತೂಕ ಜಾಸ್ತಿ ಆಗುತ್ತೋ ಅಥವಾ ದೇಹದ ತೂಕದಲ್ಲಿ ಅತಿ ಏರುಪೇರು ಆಗಕ್ಕೆ ಶುರು ಆಗುತ್ತೋ ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ಗಳು ಶುರು ಆಗುತ್ತೆ. ಅದಕ್ಕಾಗಿಯೇ ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಬೇಗ ಮುಟ್ಟಾಗೋದು ಅಥವಾ ಮುಟ್ಟಾದ್ರೂ ಸರಿಗೆ ಬರದೇ ಇರೋದು, ಬಂದರೂ ತುಂಬ ಕಡಿಮೆ ಬರೋದು, ಇಲ್ಲ ಕೆಲವ್ರಿಗಂತೂ ಅತಿ ಜಾಸ್ತಿ ಬಂದ್ಬಿಟ್ಟು ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ಬಿಡೋದು, ಇಂಥ ಎಲ್ಲ ತೊಂದರೆಗಳನ್ನು ಶುರುವಾಗ್ತಾ ಇದೆ. ಇದಕ್ಕೆ ನಾವು ನಮ್ಮ ಅರ್ಲಿ ಚೈಲ್ಡ್ಹುಡ್ಡಿನ ಒಂದು ಜೀವನ ಶೈಲಿಯನ್ನು ಸ್ವಲ್ಪ ಪೇರೆಂಟ್ಸ್ ಕೂಡ ಬದಲಾಯಿಸಬೇಕು. ಮಕ್ಕಳಿಗೆ ಅತಿ ಸ್ವೀಟ್ ತಿನ್ಸೋದು ಅಥವಾ ತುಂಬ ಕೂತ್ಕೊಂಡು ಓದು ಅನ್ನೋದು ಎಲ್ಲನೂ ಅತಿ ಏನು ಮಾಡಿದ್ರೂ ಒಳ್ಳೇದಲ್ಲ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಮಾಡಿದ್ರೆ ಬಹುಶಃ ಇದಕ್ಕೂ ಪರಿಹಾರ ಸಿಗ್ಬೋದು ಅನ್ಸುತ್ತೆ. ಮೇಡಮ್, ಇವಾಗ ಪ್ರತಿ ಹೆಣ್ಮಕ್ಳು ಎದುರಿಸುವಂಥ ಒಂದು ಸಮಸ್ಯೆ ಅಂದರೆ ಪ್ರತಿ ತಿಂಗಳು ಮುಟ್ಟಾಗುವಂತಹ ಸಮಸ್ಯೆ. ಆ ಟೈಮ್ನಲ್ಲಿ ಸಾಕಷ್ಟು ಹೊಟ್ಟೆ ನೋವು, ಸೊಂಟ ನೋವು ಎಲ್ಲ ಬರುತ್ತೆ. ಅದಕ್ಕೆ ಕೆಲವೊಬ್ರು ಟ್ಯಾಬ್ಲೆಟ್ಗಳನ್ನು ತಗೊಳ್ತಾರೆ. ಅದರಿಂದ ಏನಾದರೂ ಎಫೆಕ್ಟ್ ಏನಾದರೂ ಆಗುತ್ತಾ? ಇಲ್ಲ. ಏನು ಅಂತಂದ್ರೆ ಮಹಿಳೆಯರಲ್ಲಿ ಆ ಮುಟ್ಟಾಗೋ ಸಮಯದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ, ಕೆಲವು ಕೆಮಿಕಲ್ ಚೇಂಜಸ್ ಆಗುತ್ತೆ. ಅದರಿಂದಾಗಿ ಅವಳಿಗೆ ನೋವು, ಸಂಕಟ ಎಲ್ಲ ಆಗುತ್ತೆ. ಅದಕ್ಕೆ ತಕ್ಕನಾಗಿ ಅವ್ರು ಏನಾದರೂ ಮಾತ್ರೆಗಳು ತಗೊಂಡ್ರೆ, ಅದು ಬೇರೆ ಏನೂ ಕಾರಣ ಇಲ್ಲದೆ ಬರೀ ಇದೇ ಕಾರಣ ಅಂತ ಆಯ್ತು ಅಂತಂದ್ರೆ ಆ ಮಾತ್ರೆಗಳಿಂದ ಏನೂ ತೊಂದರೆ ಇಲ್ಲ, ಮುಂದೆ ಲೈಫಿಗೂ ಕೂಡ ಏನೂ ತೊಂದರೆ ಇಲ್ಲ. ಆದ್ರೆ ಅತಿ ಆಗ್ತಾ ಇದೆ. ಈಗ 3 ದಿನ ಅವ್ರಿಗೆ ಮುಟ್ಟಾಗುತ್ತೆ ಅಂತಂದ್ರೆ ಪ್ರತಿ 3 ದಿನದಲ್ಲೂ 3 ಮಾತ್ರೆ ತಗೊಳ್ಳೇಬೇಕು. ಇಲ್ದಿದ್ರೆ ಅವ್ರಿಗೆ ಒಂಚೂರು ಕೂತು ಜಾಗದಿಂದ ಅಲ್ಲಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಷ್ಟು ನೋವಿದೆ ಅಂದ್ರೆ ಅವಾಗ ನಾವು ಯೋಚನೆ ಮಾಡ್ಬೇಕು. ಈ ನೋವು ಸಾಮಾನ್ಯವಾಗಿ ಎಲ್ರಿಗೂ ಬರುವಂತ ನೋವಲ್ಲ, ಏನೋ ಕಾರಣ ಇದೆ. ಯಾಕೆಂದ್ರೆ ಎಲ್ಲದಕ್ಕೂ ಮಾತ್ರೆ ತಗೊಂಡು ಸಪ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಎಷ್ಟು ತುಂಬಾ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ಕೊಳ್ಬೇಕು. ಈ ನೋವು ಜಾಸ್ತಿ ಇದೆ ಅನ್ನುವಾಗ ಅದ್ರ ಕಾರಣವನ್ನ ಹುಡುಕಿ ನಾವು ಆ ಕಾರಣವನ್ನ ಟ್ಯಾಕಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಮಾತ್ರೆ ತಗೊಳ್ಳೋದ್ರಿಂದ ತಪ್ಪಿಲ್ಲ. ಮಾತ್ರೆ ಅತಿ ಆದ್ರೆ ನಾವು ಸ್ವಲ್ಪ ಕಾರಣ ಹುಡುಕೋದ್ರ ಕಡೆ ಯೋಚನೆ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ನಮ್ಮ ಅಮ್ಮಂದಿರಾಗಿರ್ಬಹುದು, ಅವರ ತಾಯಂದಿರಾಗಿರ್ಬಹುದು, ಈ ರೀತಿ ಸಂದರ್ಭದಲ್ಲೂ ಕೂಡ ಅವ್ರ ಕೆಲಸಗಳನ್ನ ಸಲೀಸಾಗಿ ಮಾಡ್ತಾ ಇದ್ರು, ಏನು ಅವರಿಗೆ ತೊಂದರೆನೇ ಆಗ್ತಾ ಇರಲಿಲ್ಲ. ಬಟ್ ನಾವಿರ್ಬಹುದು ಆಫೀಸಲ್ಲಿ ಇದ್ರೆ ತಕ್ಷಣನೇ ರಜಾ ಕೇಳ್ಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡುವಂಥದ್ದಾಗಿರ್ಬೋದು. ಇತ್ತೀಚಿನ ಯುವ ಜನತೆಗೆ ಯಾಕೆ ಹೀಗಾಗ್ತಿದೆ? ಇದಕ್ಕೆ ಮತ್ತೆ ನಾವು ನಮ್ಮ ಜೀವನ ಶೈಲಿ ಅಂತ ಹೇಳ್ಬೋದು. ಯಾಕೆಂದ್ರೆ ಹಳೆ ಕಾಲದವರು ಚಿಕ್ಕ ವಯಸ್ಸಲ್ಲೂ ಕೆಲಸ ಮಾಡೋರು, ವಯಸ್ಸಿಗೆ ಬಂದ್ಮೇಲೂ ಕೆಲಸ ಮಾಡೋರು. ನಮ್ಮಲ್ಲಿ ಮಾಂಸಖಂಡಗಳಲ್ಲದೆ ಲಿಗಮೆಂಟ್ಸ್ ಅಂತ ಕೂಡ ಇರ್ತವೆ. ಆ ಲಿಗಮೆಂಟ್ಸೇ ಗರ್ಭಕೋಶಕ್ಕೆ ಆಕ್ಚುಲಿ ಬಹಳ ಸಪೋರ್ಟ್ ಕೊಡುವಂಥದ್ದು. ಸೊ ಈ ಲಿಗಮೆಂಟ್ಸ್ ತುಂಬಾ ಟೈಟ್ ಆಗಿದ್ರು ಒಳ್ಳೇದಲ್ಲ, ತುಂಬಾ ಲೂಸ್ ಆಗಿದ್ರು ಒಳ್ಳೇದಲ್ಲ. ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಡಬೇಕು. ಇದೇನಾಗುತ್ತೆ, ಏನು ಮಾಡದೆ ವ್ಯಾಯಾಮ ತುಂಬಾ ಟೈಟ್ ಆಗಿಬಿಟ್ರೆ ಮುಟ್ಟಿನಂತ ಸಮಯದಲ್ಲಿ ಅದು ಇನ್ನೂ ಹೆಚ್ಚು ಟೈಟ್ ಆಗಿ ಅಥವಾ ಅದ್ರ ಪುಲ್ ಮಾಡುವಂಥ ಪೇನ್ಗಳು, ಇದು ಒನ್ ಆಫ್ ದ ರೀಸನ್ಸ್. ಸೊ ಅದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಅವ್ರುಗಳು ಆ್ಯಂಡ್ ಇನ್ನೊಂದೇನು, ನಮಗೇನು ಗಮನ ಎಲ್ಲಿ ಹರಿಸ್ತೀವಿ ಅನ್ನೋದ್ರ ಮೇಲೂ ಹೋಗುತ್ತೆ. ನಮ್ಮ ಗಮನ ಯಾವ ಕಡೆ ಹೋಗ್ತಾ ಇದೆ, ಅವಾಗಿನ ಕಾಲದವ್ರಿಗೆ ಕೆಲಸಗಳು ಇರೋದು, ತುಂಬಾ ಕಡೆ ಗಮನ ಕೊಡೋದಿರೋದು, ಇದೊಂದೇ ತಮ್ಮ ಲೈಫ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ರು.
ಅಂಡ್ ಆ 3 ದಿನ ಸಾಕಷ್ಟು ಅವ್ರಿಗೆ ರೆಸ್ಟು ಸಿಗೋದು ಆಗಿನ ಕಾಲದಲ್ಲಿ. ಇವಾಗ ಅದಿಲ್ಲ, 30 ದಿನನೂ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ಸೊ ಇದನ್ನ ನಾವು ನಮ್ಮ ಜೀವನ ಶೈಲಿಗೆನೆ ಮತ್ತೆ ಏನೋ ಬೆರಳು ಮಾರಿ ತೋರಿಸ್ಬೋದು. ಮೇಡಮ್, ಈಗ ಹೊಟ್ಟೆ ನೋವು ಬರಬಾರ್ದು ಅಂತಂದ್ರೆ ಏನಾದ್ರು ಮನೆಯಲ್ಲೇ ನಾವೇನಾದ್ರು ಮೆಡಿಸಿನ್ ಏನಾದ್ರು ಮಾಡ್ಕೊಬಹುದು ಅಂತಂದ್ರೆ ಏನ್ ಮೆಡಿಸಿನ್? ಮುಟ್ಟಲ್ಲಿ ಬರುವಂತ ಹೊಟ್ಟೆ ನೋವಿಗ ಮೊದಲನೇದಾಗಿ ನಾವು ಆ ಟೈಮ್ನಲ್ಲಿ ಅದು ಮುಟ್ಟಾಗುವಂಥ ಸಮಯದಲ್ಲಿ ಚೆನ್ನಾಗಿ ನೀರು ಕುಡಿಬೇಕು. ಸಾಧ್ಯವಾದರೆ ಬಿಸಿನೀರು ಕುಡೀರಿ. ಬಿಸಿನೀರು ಕುಡಿದಾಗ ಏನಾಗುತ್ತೆ, ನಮ್ಮ ಆ ಜಾಗಕ್ಕೆ ಅಥವಾ ನಮ್ಮ ಎಲ್ಲ ಅಂಗದಲ್ಲಿರೋ ರಕ್ತ ಸಂಚಲನ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಆವಾಗ ನಮ್ಗಲ್ಲಿ ಏನು ಕೆಟ್ಟ ರಕ್ತ ಏನು ತುಂಬಿಕೊಂಡಿರುತ್ತೋ ಅದನ್ನು ಸ್ವಲ್ಪ ಮೂವ್ ಆದರೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಈಗ ಆಲ್ರೆಡಿ ಬಹಳಷ್ಟು ಜನ ಮಾಡ್ತಿರೋ ಹಾಗೆ ಬೋರ್ಲ್ ಮಲ್ಕೊಳ್ಳೋದು, ಆ ಹೊಟ್ಟೆ ಮೇಲೆ ದಿಂಬಿಟ್ಕೊಂಡು ಇಲ್ಲ ಅಲ್ಲಿ ಟವೆಲ್ ರೋಲ್ ಇಟ್ಕೊಂಡು ಸ್ವಲ್ಪ ಮಲ್ಕೊಳ್ಳೋದು. ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಸೇಮ್ ಆ ಲಿಗಮೆಂಟ್ಸ್ಗೆ ಒಂದು ಸ್ವಲ್ಪ ಆರಾಮ ಸಿಗುತ್ತೆ. ಆವಾಗ ನೋವು ಒಂಚೂರು ಕಡಿಮೆ ಆಗುತ್ತೆ. ಅದಲ್ಲದೆ ಹಾಟ್ ವಾಟರ್ ಬ್ಯಾಗ್ ಇಟ್ಕೊಳ್ಳೋದು ಹೊಟ್ಟೆ ಮೇಲೆ. ಬಿಸಿ ನೀರು ಹಾಕಬೇಕು ಆ ಜಾಗಕ್ಕೆ ಅಂತ ನಾನು ಹೇಳ್ತಾ ಇಲ್ಲ. ಹಾಟ್ ವಾಟರ್ ಬ್ಯಾಗ್, ಬಿಸಿ ಇರೋವಂಥ ಬ್ಯಾಗನ್ನು ಸ್ವಲ್ಪ ಹೊಟ್ಟೆ ಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಳ್ಳೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಅರಿಶಿಣದ ನೀರು, ಹಾಲು ಆ ಸಮಯದಲ್ಲಿ ಇತ್ತೀಚೆಗೆ ಅಷ್ಟು ನಾವು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಅರಿಶಿಣದ ನೀರು, ಅರಿಶಿಣ ಮತ್ತು ಶುಂಠಿ ಹಾಕಿರುವಂಥ ಯಾವುದಾದ್ರೂ ಕಷಾಯ ಕೂಡ ಕುಡಿಬಹುದು. ಆದರೆ ಏನೇ ಮಾಡಿದ್ರೂ ಕೂಡ ನೋವು ಹೋಗ್ತಾ ಇಲ್ಲ, ಮಾತ್ರೆಗಳಿಂದ ನೋವು ಹೋಗ್ತಾ ಇಲ್ಲ ಅಂದರೆ ಖಂಡಿತ ಒಮ್ಮೆ ಒಂದ್ಸತಿ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮೇಡಮ್, ನೀವು ಇವಾಗಲೇ ಹೇಳಿದ್ರಿ ನೋವು ಹೋಗ್ತಾ ಇಲ್ಲ, 3 ದಿನನೂ ಕೂಡ ನೋವಿದೆ, 3 ದಿನನೂ ಟ್ಯಾಬ್ಲೆಟೇ ತಗೊಳ್ಬೇಕು ಅನ್ನೋರಿಗೆ ಬಂದು ತೋರಿಸ್ಕೊಬೇಕು ಅಂತ. ಅಂಥವ್ರಿಗೆ ಏನು ಸಮಸ್ಯೆ ಆಗಿರುತ್ತೆ? ಅಂಥವರಲ್ಲಿ ಬಹಳಷ್ಟು ನಾವು ವಿಚಾರಗಳನ್ನು ಯೋಚನೆ ಮಾಡಬೇಕಾಗತ್ತೆ. ಕೆಲವರಿಗೆ ಮೊದಲಿಂದಾನೂ ಈ ಥರ ನೋವಿರುತ್ತೆ, ಮುಟ್ಟು ಶುರುವಾದಾಗಿಂದ ಹಿಡಿದು ಇವತ್ತಿನವರೆಗೂ ಆ ನೋವು ಇದ್ದೇ ಇರುತ್ತೆ. ಅವ್ರುಗಳು ಅದನ್ನು ಜಾಸ್ತಿ ಅಂತ ಅನ್ಕೊಳ್ದೇ ಇರ್ಬೋದು. ಅದು ಅವರ ವಯೋಸಹಜ, ದೈಹಿಕ ಸಹಜವಾಗಿ ಬರ್ಬೋದು. ಅದಲ್ಲದೇನೆ ಇತ್ತೀಚೆಗೆ ಮಹಿಳೆಯರಲ್ಲಿ, ಅದು ಎಸ್ಪೆಷಲಿ ಬಹಳ ಚಿಕ್ಕ ವಯಸ್ಸಿಗೆ ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಾಯಿಲೆ ಬರ್ತಾ ಇದೆ. ಈ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಏನಾಗುತ್ತೆ, ಈ ಮುಟ್ಟಲ್ಲಿ ಹೊರಗೆ ಬರುವಂಥ ರಕ್ತ ಪ್ರತಿ ಮುಟ್ಟಲು 1.1% ಅಷ್ಟು ದೇಹದ ಒಳಗೆ ಕೂಡ ಹೋಗ್ತಾ ಇದೆ. ಆ ದೇಹದ ಒಳಗೆ ಹೋಗಿ ಕೂತ್ಕೊಂಡು ಆ ಕೆಟ್ಟ ರಕ್ತ ನಮ್ಮ ಕರುಳಿನ ಮೇಲೆ, ಓವರೀಸ್ ಮೇಲೆ ಎಲ್ಲ, ಅದಕ್ಕೆ ಎಲ್ಲಿ ಸಾಧ್ಯವೋ ಅಲ್ಲಿ ಕೂತ್ಕೊಂಡ್ಬಿಟ್ಟು ಈ ಮುಟ್ಟಾಗುವಂಥ ಪರಿಸ್ಥಿತಿಯಲ್ಲಿ ಆ ರಕ್ತದ ಕಣಗಳು ಕೂಡ ಆಕ್ಟಿವೇಟ್ ಆಗೋಗ್ತವೆ. ಸೊ ಯಾವಾಗಲೂ ಮುಟ್ಟಾಗುವಾಗ ಬರೀ ಗರ್ಭಕೋಶದ ಮೇಲೆ ಮಾತ್ರ ನೋವು ಎಲ್ಲ ಗೊತ್ತಾಗುವಂಥದ್ದು. ಆದರೆ ಈ ಎಂಡೋಮೆಟ್ರಿಯೋಸಿಸ್ ಇಂದ ಏನಾಗುತ್ತೆ, ಅದು ಎಲ್ಲೆಲ್ಲಿ ಹೋಗಿ ಕೂತ್ಕೊಳ್ಳುತ್ತೋ ಅಲ್ಲೆಲ್ಲ ನೋವಾಗಕ್ಕೆ ಶುರುವಾಗುತ್ತೆ. ಅವ್ರಿಗೆ ತಿನ್ನಕ್ಕಾಗೋದಿಲ್ಲ, ತಿಂದಿದ್ದೆಲ್ಲ ವಾಂತಿ ಮಾಡ್ತಾರೆ, ಮೋಷನ್ ಸರಿಗಾಗೋದಿಲ್ಲ. ನೋವಿನ ಜೊತೆ ಇಂಥವು ಎಲ್ಲ ಕೂಡ ಕೆಲವು ಕಾರಣಗಳಿರ್ತವೆ. ಸೊ ಮುಟ್ಟಲ್ಲಿ ನೋವು, ರಕ್ತಸ್ರಾವ ಕಡಿಮೆ ಇದೆ, ನೋವು ಜಾಸ್ತಿ ಇದೆ ಅತ್ಯಂತ, ಅಥವಾ ಇಷ್ಟು ದಿನ ಇಲ್ದಿರೋ ನೋವು ಯಾಕೋ ಇತ್ತೀಚೆಗೆ ಒಂದು 3-4 ಮುಟ್ಟಿಂದ ಬಹಳ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನಾವು ಗಮನಿಸ್ಕೊಂಡಾಗ ಇದು ಒಂದು ಪ್ರಮುಖವಾಗಿ ನಾವು ವಿಚಾರವನ್ನು ನಾವು ಗಮನಿಸ್ಕೊಳ್ಬೇಕಾಗುತ್ತೆ, ಎಂಡೋಮೆಟ್ರಿಯೋಸಿಸ್ ಅನ್ನೋದು. ಮೇಡಮ್, ಇವಾಗ ಜಿಮ್ ಮಾಡೋರಿಗೆ, ವ್ಯಾಯಾಮ ಮಾಡೋರಿಗೆ ನೋವೇನಾದರೂ ಕಡಿಮೆ ಬರುತ್ತಾ? ಮುಟ್ಟಲ್ಲಿ ಆಗೋ ನೋವು ತಕ್ಕ ಮಟ್ಟಿಗೆ ನಾವು ಒಂದು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಖಂಡಿತ ಅವ್ರಿಗೆ ಕಡಿಮೆ ಬರುತ್ತೆ. ಅಥವಾ ಅವರಿಗೆ ವ್ಯಾಯಾಮ ಎಲ್ಲ ಮಾಡೋದ್ರಿಂದ ಅವರ ಟಾಲರೆನ್ಸ್ ಅಂತ ಏನು ಹೇಳ್ತೀವಲ್ವಾ, ಆ ನಿರೋಧಕ ಶಕ್ತಿ ಏನಿರುತ್ತಲ್ಲ ಅದು ಇಂಪ್ರೂವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಮಟ್ಟಕ್ಕೆ ನೋವು ಕಡಿಮೆ ಆಗುತ್ತೆ. ಮತ್ತೆ ಈ ನಮ್ಮ ಯೋಗಾಸನದಲ್ಲೂ ಕೂಡ ಹಲವಾರು ಆಸನಗಳಿವೆ ಆ ಜಾಗದ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡಲಿಕ್ಕೆ, ಮತ್ತೆ ಅದನ್ನ ಸರಿಯಾದ, ಅತಿ ಟೈಟು ಅಲ್ಲ ಅತಿ ಲೂಸು ಅಲ್ಲ, ಆ ಒಂದು ತಹಬದಿಯಲ್ಲಿ ಇಟ್ಕೊಳ್ಳಿಕ್ಕೆ ಕೆಲವು ವ್ಯಾಯಾಮಗಳು ಇವೆ ಯೋಗಾಸನದಲ್ಲಿ. ಅದನ್ನ ಮಾಡೋದ್ರಿಂದ ಕೂಡ ಅವರು ಸಾಕಷ್ಟು ಆ ಮುಟ್ಟಿನ ಸಮಯದಲ್ಲಿ ಮಾಡಿದಾಗ ನೋವು ಕೂಡ ಕಡಿಮೆ ಆಗುತ್ತೆ. ಗ್ರ್ಯಾಜುಯಲಿ ಮಾಡ್ತಾ ಹೋದ್ರೆ ಅವರಿಗೆ ಇನ್ ಜನರಲ್ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಪೀರಿಯಡ್ಸ್ ಟೈಮ್ನಲ್ಲಿ ಆ ಒಂದು 3 ದಿನ ಆಗಿರ್ಬೋದು, ಅಥವಾ ಮೊದಲ ದಿನ ಹೊಟ್ಟೆ ನೋವುತ್ತಾ ಇದ್ರೆ ಮೊದಲನೇ ದಿನ ರೆಸ್ಟ್ ಕೂಡ ಮುಖ್ಯನಾ ಡಾಕ್ಟರ್? ಹೌದು, ರೆಸ್ಟ್ ನೋವಿಗಿಂತ ಹೆಚ್ಚಾಗಿ ಆ ರಕ್ತಸ್ರಾವದಿಂದ ಆಗುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ರಕ್ತಸ್ರಾವ ಆಗೋರಲ್ಲಿ ಹಿಮೋಗ್ಲೋಬಿನ್ ಕೊರತೆ ಕಾಣಿಸ್ಕೊಳ್ಬಹುದು, ಅಥವಾ ಅವ್ರಿಗೆ ಆ ಒಂದು ಪ್ರೊಸೆಸ್ ಅದು ಹೋಗ್ತಾ ಇರುವಾಗ್ಲೇನೆ ಒಂಥರ ತಲೆ ಸುತ್ತು ಬರೋದು, ತಲೆ ಚಕ್ಕರ್ ಬರೋದೆಲ್ಲ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಅವಳಿಗೆ ರೆಸ್ಟಿನ ಅವಶ್ಯಕತೆ ಖಂಡಿತ ಇದೆ. ಮಾನಸಿಕವಾಗಿಯೂ ಹೌದು, ದೈಹಿಕವಾಗಿಯೂ ಹೌದು. ಸೊ ಮೊದಲನೇ ದಿನ, 2ನೇ ದಿನ ಯಾವಾಗ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗುತ್ತೋ ಆ್ಯಂಡ್ ರೆಸ್ಟ್ ತಗೊಳ್ಳೋದ್ರಿಂದ ಸ್ವಲ್ಪ ನೋವಿಗೂ ಕೂಡ ಒಂಚೂರು ಆರಾಮ ಸಿಕ್ಕಂಗಾಗುತ್ತೆ. ಈ ಮಾತ್ರೆಗಳೆಲ್ಲ ತಗೊಂಡಾಗ ಸ್ವಲ್ಪ ನೋವು ಕಡಿಮೆ ಆಗಿ ಒಂಚೂರು ನಿದ್ದೆ ಬಂತು ಅಂತಂದ್ರೆ ಖಂಡಿತ ಅವಳಿಗೆ ನೆಕ್ಸ್ಟ್ ಡೇ ಇಲ್ಲ ಸಂಜೆಯಿಂದನೇ ನೋವುಗಳು ಹೋಗುವಂಥ ಬಹಳಷ್ಟು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಅಂದ್ರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಲ್ವಾ, ಫಸ್ಟ್ ಡೇ ಮಾತ್ರೆ ತಗೊಂಡು? ಇಲ್ಲ, ಎಲ್ಲರಲ್ಲೂ ಇದೊಂದು ಮಿಸ್ಕನ್ಸೆಪ್ಷನ್ ಕುತ್ಕೊಂಡ್ಬಿಟ್ಟಿದೆ. ಇದರಿಂದ ನಮ್ಗೆ ಈಗ ತೊಂದರೆ ಆಗ್ಬೋದು, ಕಿಡ್ನಿಗೆ ತೊಂದರೆ ಆಗ್ಬೋದು, ಇಲ್ಲ ಮುಂದೆ ಸಂತತಿಗೆ ತೊಂದರೆ ಆಗ್ಬೋದು ಅನ್ನೋ ಬಹಳಷ್ಟು
ಅದೆಲ್ಲ ಆ ತೊಂದರೆಗಳೆಲ್ಲ ಏನೂ ಆಗೋದಿಲ್ಲ, ಪ್ರೊವೈಡೆಡ್ ನಾವು ಒಂದು ನಾರ್ಮಲ್ ಡೋಸೇಜಲ್ಲಿ ತಗೊಳ್ಳೋದು. ಕೆಲವರು ನಾವು ತಗೊಳ್ತಾನೇ ಇರ್ತೀವಿ, ನನ್ನ ಕೆಲಸ ಮುಖ್ಯ, ನನಗೆ ನೋವು ಮುಖ್ಯ ಅಲ್ಲ ಅಂತ ತಗೊಳ್ತಾನೇ ಇದ್ರೆ ಅದು ತಪ್ಪಾಗುತ್ತೆ. ನೀವು ಎಷ್ಟು ತಗೊಳ್ತೀರಾ ಅನ್ನೋದು ಕೂಡ ಅತಿ ಅಮೃತ ಕೂಡ ವಿಷನೇ. ಆದ್ರೆ ಈ ಒಂದು ಟ್ಯಾಬ್ಲೆಟ್ ಇಂದ ಪೇನ್ ಕಿಲ್ಲರ್ ಇದಕ್ಕೆ ಅಂತ ಏನ್ ಕೊಡ್ತಾರೋ, ನಾನು ಆ ಮಾತ್ರೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಅದರಿಂದಾಗಿ ಮುಂದಿನ ಲೈಫ್ಗಾಗ್ಲಿ ಅಥವಾ ನಿಮ್ಮ ಇಂದಿನ ಲೈಫ್ಗಾಗ್ಲಿ ಮಾಡರೇಟ್ ಡೋಸೇಜ್ ಅಲ್ಲಿ ಏನು ತೊಂದರೆ ಆಗೋದಿಲ್ಲ. ಯಾವ್ದಾದ್ರು ಮಾತ್ರೆಗಳ ನೇಮ್ ಯಾವ್ದಾದ್ರು ಹೇಳೋದಾದ್ರೆ? ಮೆಫೆನೆಮಿಕ್ ಆಸಿಡ್ ಅಂತ ಇದೆ, ಡ್ರೋಟಾವೆರಿನ್ ಅಂತ ಇದೆ. ಅಂದ್ರೆ ಬಹುತೇಕ ಪಾಲು ಇವು ಏನ್ ಕೆಲಸ ಮಾಡ್ತವೆ ಅಂತಂದ್ರೆ, ಮುಟ್ಟಲ್ಲಿ ನಮಗೆ ನಾನು ಹೇಳದ್ನಲ್ಲ, ಬಹಳ ರಾಸಾಯನಿಕ ವಸ್ತುಗಳಲ್ಲಿ ಬರ್ತಾ ಇರ್ತವೆ. ಆ ವಸ್ತುಗಳಿಂದ ಎಲ್ಲೆಲ್ಲಿ ಟೈಟ್ ಎಳೆತ ಅಥವಾ ಸೆಳೆತ ಏನಿರುತ್ತೋ ಅದರಿಂದಾಗೆ ಪೇನ್ ಬರೋದು. ಸೊ ಈ ಸೆಳೆತವನ್ನ ರಿಲ್ಯಾಕ್ಸ್ ಮಾಡೋಂಥ ಈ ಮಾತ್ರೆಗಳೆಲ್ಲ ಕೆಲಸ ಮಾಡೋದು ಆ ಮೂಲಕನೇ. ಹಾಗಾಗಿನೇ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಡಾಕ್ಟರ್, ಇನ್ನೊಂದು ನಮ್ಮ ಜನಕ್ಕೆ ತಲೆಯಲ್ಲಿ ಕುತ್ಕೊಂಡಿರೋದು, ಕ್ಯಾನ್ಸರ್ ಅಂತಂದ್ರೆ ಅದೊಂದು ಶ್ರೀಮಂತ ಕಾಯಿಲೆ, ಅದನ್ನ ಗುಣಪಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಅಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಇಷ್ಟು ದುಡ್ಡು ಖರ್ಚು ಮಾಡ್ಬೇಕು ಅಂತ. ನಿಜವಾಗ್ಲೂ ಕ್ಯಾನ್ಸರ್ನ ಗುಣಪಡಿಸ್ಕೊಳ್ಳೋಕೆ ಆಗಲ್ವಾ? ಹಾಗೇನಿಲ್ಲ. ಹಲವಾರು ಕ್ಯಾನ್ಸರ್ಸು ಅದು ಯಾವ ಸ್ಟೇಜ್ನಲ್ಲಿ ಆ ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ನಾವು ಡಯಾಗ್ನೋಸ್ ಆಗ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾರಿಗೆ ಮೊದಲನೇ ಸ್ಟೇಜಲ್ಲಿ ಅಥವಾ ಅರ್ಲಿ ಸ್ಟೇಜಸ್, ಯಾವಾಗ ನಾವು ಏನಾದರೂ ಅದಕ್ಕೆ ಮೆಡಿಸಿನ್ ಮೂಲಕ ಆಗಿರ್ಬೋದು, ಕೀಮೋಥೆರಪಿ, ರೇಡಿಯೋಥೆರಪಿ ಮೂಲಕ ಆಗ್ಬೋದು, ಇಲ್ಲ ಶಸ್ತ್ರಚಿಕಿತ್ಸೆ ಮೂಲಕ ಆಗಿರ್ಬೋದು, ಎಷ್ಟೊಂದು ಕ್ಯಾನ್ಸರ್ಗೆ ಶಸ್ತ್ರಚಿಕಿತ್ಸೆ ಮೊದಲ ಟ್ರೀಟ್ಮೆಂಟ್ ಆಗುತ್ತೆ. ಅದನ್ನೆಲ್ಲ ಮಾಡಿದ್ರೆ ಖಂಡಿತ ಆ ಕೊನೆಯ ಸ್ಟೇಜಲ್ಲಿ ಬರುವಂತಹ ಏನು ತೊಂದರೆಗಳಿರುತ್ತೆ ಅದರಿಂದ ಖಂಡಿತ ಅವ್ರನ್ನ ಹೊರಗೆ ತರ್ಬೋದು. ಆದರೆ ನೀವು ಹೇಳ್ದಂಗೆ ಇದು ಶ್ರೀಮಂತ ಕಾಯಿಲೆ ಅಂತಲ್ಲ. ಇತ್ತೀಚೆಗೆ ಬಹಳ ನಮ್ಮ ಸರ್ಕಾರದ ವತಿಯಿಂದ ಇರ್ಬೋದು ಅಥವಾ ನಮ್ಮ ಎಲ್ಲರ ಪರಿಶ್ರಮದಿಂದ ಸಾಕಷ್ಟು ಮೆಡಿಸಿನ್ ಸಿಗ್ತಾ ಇದೆ ಈ ಲೆವೆಲಲ್ಲಿ. ಎಷ್ಟೊಂದು ಜನ ಅದ್ರ ಬಗ್ಗೆ ಯೋಚಿಸೋದಿಲ್ಲ, ದುಡ್ಡಿನ ಬಗ್ಗೆ. ಹಿಂಗೋ ಪಾಪ ಏನೋ ವ್ಯವಸ್ಥೆ ಮಾಡಿಬಿಟ್ಟು ತಂದು ಎಲ್ಲ ಮಾಡಿಸ್ತಾರೆ. ಅದೇ ನಾವು ಅದನ್ನ ತಡೆಗಟ್ಟೋದ್ರಲ್ಲಿ ಇಷ್ಟೇ ಜಾಗೃತಿ ವಹಿಸಿದ್ರೆ, ಇಷ್ಟೇ ನಾವೇನ್ ಮಾಡೋಕ್ಕಾಗುತ್ತೋ ಅದು ಮಾಡಕ್ಕ ಸಾಧ್ಯವಾದ್ರೆ, ಎಷ್ಟೊಂದು ಗೊತ್ತು. ಈಗ ನಾವು ನಮ್ಮ ಸ್ತ್ರೀ ರೋಗಕ್ಕಲ್ದೇನೆ ಎಷ್ಟೊಂದಿದೆ. ಧೂಮ್ರಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಹೊಗೆ ಸೊಪ್ಪು ಚೀವ್ ಮಾಡಬಾರ್ದು, ಇಂಥವೆಲ್ಲ ಬಹಳಷ್ಟಿದೆ ನಮಗೆ. ಲಂಗ್ ಕ್ಯಾನ್ಸರ್ಗೆ, ಬಾಯಿನ ಕ್ಯಾನ್ಸರ್ಗೆಲ್ಲ ಇಂಥದ್ರ ಕಡೆಗೆ ಜಾಸ್ತಿ ಗಮನ ಕೊಟ್ರೆ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು, ಫೈನಾನ್ಷಿಯಲ್ ಆರೋಗ್ಯನೂ ಕಾಪಾಡ್ಕೋಬಹುದು, ಮನೆಯವರ ಫೈನಾನ್ಷಿಯಲ್ ಆರೋಗ್ಯನೂ ಚೆನ್ನಾಗಿಡ್ಬೋದು. ಮ್ಯಾಮ್, ಇನ್ನೊಂದು ಡೌಟ್ ಎಲ್ರಿಗೂ ಏನಂತಂದ್ರೆ, ನನ್ನ ಗಂಡ ಸಿಗರೇಟ್ ಸೇತಾನೆ, ಆದ್ರಿಂದ ನನಗೇನಾದ್ರೂ ಕ್ಯಾನ್ಸರ್ ಬರ್ತಾ, ಸ್ಮೆಲ್ ಕುಡ್ದಿರ್ತೀನಿ ಅಂತ. ಇದಕ್ಕೆ ಸೆಕೆಂಡರಿ ಸ್ಮೋಕಿಂಗ್ ಅಂತ ಇದೆ, ಈ ಕಾನ್ಸೆಪ್ಟ್ ಇದೆ. ಅವರು ಗಂಡ ಹೆಂಡತಿಗೆ ಮಾತ್ರ ಆಗ್ಬೇಕು ಅಂತಿಲ್ಲ. ರೋಡಲ್ಲಿ ಯಾಕೆ ಪಬ್ಲಿಕ್ ಸ್ಮೋಕಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ, ಎಷ್ಟೊಂದು ಜಾಗದಲ್ಲಿ ಬರ್ದಿರ್ತಾರೆ ಕೂಡ ಅಲ್ವಾ. ಸೊ ಇದೇನು ಅಂತಂದ್ರೆ, ಆ ಹೊಗೆಯಿಂದ ಅವ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೋ ಅದನ್ನ ಕುಡಿಯೋರ್ಗೂ ಅಷ್ಟೇ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಆದ್ರೆ ಅವರು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಮಾಡ್ತಾರೆ, ಅವ್ರಿಗೆ ಬೇಗ ಆಗಬಹುದು ಅದರಿಂದ ಆಗುವಂಥ ತೊಂದರೆಗಳು. ನಮ್ಗಳಿಗೆ ನಾವು ಸ್ವಲ್ಪ ಮಾಸ್ಕ್ ಹಾಕೊಳ್ಳೋದು, ಇಲ್ಲ ಸ್ವಲ್ಪ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಇಲ್ಲಿ ಮಾಡಬೇಡಿ, ಆ ಥರದ್ರಿಂದ ನಾವು ಒಂದು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಈಗ ಕ್ಯಾನ್ಸರ್ ಅಂತ ಏನಾದರೂ ಒಂದ್ಸಲ ನಮ್ಮ ದೇಹಕ್ಕೆ ಅಟ್ಯಾಕ್ ಆದರೆ ಎಷ್ಟನೇ ಲೆವೆಲ್ನಲ್ಲಿರ್ವರ್ಗು ಚಿಕಿತ್ಸೆ ಕೊಟ್ಟರೆ ಅದು ಫಲಕಾರಿ ಆಗುತ್ತೆ? ನೋಡಿ, ಅದು ಒಂದೊಂದು ಕ್ಯಾನ್ಸರ್ಗೂ ಒಂದೊಂದು ರೀತಿ ಇರುತ್ತೆ. ಕೆಲವೊಂದು ಕ್ಯಾನ್ಸರ್ಗಳು ಎಷ್ಟು ಭಯಂಕರ ಅಂತಂದ್ರೆ, ಮೊದಲನೇ ಸ್ಟೇಜಲ್ಲಿ ಬಂದ್ರೂ ನಾವು ಬಹಳಷ್ಟು ಏನು ಸಹಾಯ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಅಂಡ್ ಒಂದೇ ಅಂಗದ ಕ್ಯಾನ್ಸರ್ ಅಲ್ಲೂ ವಿಧವಾದ ಬಹುತೇಕ ಟೈಪ್ಸ್ ಇದೆ. ಸೊ ಅದ್ರಲ್ಲಿ ಕೆಲವು ಟೈಪ್ಸ್ ಬಹಳ ಸುಲಭವಾಗಿ ನಾವು ಟ್ರೀಟ್ ಮಾಡ್ಬೋದು, ಕೆಲವು ಟೈಪ್ಸು ಅಗ್ರೆಸಿವ್ ಅಂತ ಹೇಳ್ತೀವಿ, ಬಹಳ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಆ ಕಡೆ ಈ ಕಡೆ ಅಂಗಕ್ಕೆ ಹೋಗಿ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅಂಥದ್ದೆಲ್ಲ ಇರುವಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಸ್ತ್ರೀ ರೋಗದ ವಿಭಾಗದ ಬಗ್ಗೆ ನಾನು ನಮ್ಮ ಮಹಿಳೆಯರಲ್ಲಿ ವಿಶೇಷವಾಗಿ ಆ ಸ್ತ್ರೀ ರೋಗ ವಿಭಾಗಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಗರ್ಭಕೋಶದ ಕ್ಯಾನ್ಸರ್ ಏನಿದೆಯಲ್ಲ, ಇರೋ 3 ಕ್ಯಾನ್ಸರ್ ಅಲ್ಲಿ ಇದು ಒಂದ್ ಸ್ವಲ್ಪ ಈಸಿಯಾಗಿ ಟ್ರೀಟ್ ಮಾಡುವಂಥ ಕ್ಯಾನ್ಸರ್. ಸ್ವಲ್ಪ ಅದು ಬೇರೆ ಸ್ಟೇಜಸ್ಗೆ ಹೋದ್ರೂ ಗರ್ಭಕೋಶ ತೆಗೆಯುವಂಥ ಒಂದು ನಮಗೆ ಆಪ್ಷನ್ ಇರೋದ್ರಿಂದ, ಅದು ಎಸೆನ್ಷಿಯಲ್ ಆರ್ಗನ್ ಅಲ್ಲ ನಮಗೆ. ಲಂಗ್ಸ್ ಅಂದ್ರೆ ಎಸೆನ್ಷಿಯಲ್ ಆರ್ಗನ್, ಉಸಿರಾಟಕ್ಕೆ ಬೇಕು. ಬ್ರೈನ್ ಅಂದ್ರೆ ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಬೇಕು, ಕೆಲಸ ಮಾಡ್ಲಿಕ್ಕೆ ಬೇಕು ಅಲ್ವಾ. ಹೃದಯ ಅಲ್ಲಿ ಬರುವಂಥ ಕೆಲವು ಕ್ಯಾನ್ಸರ್ಸ್ ಇರ್ತವೆ, ಅದಾದ್ರೆ ನಮಗೆ ಎಸೆನ್ಷಿಯಲ್ ಆರ್ಗನ್ ಅಂತ ಹೇಳ್ತೀವಿ. ಮುಟ್ಟು ಮತ್ತೆ ಮಕ್ಕಳು ಅಂತ ಆದ್ಮೇಲೆ ಗರ್ಭಕೋಶದ ಕೆಲಸ ಒಂದಿಷ್ಟು ಕಡಿಮೆ ಆಗುತ್ತೆ. ಸೊ ಇದನ್ನ ತೆಗೆಯೋ ಒಂದು ಆಪ್ಷನ್ ಇರೋದ್ರಿಂದ ಇದು ಸ್ವಲ್ಪ ಸುಲಭವಾಗಿ
ಬೇಗ ಬಂದರೆ ನಾವು ಅದನ್ನು ಟ್ರೀಟ್ ಮಾಡಬಹುದಾದಂಥ ಕ್ಯಾನ್ಸರ್. ಅದು ಬಿಟ್ಟರೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಹೇಗೆ ಅದನ್ನು ನಾವು ಮೊದಲೇ ಕ್ಯಾಚ್ ಮಾಡಿ ಅದನ್ನು ಟ್ರೀಟ್ ಮಾಡ್ಬೋದು ಅಂತ. ಸೊ ಹೀಗೆ ನಾವು ಕ್ಯಾನ್ಸರ್ ಬಗ್ಗೆ ವ್ಯಾಖ್ಯಾನಿಸ್ಬೋದು. ಮೇಡಮ್, ಈಗ ಪುರುಷರಿಗೆ ಅಂತ ಬಂದಾಗ ರೀಸೆಂಟಾಗಿನ್ನು ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರಿಗೂ ಕೂಡ ಕ್ಯಾನ್ಸರ್ ಬಂದಿತ್ತು. ಅಮೆರಿಕಕ್ಕೆ ಹೋಗಿ ಶಸ್ತ್ರಚಿಕಿತ್ಸೆ ಗೆದ್ದು ಬಂದಿದ್ದಾರೆ ಅವರು. ಅವರಿಗೆ ಯಾವ ರೀತಿಯ ಕ್ಯಾನ್ಸರ್ ಇತ್ತು, ಅದನ್ನ ಹೇಗೆ ಅವರು ತಿಳ್ಕೊಂಡು ಬೇಗ ಟ್ರೀಟ್ಮೆಂಟ್ ತಗೊಂಡ್ರು ಅಂತ? ನನಗೆ ಇದ್ರ ಬಗ್ಗೆ ಅಷ್ಟಾಗಿ ನಾನು ನಾಲೆಡ್ಜ್ ಇಲ್ಲ, ಆದರೆ ಅವರಿಗೆ ಬಂದಿರೋ ಕ್ಯಾನ್ಸರ್ ಮೂತ್ರಕೋಶಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾನು ತಿಳಿದುಪಟ್ಟಿದ್ದೀನಿ. ಇದಕ್ಕೆ ಬಹುತೇಕವಾಗಿ ಶಸ್ತ್ರಚಿಕಿತ್ಸೆಯೇ ಒಂದು ಮೇಜರ್ ಟ್ರೀಟ್ಮೆಂಟ್ ಆಗುತ್ತೆ. ಅವರ ಸಿಂಪ್ಟಮ್ಸನ್ನು ಬೇಗ ಗುರುತಿಸ್ಕೊಂಡು ಅದಕ್ಕೆ ತಕ್ಕಂಗೆ ವೈದ್ಯಕೀಯ ಸಹಾಯವನ್ನು ಪಡೆದು ಅದನ್ನ ಬೇಗ ಗುಣಮುಖರಾಗಿ ಈಗ ಬರ್ತಾರಲ್ಲ, ಅದನ್ನು ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ನಾವುಗಳಾಗಿರ್ಬೋದು ಪ್ರೇರೇಪಣಾಗಿ ಖಂಡಿತ ತಗೊಳ್ಬೇಕು. ಅಂದ್ರೆ ಆ ಒಂದು ಕ್ಯಾನ್ಸರ್ನ ಲಕ್ಷಣ ಹೇಗೆ? ಆ ಒಂದು ಕ್ಯಾನ್ಸರ್ನಲ್ಲಿ ಬಹುತೇಕ ಪಾಲು ಏನಾಗುತ್ತೆ, ಅದು ನಮ್ಮ ಮೂತ್ರಕೋಶಕ್ಕೆ ಸಂಬಂಧಪಟ್ಟಿದ್ದಲ್ವಾ. ಸೊ ಯೂರಿನಲ್ಲಿನೇ ಫಸ್ಟ್ ಗೊತ್ತಾಗೋದು. ಇಲ್ಲ ಅವರಿಗೆ ಯೂರಿನ್ ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಲ್ಲಿ ಗಡ್ಡೆ ಬೆಳೀತಾ ಇದ್ರೆ ಆಬ್ವಿಯಸ್ಲಿ ಅಲ್ಲಿ ಜಾಗ ಕಡಿಮೆ ಆಗುತ್ತೆ, ಯೂರಿನ್ ಜಾಸ್ತಿ ಹೋಲ್ಡ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಥವಾ ರಕ್ತಸ್ರಾವ ಆಗುವಂಥದ್ದು ಇರ್ಬೋದು ಮೂತ್ರಕೋಶದಲ್ಲಿ. ಇಂಥ ಒಂದು ಕಾಯಿಲೆಗಳು ಅಥವಾ ಇದು ಇಷ್ಟು ದೊಡ್ಡದಾಗಿ ಬೆಳೆದು ಯೂರಿನ್ ಹಿಂದೆ ಬಿಲ್ಡಪ್ ಆದರೆ, ಕಲೆಕ್ಟ್ ಆಗ್ತಾ ಹೋದ್ರೆ, ಹೊರಗೆ ಬರ್ತಾ ಇಲ್ಲ ಆದರೆ ಕಲೆಕ್ಟ್ ಆಗ್ತಾ ಹೋಗ್ತಾ ಇದೆ ಅಂತಂದಾಗ ಕಿಡ್ನಿ ಮೇಲೆ ಅಫೆಕ್ಟ್ ಆಗುವಂಥದ್ದು, ಅದರಿಂದ ಆಗುವಂಥ ಸಿಂಪ್ಟಮ್ಗಳು ಬರುತ್ತೆ. ಬಹುತೇಕ ಪಾಲು ಈ ತರ ಇರುತ್ತೆ ಅದರ ಸಿಂಪ್ಟಮ್ಸ್. ಅಂದ್ರೆ ಈ ಎಲ್ಲಾ ಒಂದು ಕಾಯಿಲೆಗಳಿಗೂ ನಮ್ಮ ಭಾರತದಲ್ಲಿ ಚಿಕಿತ್ಸೆ ದೊರಕುತ್ತಿದೆಯಾ? ಖಂಡಿತ ಇದೆ. ಇದೆಲ್ಲದಕ್ಕೂ ನಮ್ಮ ಎಷ್ಟೊಂದು ವಿಧ ವಿಧವಾದ ಟ್ರೀಟ್ಮೆಂಟ್ಗಳು ಭಾರತದಲ್ಲಿ ಕೂಡ ಅವೈಲೇಬಲ್ ಇದೆ. ಅದರಲ್ಲಿ ಒಂದು ಸಾಕಷ್ಟು ಶೇಕಡಾವಾರು ಟ್ರೀಟ್ಮೆಂಟು ಮಧ್ಯಮ ವರ್ಗದವ್ರಿಗೂ ಕೆಳ ಮಧ್ಯಮ ವರ್ಗದವ್ರಿಗೂ ಸಿಗೋ ಥರ ಇದೆ. ಅದನ್ನ ಆಯಾ ಸೆಂಟರಲ್ಲಿ ಆಯಾ ಒಂದು ಎಲ್ಲಿ ಹಾಸ್ಪಿಟಲಲ್ಲಿ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಖಂಡಿತ ಅದರ ಒಂದು ಲಾಭವನ್ನ ಪಡ್ಕೊಳ್ಬೋದು. ಮೇಡಮ್, ಈಗ ಮತ್ತೆ ಮಹಿಳೆಯರಿಗೆ ಬರೋಣ. ಈಗ ಮಹಿಳೆಗೆ ಕ್ಯಾನ್ಸರ್ ಬಂದಿದೆ, ಆ ಮಹಿಳೆ ತಾಯಿ ಆಗಿದ್ದಾಳೆ, ಆ ಮಗುಗೂ ಏನಾದ್ರೂ ಬರುತ್ತಾ? ಯಾವ ಕ್ಯಾನ್ಸರ್ ಬಗ್ಗೆ ಏನಾದ್ರೂ ಸ್ಪೆಸಿಫಿಕ್ ಆಗ? ಇಲ್ಲ, ನಾರ್ಮಲ್ ಆಗಿ. ಮಗುಗೂ ಕ್ಯಾನ್ಸರ್ ಹಂಗೆ ಹರಡೋದಿಲ್ಲ. ಕ್ಯಾನ್ಸರ್ ಖಂಡಿತ ಒಂದು ತಾಯಿಯಿಂದ ಮಗುಗೆ ಡೈರೆಕ್ಟ್ ಆಗಿ ಆ ಕ್ಯಾನ್ಸರ್ ಬಂದು ಹರಡೋದಿಲ್ಲ. ಆದರೆ ತಾಯಿಗೆ ಕ್ಯಾನ್ಸರ್ ಇತ್ತು ಅಂತ ಆದರೆ ಮಗುವನ್ನು ಅವಳು ಎಷ್ಟರ ಮಟ್ಟಿಗೆ 9 ತಿಂಗಳು ಅದನ್ನು ಕ್ಯಾರಿ ಮಾಡಬಲ್ಲಳು. ಯಾಕೆಂದರೆ ಮಗುವಿಗೆ ಒಂದು ಲೆವೆಲ್ವರೆಗೂ 7 ತಿಂಗಳವರೆಗೂ ಆದರೂ ತಾಯಿಯ ಅವಲಂಬನೆ ಇದ್ದೇ ಇರುತ್ತೆ. ಅವಳ ಗರ್ಭಕೋಶದಲ್ಲಿ ಒಳಗಿರುವಂಥ ಅವಶ್ಯಕತೆ ಇದ್ದೇ ಇರುತ್ತೆ. ಅದಾದ ಮೇಲೆ ಹೇಗೋ ನಾವು ಬಂದರೆ ಅದನ್ನು ನಾವು ಒಂದು ಸವರಿಸ್ಕೊಂಡು ಅದಕ್ಕೆ ಆಕ್ಸಿಜನ್ನು, ಅದಕ್ಕೆ ಬೇರೆ ರೀತಿಯೆಲ್ಲ ಸಹಾಯನ ಕೊಟ್ಟು ಅದರ ಗ್ರೋತ್ಗೆ ನಾವು ಸಹಾಯ ಮಾಡ್ಬೋದು. ಆದರೆ ಅದಕ್ಕಿಂತ ಒಳಗೂ ಕೂಡ ಅವಳಿಗೆ ಅಫೆಕ್ಟ್ ಆಗ್ತಾ ಇದೆ ಅಂತಂದರೆ ಒಂದೊಂದ್ಸತಿ ಅವ್ರಿಗೆ ನಾವು ಚೂಸ್ ಮಾಡಲಿಕ್ಕೆ ಹೇಳ್ತೀವಿ, ಜೀವ ಯಾರದು ಮುಖ್ಯ ಅಂತ. ಸೊ ಹಾಗಾಗಿ ಅಂದರೆ ಕ್ಯಾನ್ಸರ್ ಅನ್ನೋದು ಹೇಗೆ ಅಂತಂದರೆ, ಅವರಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯಾರಿಗೆ ಗೊತ್ತಿರುತ್ತೋ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಈ ಥರ ಮಕ್ಕಳನ್ನ ಮಾಡ್ಕೊಳ್ಳೋದಿರ್ಬೋದು, ಅದನ್ನು ಮುಂದೂಡೋದಾಗಿರ್ಬೋದು, ಅಥವಾ ಅದು ಹೆಚ್ಚಾಗಿ ಸ್ಪ್ರೆಡ್ ಆಗೋ ಮುಂಚೆನೇ ಮಕ್ಕಳನ್ನ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ನಮ್ಮ ಸ್ತ್ರೀರೋಗ ವಿಭಾಗಕ್ಕೆ ಬರೋದಾದರೆ ಓವರಿಯ ಕೆಲವು ಕ್ಯಾನ್ಸರ್ಗಳು ಬರಬಹುದು. ಎಷ್ಟೊಂದು ಸತಿ ಅದು ಪ್ರೆಗ್ನೆನ್ಸಿಯಲ್ಲಿ ಡಯಾಗ್ನೋಸ್ ಆಗ್ತವೆ. ಸೊ ಅದು ಯಾವ ಸ್ಟೇಜಲ್ಲಿ ಇದೆ ಅನ್ನೋದ್ರ ಡಿಸೈಡ್ ಮಾಡಿಕೊಂಡು ನಾವು ಅವಳು ಯಾವಾಗ ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಿ, ಅಂದರೆ 3 ತಿಂಗಳು ಕಳೆದು ಮತ್ತು 7 ತಿಂಗಳು ಒಳಗಡೆ, ಈ ಟೈಮ್ನಲ್ಲಿ ಆಪರೇಟ್ ಮಾಡುವಂಥ ನಮಗೆ ಅವಕಾಶ ಇರುತ್ತೆ. ಸೊ ನಮಗಂಥ ಅವಕಾಶ ಸಿಕ್ಕರೆ ಅವರು ಆ ಟೈಮ್ನಲ್ಲಿ ನಮ್ಮ ಹತ್ರ ಬಂದರೆ ಖಂಡಿತ ಆಪರೇಷನ್ ಮಾಡಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡುವಂಥ ಆಪ್ಷನ್ಸು ಇರುತ್ತೆ. ಸೊ ಅದು ಯಾವ ದೇಹದಲ್ಲಿ, ಯಾವ ಅಂಗದಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಅದರಿಂದ ಯಾವ ಜೀವಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ನೋಡ್ಕೋಬೇಕು. ಆದರೆ ಹರಡುವಂಥ ಒಂದು ಪ್ರಕ್ರಿಯೆ ಬಹಳ ಕಡಿಮೆ. ಈಗ ಪ್ರೆಗ್ನೆನ್ಸಿನಲ್ಲಿ ಕ್ಯಾನ್ಸರ್ ಏನಾದ್ರು ಬಂದರೆ ರಿಕವರಿ ಆಗೋಕ್ಕೆ ಸಾಮಾನ್ಯರಿಗೆ ಬಂದಷ್ಟೇ ಟೈಮ್ ತಗೊಳುತ್ತಾ, ಅಥವಾ ಏನಾದ್ರು ಕಡಿಮೆ ಅಥವಾ ಹೆಚ್ಚು, ಆ ರೀತಿ ಏನಾದರೂ ಇದೆಯಾ? ಹೆಚ್ಚೆ ಅಂತ ನೀವು ಹೇಳ್ಬೋದು. ಯಾಕೆಂದರೆ ಅವರು ಡೆಲಿವರಿ ಮಾಡಿಸ್ಕೋತಾರೆ, ಮಗುನ ಕ್ಯಾರಿ ಮಾಡ್ತಾರೆ, ಇನ್ನೊಂದು ಜೀವಕ್ಕೆ ಅವರು ಸಹಾಯ ಮಾಡ್ತಾ ಇರ್ತಾರೆ. ಅವರೊಬ್ಬರ ಜೀವಕ್ಕೆ ಮಾತ್ರ ಅಲ್ಲ, ಇನ್ನೊಂದು ಜೀವಕ್ಕೂ ಅವರು ಪೋಷಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಇದರಿಂದ ರಿಕವರ್ ಆಗುವಾಗ ಖಂಡಿತ ಅದರಲ್ಲಿ ಚಾಲೆಂಜಸ್ ಇದ್ದೇ ಇರುತ್ತೆ. ಆ್ಯಂಡ್ ಪ್ರೆಗ್ನೆನ್ಸಿ ಆದಮೇಲೆ ಅವರು ಸ್ತನಪಾನ ಏನು ಮಾಡಿಸ್ತಾರೆ, ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಏನು ಮಾಡಿಸ್ತಾರೆ, ಆ ಸಮಯದಲ್ಲಿ ನಾವು ಸುಮಾರು ಡ್ರಗ್ಸನ್ನು ಕೊಡೋಕ್ಕಾಗೋದಿಲ್ಲ. ಇಲ್ಲ ಆ ಡ್ರಗ್ ಕೊಟ್ಟರೆ ಅವರು ಸ್ತನಪಾನ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇವೆಲ್ಲ ಚಾಲೆಂಜಸ್ ಇರ್ತವೆ. ಸೊ ಅವ್ರು ಬಂದಾಗ ಪ್ರತಿಯೊಂದು ವ್ಯಕ್ತಿಯ ಹಿನ್ನೆಲೆ ಏನಿದೆ, ಅವರ ಅವಶ್ಯಕತೆಗಳೇನಿದೆ, ಅವರ ಕ್ಯಾನ್ಸರ್ ಅಥವಾ ಅವರ ರೋಗ ಯಾವ ಲೆವೆಲಲ್ಲಿದೆ ಅನ್ನೋದ್ರ ಮೇಲೆ ನಾವು ಆ್ಯಕ್ಚುಲಿ ಟ್ರೀಟ್ಮೆಂಟ್ನ ಇಂಡಿವಿಜುವಲೈಸ್ ಅಂತ ಹೇಳ್ತೀವಿ, ಅವರವರಿಗೆ ತಕ್ಕಂಗೆ ಮಾಡಬೇಕಾಗತ್ತೆ. ಜನರಲ್ ಆಗಿ ಇದನ್ನು ಹೇಳೋದು ಬಹಳ ಕಷ್ಟ. ಓಕೆ ಡಾಕ್ಟರ್, ಇವಾಗ
ಹೆಚ್ಚಿನ ಸಮಸ್ಯೆ ಅಂತಂದ್ರೆ ಮಕ್ಕಳಾಗ್ದಲೇ ಇರೋದು ಕೂಡ ಮೇಜರ್ ಸಮಸ್ಯೆ ಆಗಿದೆ. ಅದಕ್ಕೆ ಏನ್ ಕಾರಣ? ಅದಕ್ಕೂ ಪುನಃ ನಾನೊಂದು ಸ್ವಲ್ಪ ಜೀವನ ಶೈಲಿ ಅಂತಾನೆ ಹೇಳ್ತೀನಿ. ಮತ್ತೊಂದು, ಈಗ ನಾವೆಲ್ಲರೂ ಮಹಿಳೆಯರು ಸಬಲೀಕರಣ ಆದಂಗೆ ನಾವು ಓದಿ ಮುಂದೆ ಬಂದಂಗೂನು ನಮ್ಮಲ್ಲಿ ನಾವೇ ನಮ್ಮ ಸಮಾಜದಲ್ಲಿ ಒಂದು ಸ್ಥಾನ ಪಡ್ಕೊಳ್ಬೇಕು ಅನ್ನೋ ಒಂದು ಬೇಡಿಕೆ ಅಥವಾ ಒಂದು ಒಳಗಿನ ಒಂದು ಆ ಶಕ್ತಿ ಪ್ರೇರೇಪಣೆ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಎಷ್ಟೊಂದು ಜನಕ್ಕೆ ಲೇಟ್ ಆಗಿ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಮಕ್ಕಳ ಮಾಡ್ಕೊಳ್ಳೋದನ್ನ ಅವ್ರು ಇನ್ನೊಂಚೂರು ಮುಂದೂಡ್ತಾರೆ. ಸೊ ಇವೆಲ್ಲ ಮಾಡುವಂಥ ಪ್ರಕ್ರಿಯೆ ಇರೋದ್ರಿಂದ, ಯಾಕೆಂದರೆ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಒಂದು ಮಹಿಳೆಯ ಶರೀರದಲ್ಲಿ ಅಂಡಾಶಯದಲ್ಲಿರೋ ಎಗ್ಸ್ ಅಂತ ಏನು ಹೇಳ್ತೀವಿ ಅದು ಲಿಮಿಟೆಡ್ ನಂಬರಲ್ಲಿ ಇರ್ತವೆ. ಸೊ ಹುಟ್ಟಿದಂದಿನಿಂದ ಮುಟ್ಟ ಶುರು ಆದಾಗಿಂದ ಹುಟ್ಟಿದಂದಿನಿಂದ ಏನಿರುತ್ತೋ ಅದು ಫಿಕ್ಸ್ಡ್, ಅದ್ರ ಮೇಲೆ ಜಾಸ್ತಿನೂ ಆಗಲ್ಲ, ಅದು ಕಡಿಮೆನೂ ಆಗಲ್ಲ. ಮುಟ್ಟಾಗಕ್ಕೆ ಶುರುವಾದಾಗಿಂದ ಒಂದೊಂದೇ ಸೈಕಲಲ್ಲಿ ಒಂದಿಷ್ಟು ಎಗ್ಗುಗಳು ಬಂದು ಹೋಗ್ತಿರ್ತವೆ. ಸೊ ಈ ಥರ ಆದಾಗ ಏಜ್ ಆಗ್ತಾ ಆಗ್ತಾ ಪ್ರೆಗ್ನೆನ್ಸಿ ಆಗೋದು ಕಷ್ಟನೂ ಆಗುತ್ತೆ. ಪ್ಲಸ್ ಆ ಪ್ರೆಗ್ನೆಂಟ್ ಆದ್ರೂ ಅದನ್ನು ಕ್ಯಾರಿ ಮಾಡುವಾಗ್ಲೂ ಪ್ರತಿಯೊಂದು ಹಂತದಲ್ಲೂ ಚಾಲೆಂಜಸ್ ಬರುತ್ತೆ. ಆದರೆ ಈಗ ನಮ್ಮ ವೈದ್ಯಕೀಯ ಒಂದು ಹಿನ್ನೆಲೆ ಎಷ್ಟು ಮುಂದುವರೆದಿದೆ ಅಂತಂದರೆ, ನಾವು ಪ್ರತಿಯೊಂದು ತೊಂದರೆಗೂ ಅಡೆತಡೆಗೂ ಪರಿಹಾರ ಕಂಡುಕೊಂಡಿದ್ದೀವಿ. ನಮ್ಮ ಹತ್ರ 42-44 ವರ್ಷದವ್ರು ಕೂಡ ಮೊದಲನೇ ಮಗುವನ್ನು ಪಡೆದವರಿದ್ದಾರೆ. ಓಕೆ, ಹಂಗೂ ಇದ್ದಾರೆ. ಸೊ ಅವರು ಅಷ್ಟೇ, ಮಗು ಪಡೆಯೋದ್ರಿಂದ ಹಿಡಿದು ಡೆಲಿವರಿ ಆದವರೆಗೂ ನಾವು ನೋಡಿದ್ದೀವಿ ಸಕ್ಸಸ್ಫುಲ್ಲಾಗಿ ಆಗಿದೆ. ಹಾಗಾಗಿ ಯಾರು ತಮ್ಮ ವೃತ್ತಿ ಪ್ರವೃತ್ತಿಯನ್ನು ಇದಕ್ಕೋಸ್ಕರ ಬಿಟ್ಟು ಬಿಡಬೇಕು ಅಂತ ನಾನು ಖಂಡಿತ ಹೇಳೋದಿಲ್ಲ. ಆದರೆ ನಾವು ಎಷ್ಟು ನ್ಯಾಚುರಲ್ ಆಗಿ ಆಗಬೇಕು ಅಂತ ಅನ್ಕೋತೀವೋ ಅದಕ್ಕೆ ನಾವು ನಮ್ಮ ದೇಹ ಪ್ರಕೃತಿಯನ್ನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಮೇಡಮ್, ಈಗ ಎಷ್ಟನೇ ವರ್ಷಕ್ಕೆ ಮದುವೆ ಆದ್ರೆ ಈ ಪ್ರಾಬ್ಲಮ್ಸ್ ಯಾವುದು ಬರಲ್ಲ ಅಂತ? ಈ ತರ ನಾವು ಹೇಳಲಿಕ್ಕೆ ಬರೋದಿಲ್ಲ. ಮದುವೆ ಆದ್ರೆ ಯಾವಾಗ ಅಂತ, ಮಕ್ಕಳು ಒಂದು 35 ವರ್ಷದ ಒಳಗಡೆ ಮಾಡ್ಕೊಂಡ್ರೆ, 35-40 ವರ್ಷದ ಒಳಗಡೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬೋದು. ಮದುವೆ ಅವರವರ ಇಷ್ಟ ಮತ್ತೆ ಅವರವರ ಅನುಕೂಲಕ್ಕೆ ತಕ್ಕಂಗೆ ಆಗುತ್ತೆ. ಅತಿ ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ಯಾಕೆಂದ್ರೆ ಅವ್ರ ದೇಹ ತಯಾರೇ ಆಗಿರೋದಿಲ್ಲ ಮಕ್ಕಳು ಹೆರೋದಕ್ಕೆ. ಯಾಕೆಂದ್ರೆ ನಮ್ಮ ಬೋನ್ಸ್ ಎಲ್ಲ ಏನಿರುತ್ತೆ ಅದಿನ್ನು ಡೆವಲಪಿಂಗ್ ಸ್ಟೇಜಲ್ಲಿ ಇರ್ತವೆ. ಆ ಟೈಮ್ನಲ್ಲಿ ಮಾಡ್ಕೊಳ್ಳೋದು ಕೂಡ ಬಹಳ ತಪ್ಪು. ಸೊ ಅವರವರ ಇದಕ್ಕೆ ತಕ್ಕಂಗೆ ಮಾಡ್ಕೋಬಹುದು. ಇವಾಗ ಮಿಸ್ಗ್ಯಾರೇಜ್ ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಮಿಸ್ಗ್ಯಾರೇಜ್ಗೆ ಏನ್ ಕಾರಣ? ಏನು ಅಂದರೆ, ಅದರಲ್ಲೂ ಕೂಡ ಹಲವಾರು ಕಾರಣಗಳಿರ್ತವೆ. ಬಹುತೇಕ ಪಾಲು ಮೊದಲನೇದು ಎರಡನೇದು ಯಾವಾಗಾದರೂ ಮಿಸ್ಕ್ಯಾರೇಜ್ ಆಯಿತು ಅಂತಂದರೆ ಅದು ಮಕ್ಕಳಲ್ಲಿ, ಆ ಮಗುವಿನಲ್ಲಿ ಅಥವಾ ಭ್ರೂಣದಲ್ಲಿ ಏನೋ ಜೆನೆಟಿಕ್ ತೊಂದರೆಯಿಂದ ಕೂಡ ಆಗಿರ್ಬೋದು. ಸೊ ನಾವು ಒಂದು ಸತಿ ಹಾಗೆಲ್ಲ ಆದಾಗ ತುಂಬ ಹೆದರ್ಕೊಳ್ಳೋದು, ಅಯ್ಯೋ ನನ್ನಿಂದನೇ ಏನೋ ಆಗೋಯ್ತೇನೋ, ನಾನೇ ಏನೋ ಮಾಡಿಬಿಟ್ನೇನೋ ಅಂತೆಲ್ಲ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದು ಬೇಕಿಲ್ಲ. ಸೊ ಬಹುತೇಕ ಪಾಲು ನೇಚರ್, ನಮ್ಮ ಪ್ರಕೃತಿಯೇ ಅದನ್ನು ಸೆಲೆಕ್ಟ್ ಮಾಡುತ್ತೆ. ಈ ಮಗು ಮುಂದೆ ಬೆಳೆದು ಇದಾಗುವಂಥ ಶಕ್ತಿ ಇದೆಯಾ ಇಲ್ವಾ ಅಂತ. ಅಂಥವಿಲ್ಲ ಅಂತಂದರೆ ಅದು ಆ ಸ್ಟೇಜಲ್ಲೇ ಅಬಾರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲ, ಆ ಮೊದಲ 3 ತಿಂಗಳು ಬಹಳ ಪ್ರಮುಖವಾದ ಟೈಮ್, ಮಗು ಒಂದು ಬಂದು ಅಲ್ಲಿ ಇದಾಗೋಕ್ಕೆ. ಸೊ ಆ ಟೈಮ್ನಲ್ಲಿ ಮಾನಸಿಕವಾಗಿ ಸ್ಟ್ರೆಸ್ ಇರ್ಬೋದು, ದೈಹಿಕವಾಗಿ ಅತಿ ಸ್ಟ್ರೆಸ್ ಇರ್ಬೋದು. ಆ ಥರ ಏನಾದರೂ ಆದಾಗಲೂ ಕೆಲವು ಸತಿ ಈ ಥರ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗಾಗೋ ಸ್ಟ್ರೆಸ್ಸನ್ನು ಸ್ವಲ್ಪ ನಾವು ಅವಾಯ್ಡ್ ಮಾಡ್ಬೋದು. ಆದರೆ ಪ್ರತಿಯೊಂದು ಮಿಸ್ಕ್ಯಾರೇಜ್ಗೂ ಹೆದರ್ಕೋಬೇಕಾಗಿಲ್ಲ. ಆದರೆ ಪದೇ ಆಗ್ತಾ ಇದೆ, ಯಾಕೋ ನನಗೆ ಮಕ್ಕಳು ಆಗ್ತವೆ ಬಟ್ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಬೇರೆ ಹಲವಾರು ಮೆಡಿಕಲ್ ರೀಸನ್ಸ್ ಇರ್ತವೆ. ಅದನ್ನು ನೀವು ಬಂದು ತೋರಿಸ್ಕೊಂಡಾಗ ನಾವು ಅದಕ್ಕೆ ಸೂಕ್ತ ಪರಿಹಾರವನ್ನು ಖಂಡಿತ ನಿಮಗೆ ಸೂಚಿಸ್ಬೋದು. ಮೇಡಮ್, ಇವಾಗ ಪ್ರೆಗ್ನೆಂಟ್ ಆಗಿದ್ರು ಕೂಡ ಕೆಲವೊಬ್ಬರಿಗೆ ಬ್ಲೀಡಿಂಗ್ ಆಗುತ್ತೆ, ಆದರೂ ಕೂಡ ಮಕ್ಕಳು ಬದುಕಿರುವಂತಹ ಉದಾಹರಣೆಗಳು ಇದೆ. ಖಂಡಿತ ಇದೆ. ಆ ಥರ ಆಗುತ್ತೆ ಕೂಡ. ಎಷ್ಟೊಂದು ಹಂತದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಆಗಬಹುದು. ಸ್ವಲ್ಪ ಮಟ್ಟಿಗಾದ್ರೆ ಆ ಬ್ಲೀಡಿಂಗು ನಾರ್ಮಲ್ ಅಂತಾನು ಕರೆಸ್ಕೊಳ್ಳುತ್ತೆ. ಎಲ್ಲದನ್ನು ಹೆದರ್ಕೊಳ್ಬೇಕಾಗುತ್ತೆ. ಆ ಬ್ಲೀಡಿಂಗ್ ಮೊದಲನೇ 3 ತಿಂಗಳಲ್ಲಂತೂ ಮೋಸ್ಟ್ ಕಾಮನ್ ರೀಸನ್ ಬಂದ್ಬಿಟ್ಟು ನೀವೀಗ ಹೇಳ್ದಂಗೆ ಮಿಸ್ಕ್ಯಾರೇಜ್ ಇಂದ ಆಗುತ್ತೆ. ಯಾಕೆಂದ್ರೆ ಯಾವಾಗ ಮಗು ಸೂಟಬಲ್ ಅಲ್ಲ ಅಂತ ಅನ್ಸುತ್ತೋ ಬ್ಲೀಡಿಂಗ್ ತಾನೇ ರಕ್ತಸ್ರಾವ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ ಕೆಲವೊಂದ್ಸತಿ ಏನಾಗುತ್ತೆ, ಗರ್ಭಕಂಠದಲ್ಲಿ ಶಕ್ತಿ ಇಲ್ಲದೆ ಅದೊಂದು ಸ್ವಲ್ಪ ಬಾಯಿ ತೆರ್ಕೊಂಡಿತ್ತು, ಅದು ಮುಚ್ಚಿರ್ಬೇಕು, ಗರ್ಭ ಚೀಲ ಮುಚ್ಚಿರ್ಬೇಕು. ಆವಾಗಲೇ ಮಗು ಅದರಲ್ಲಿ ಬೆಳೆದು 9 ತಿಂಗಳು ಇರೋಕೆ ಸಾಧ್ಯ. ಅದೇನಾದ್ರೂ ಚೂರು ಬಾಯಿ ತೆಕ್ಕೊಂಡಿತ್ತು ಅಂದ್ರೆ ಅವಾಗ್ಲೂ ಕೂಡ ಬ್ಲೀಡಿಂಗ್ ಆಗ್ಬೋದು. ಮತ್ತೆ ನಾನು ಹೇಳ್ದಂಗೆ ದೈಹಿಕ ಮಾನಸಿಕ ಸ್ಟ್ರೆಸ್ ಇಂದಾನು ನಾರ್ಮಲ್ ಭ್ರೂಣದಲ್ಲೂ ಕೂಡ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಮಗು ಒಂದು ಬಂದು ಗರ್ಭಚೀಲದಲ್ಲಿ ಒಳಗಡೆ ಹೋಗಿ ತನ್ನನ್ನು ತಾನು ಸೇಫ್ಟಿಯಾಗಿ ಮಾಡ್ಕೊಳ್ಳುವಾಗ ಕೂಡ ಬ್ಲೀಡಿಂಗ್ ಆಗುತ್ತೆ. ಈ ಬ್ಲೀಡಿಂಗ್ಗೆ ನಾರ್ಮಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇನ್ನು ನಾವು ಸ್ವಲ್ಪ ಅವರು 4ನೇ ತಿಂಗಳು 5ನೇ ತಿಂಗಳು ಅಂತೆಲ್ಲ ಹೋದಾಗ ಬ್ಲೀಡಿಂಗ್ ಆಯಿತು ಅಂದರೆ ಈ ಸಮಯದಲ್ಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದರೆ ಈ ಟೈಮ್ನಲ್ಲಿ ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಆಗೋದು ನಾರ್ಮಲ್ ಅಲ್ಲ. ಆ ಬ್ಲೀಡಿಂಗ್ಗೆ ಏನು ಕಾರಣ, ಅದು ಹೊಟ್ಟೆ ಗರ್ಭಕೋಶದ ಒಳಗಿಂದಾನೇ ಬ್ಲೀಡಿಂಗ್ ಬರಬೇಕು ಅಂತಿಲ್ಲ.
ಗರ್ಭಕಂಠದಿಂದ ಬರ್ಬೋದು, ಇಲ್ಲ ನಮ್ಮ ಬರ್ತ್ ಪ್ಯಾಸೇಜ್ ವಜೈನ ಅಂತ ಏನಿರುತ್ತೆ ಅಲ್ಲಿ ಇನ್ಫೆಕ್ಷನ್ಗಳಾಗೋದ್ರಿಂದ ಕೂಡ ಬರ್ಬೋದು. ಸೊ ನಾವು ಅದನ್ನು ದೀರ್ಘವಾಗಿ ಕೂತು ಮಾತಾಡಿ ಅವರ ಹಿಸ್ಟ್ರಿ ತಗೊಂಡು ತಪಾಸಣೆ ಮಾಡಿ ನೋಡಿ ಅದಕ್ಕೆ ಸೂಕ್ತ ಪರಿಹಾರ ತಿಳಿಸ್ಬೋದು. ಮೇಡಮ್, ಇನ್ನೊಂದು ಕಡೆಯ ಪ್ರಶ್ನೆ. ಇವಾಗ ತಾಯಿ ಹೊಟ್ಟೆಲ್ ಮಗು ಇರಬೇಕಾದ್ರೆ ಗಂಡ ಹೆಂಡತಿ ಜಗಳ ಆಡೋದು ಅಥವಾ ಗಂಡ ಹೆಂಡತಿಗೆ ಹೊಡಿಯೋವಂಥದ್ದು, ಅತ್ತೆ ಮನೆ ಕಡೆಯಿಂದ ಒಂದಷ್ಟು ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಹೊಟ್ಟೆಲಿರೋ ಮಗುವಿಗೆ ಅದೇನಾದರೂ ಪರಿಣಾಮ ಬೀರುತ್ತಾ? ಖಂಡಿತ ಬೀರುತ್ತೆ. ಈಗ ನಮ್ಮ ಸೈಂಟಿಫಿಕ್ ಎರಾದಲ್ಲೂ ಗರ್ಭ ಸಂಸ್ಕಾರ ಅಂತ ಮಾಡಲಿಕ್ಕೆ ಅದರದ್ದು ಇಫೆಕ್ಟ್ಸ್ ಅನ್ನ ಪ್ರೂವ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ತಾಯಿಯ ಗರ್ಭದಲ್ಲಿ ಮಗು ಇರುವಾಗ ಅದೇನು ಕೇಳಿಸ್ಕೊಳ್ಳುತ್ತೋ, ತಾಯಿ ಏನು ಯೋಚನೆ ಮಾಡ್ತಾಳೋ ಅಲ್ಲಿಂದ ಹಿಡಿಯುತ್ತೆ. ಯಾಕೆಂದರೆ ಯೋಚನೆ ಮಾಡೋದ್ರಿಂದ ತಾಯಿಯ ದೇಹದಲ್ಲಿ ಸಾಕಷ್ಟು ರಾಸಾಯನಿಕಗಳು ಉದ್ಭವ ಆಗ್ತವೆ. ಅವಳು ಖುಷಿಯಾಗಿದ್ದಾಗ ಕೆಲವಿರ್ತವೆ, ಬೇಜಾರಾಗಿದ್ದಾಗ ಇರ್ತವೆ, ಕೋಪಗೊಂಡಾಗ ಒಂದು ಕೆಲವಿರ್ತವೆ. ಸೊ ಈ ಥರದ ರಾಸಾಯನಿಕಗಳಿಂದ ಖಂಡಿತ ಮಗು ಮೇಲೆ ಪರಿಣಾಮ ಇದ್ದೇ ಇದೆ. ಅವಳು ಹೇಗೆ ಯೋಚನೆ ಮಾಡ್ತಾಳೋ ತನ್ನ ಹಾರ್ಟ್ ಬೀಟ್ ಯಾಕೆಂದರೆ ಮಗುವಿಗೆ ತಾಯಿಯ ಹಾರ್ಟ್ ಬೀಟ್ ಬಹಳ ಹತ್ತಿರ, ಅದು ಅವಳು ಹೇಗೆ ಹಾರ್ಟ್ ಬೀಟ್ ಆಗುತ್ತೋ ಮಗುವಿಗೂ ಹಾಗೇನೆ ಅದೇ ಒಂದು ಪೇಸಲ್ಲಿ ಹೋಗ್ತಾ ಇರುತ್ತೆ ರಕ್ತ. ಸೊ ಅದರಲ್ಲಿ ಏನೋ ಏರುಪೇರು ಆಯಿತು ಅಂದ ತಕ್ಷಣ ಖಂಡಿತ ಮಗುಗೆ ಅಫೆಕ್ಟ್ ಆಗುತ್ತೆ. ನೀವು ಕೇಳಿ ಎಷ್ಟೊಂದು ಜನ ಗರ್ಭಿಣಿಯರವ್ರು ಹೇಳ್ತಾರೆ, ನಮ್ಗೆ ಟೆನ್ಷನ್ ಆದಾಗ ಇಲ್ಲ ನಾವೇನಾದರೂ ಸ್ವಲ್ಪ ಓಡಾಡಿದ್ರೆ ಮಗು ಕೂಡ ನನಗೆ ಮೂವ್ಮೆಂಟ್ ಜಾಸ್ತಿ ಗೊತ್ತಾಗುತ್ತೆ, ಆ ಥರ ಎಲ್ಲ ಸುಮಾರು ಜನ ಹೇಳಿರ್ಬೋದು. ಸೊ ಅದು ಖಂಡಿತ ಇದೆ. ಅದು ಇವಳು ಯೋಚನೆ ಮಾಡೋದ್ರಿಂದ ಹಿಡಿದು ಎಲ್ಲನೂ ಮಗುವಿಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಹೇಳೋದು, ಈ ಟೈಮ್ನಲ್ಲಿ ನಾವು ನಮ್ಮ ತಾಯಿ ಗರ್ಭಿಣಿ ಮಾತ್ರ ಅಲ್ಲ, ಮನೆಯವ್ರ ಪಾತ್ರನೂ ಅಷ್ಟೇ ಮುಖ್ಯ ಆಗುತ್ತೆ. ಅವಳನ್ನ ಕಾಮಾಗಿಡೋದು, ಅವಳಿಗೆ ಒಳ್ಳೊಳ್ಳೆ ಕತೆಗಳು ಹೇಳೋದು, ಒಳ್ಳೊಳ್ಳೆ ವಿಷಯಗಳನ್ನ ನೋಡೋಕ್ಕೆ ಉತ್ತೇಜಿಸೋದನ್ನ ಮಾಡಬೇಕು ಅಂತ ಹೇಳೋದು. ಈಗ ನೀವು ವೈದ್ಯೆಯಾಗಿ ಹೆಣ್ಮಕ್ಳು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ನೀವು ಹೇಳೋದಾದ್ರೆ? ವೈದ್ಯೆಯಾಗಿ ನಮ್ಮ ಪ್ರೊಫೆಷನ್ಗೆ ಸಾಕಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ. ಯಾಕೆಂದ್ರೆ ನೀವು ಹೇಳ್ದಂಗೆ ಇವಾಗ ಮುಟ್ಟಾದಾಗ ಎಷ್ಟೊಂದು ಜನಕ್ಕೆ ರೆಸ್ಟ್ ತಗೋಬೇಕು ಅನ್ಸುತ್ತೆ, ಮಲಗಬೇಕು ಅನ್ಸುತ್ತೆ. ಆ ಒಂದು ಅವಕಾಶ ನಮ್ಮ ವೃತ್ತಿಯಲ್ಲಿ ಬಹಳ ಸಮಯ ಸಿಗೋದಿಲ್ಲ. ನಾವು ಓದೋ ಹಂತದಿಂದ ಹಿಡಿದು ಕೆಲಸ ಮಾಡೋ ಹಂತದವರೆಗೂ ಎಷ್ಟೊಂದು ಸತಿ ನಾವು ಆಪರೇಷನ್ ಮಾಡುವಾಗ ನಮಗೆ ಆ ಥರ ಆಗ್ಬೋದು. ಸೊ ಇದೆಲ್ಲ ಏನಾಗುತ್ತೆ, ನಾವು ಫಸ್ಟ್ ಆಫ್ ಆಲ್ ನಮಗೆ ಮೆಂಟಲ್ ಸ್ಟ್ರೆಂತ್, ನಾವು ನಮ್ಮ ಮಾನಸಿಕ, ಅದು ಮಹಿಳೆಯರಿಗೆ ಆಲ್ರೆಡಿ ಬಹಳ ಜಾಸ್ತಿ ಇರುತ್ತೆ. ಇದಕ್ಕೆ ನಾನು ಹೆಚ್ಚು ಹೇಳಲೇಬೇಕಾಗಿಲ್ಲ. ಪ್ರತಿಯೊಂದು ಮಹಿಳೆ ಆಲ್ರೆಡಿ ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತಾಳೆ. ಆದರೆ ಆಯಾ ಸಂದರ್ಭಗಳು ಕೆಲವು ಹೊಸದಾಗಿ ಬಂದಾಗ ಅವ್ರಿಗೆ ಭಯ ಆಗಬಹುದು, ಹಿಂಗ ಆಗುತ್ತಾ, ನಾನು ಮಾಡ್ತೀನಾ ಇಲ್ವಾ ಅಂತ. ಆ ಭಯವನ್ನು ಪಟ್ಕೊಳ್ಳೋ ಅಗತ್ಯ ಇಲ್ಲ. ನಮ್ಮ ಸುತ್ತಮುತ್ತ ಪುರುಷರೇ ಇದ್ದಾರೆ. ನನ್ನ ವೃತ್ತಿಯಲ್ಲಿ ಹೇಳಬೇಕು ಅಂದರೆ ಬೇರೆ ವೈದ್ಯರು ಪುರುಷರಿದ್ದಾರೆ ಅಂತ ಹೇಳಿದ್ರೆ ನಾವು ನಮ್ಮನ್ನು ಅಷ್ಟೇ ಕಾನ್ಫಿಡೆಂಟ್ ಆಗಿ ನಮಗೇನು ಗೊತ್ತೋ ನಾವು ಅದನ್ನು ಪ್ರಸ್ತುತಪಡಿಸ್ಬೋದು. ಅದಕ್ಕೆ ಆ ಡಿಸ್ಕಷನ್ ಖಂಡಿತ ಅವಕಾಶ ಇದೆ. ಆದರೆ ನಾವೇ ಅದಕ್ಕೆ ಮುಂದುವರಿದೇ ಇದ್ರೆ ಯಾರು ನಮಗೆ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ನಮಗೆ ನಾವು ಫಸ್ಟ್ ಸಹಾಯ ಮಾಡಿಕೊಂಡ್ರೆ ಸಮಾಜ, ಬೇರೆಯವರು ಎಲ್ಲರೂ, ಭಗವಂತ ಎಲ್ಲರೂ ಸಹಾಯ ಮಾಡ್ತಾರೆ. ಸೊ ಹಾಗಾಗಿ ವೈದ್ಯಕೀಯ ವೃತ್ತಿಗೆ ಬರೋವಂಥ ಯೋಚನೆ ಇಟ್ಕೊಂಡಿರೋ ಅಥವಾ ಆ ಕನಸು ಕಾಣ್ತಿರೋ ಯಾವುದೇ ಹೆಣ್ಮಗಳಾಗಿರ್ಬೋದು, ಹೆಣ್ಣು ಮಗಳು ಅಂತ ಇಲ್ಲಿ ಚಾಲೆಂಜ್ ಇದೆ ಅಂತ ಖಂಡಿತ ಇಲ್ಲ. ಇದರಲ್ಲಿರೋ ಚಾಲೆಂಜಸ್ ಜನರಲ್ ಆಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನಿಮಗೇನು ಖುಷಿ ಕೊಡುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಖಂಡಿತ ಈ ಫೀಲ್ಡ್ಗೆ ಬಂದು ನಿಮ್ಮ ಕೊಡುಗೆಯನ್ನು, ನಮ್ಮೆಲ್ಲರ ಕೊಡುಗೆಯನ್ನು ಇನ್ನೂ ಹೆಚ್ಚು ಉತ್ತೇಜನ ಮಾಡುವಂತೆ ನೀವು ನಮಗೆ ಮಾಡಿ. ಮ್ಯಾಮ್, ಇನ್ನೊಂದು ಕಡೆಯ ಪ್ರಶ್ನೆ ಇದು. ನೀವೊಬ್ರು ವೈದ್ಯೆಯಾಗಿ, ಸ್ತ್ರೀರೋಗ ತಜ್ಞೆಯಾಗಿ ಹೆಣ್ಮಕ್ಳಿಗೆ ಏನು ಟಿಪ್ಸ್ ಕೊಡ್ತೀರಾ ಮಹಿಳಾ ದಿನಾಚರಣೆ ದಿನ? ನಾನು ಈ ಸಂದರ್ಭದಲ್ಲಿ ಕೆಲವು ಆರೋಗ್ಯಕ್ಕೆ ರಿಲೇಟೆಡ್ ಟಿಪ್ಸೇ ಕೊಡೋಣ ಅಂತಾನೆ ಬಂದಿದ್ದೀನಿ. ಫಿಲಾಸಫಿಕಲ್ ಆಗಿ ಮಾತಾಡಿ ನಿಮ್ಮ ತಲೆ ಜಾಸ್ತಿ ತಿನ್ನೋದಿಲ್ಲ. ಮೊದಲನೇದಾಗಿ ಕೆಲವು ಹೆಣ್ಮಕ್ಳು ಚಿಕ್ಕವರಾದ್ರೂ ಸರಿ, ದೊಡ್ಡವರಾದ್ರೂ ಸರಿ, ತುಂಬ ಬಿಳಿ ಮುಟ್ಟು ಬರೋದು, ಆ ವಜೈನ ಅನ್ನೋ ಜಾಗದಲ್ಲಿ ಉರಿ ಆಗೋದು, ತುರ್ಕೆ ಆಗೋದು ಅನ್ನೋ ತುಂಬ ಜನ ನಮ್ಮ ಹತ್ರ ಬರ್ತಾರೆ. ಸೊ ಇದಕ್ಕೆ ಒಂದು ಪ್ರಮುಖವಾದ ಕಾರಣ ಏನು ಅಂದರೆ, ಆ ಜಾಗದ ಚರ್ಮ ಏನಿದೆ, ನಮ್ಮ ಫೇಶಿಯಲ್ ಸ್ಕಿನ್ನಿಗೆ ಎಷ್ಟು ಬೆಲೆ ಕೊಡ್ತೀವಿ, ಅದಕ್ಕೆ ಅಷ್ಟೆಲ್ಲ ಟ್ರೀಟ್ಮೆಂಟ್ ಇದು ಅಷ್ಟೆಲ್ಲ ಕೇರ್ ತಗೊಳ್ತೀವಿ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಸೆನ್ಸಿಟಿವ್ ಇರುವಂಥ ಏರಿಯಾ. ಆ ಜಾಗ ತೀರಾ ಒಣಕೊಂಡು ಇರಬಾರ್ದು, ತೀರಾ ನೀರಲ್ಲಿ ತೊಳ್ಕೊಂಡು ಫುಲ್ಲು ಮಾಯ್ಸ್ಟ್ ಆಗಿ ಕೂಡ ಇರಬಾರ್ದು. ಎರಡರ ಮಧ್ಯೆ ಬ್ಯಾಲೆನ್ಸ್ ಇರಬೇಕು. ಸೊ ಏನಾಗುತ್ತೆ, ನಮ್ಮ ಜೀವನ ಶೈಲಿ ಬದಲಾದಂಗೂ ನಮ್ಮ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸಿಂದ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ಸ್ಗೆ ಹೋಗಿದೆ. ಆ್ಯಂಡ್ ನಮ್ಮ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಏನೋ ತೊಗೊಂಡ್ಬಿಟ್ವಿ, ಆದರೆ ನಮಗೆ ನೀರು ಹಾಕೊಳ್ಳದೆ ಸಮಾಧಾನ ಇಲ್ಲ ನಮ್ಮ ಭಾರತೀಯ ಜನರಿಗೆ. ಸೊ ನಾವು ಪ್ರತಿ ಸತಿ ಹೆಣ್ಮಕ್ಳು, ಎಸ್ಪೆಷಲಿ ಗಂಡು ಮಕ್ಳಿಗೆ ಈ ಪ್ರಾಬ್ಲಮ್ ಬರೋದಿಲ್ಲ. ಹೆಣ್ಮಕ್ಳು ಯಾವಾಗಾದರೂ ವಾಶ್ರೂಮ್ ಯೂಸ್ ಮಾಡುವಂಥ ಪರಿಸ್ಥಿತಿ ಬಂತು ಅಂತಂದರೆ ಪ್ರತಿ ಸತಿನೂ ಆ ಫೋರ್ಸ್ಫುಲ್ಲಾಗಿ ಬರೋ ವಾಟರನ್ನು ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನಮ್ಮ ವಜೈನ ಅನ್ನೋ ಅಂಗ ಏನಿದೆ, ಇದು ಸೆಲ್ಫ್ ಕ್ಲೆನ್ಸಿಂಗ್, ಅದು ತನ್ನಂತಾನು ಕ್ಲೀನ್ ಮಾಡ್ಕೊಳ್ಳೋಂಥ ಆರ್ಗನ್. ಈ ಫೋರ್ಸ್ಫುಲ್ ವಾಟರ್ ಒಳಗೆ ಹೋದಾಗ ಏನಾಗುತ್ತೆ, ಒಂದು ವಾಟರಿಂದಾಗೋ ಇನ್ಫೆಕ್ಷನ್ ಕೆಲವು ಬರ್ಬೋದು.
ಇನ್ನೊಂದು ಆ ಜಾಗನ ಅದು ಒಂಥರ ಗಾಯದ ಥರ ಮಾಡುತ್ತೆ. ಆ ಗಾಯ ನಿಮಗೆ ಗೊತ್ತಾಗಲ್ಲ, ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಅದು ಗಾಯಗಳಾಗುತ್ತೆ. ಆ ಗಾಯಗಳಿಂದ ನಿಮಗೆ ಉರಿ ಆಗುವಂಥದ್ದು, ಡ್ರೈನೆಸ್ ಜಾಸ್ತಿ ಆಗುವಂಥದ್ದು, ಇನ್ಫೆಕ್ಷನ್ ಬರುವಂಥದ್ದು ಆಗುತ್ತೆ. ಮತ್ತು ಅಲ್ಲಿ ಲೋಕಲಿ ಕೂಡ ಗುಡ್ ಬ್ಯಾಕ್ಟೀರಿಯಾ ಇದೆ. ನಮ್ಮ ಹೊಟ್ಟೆ ಒಳಗೆ ಹೇಗೆ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆಯೋ ಅದೇ ಥರ ಆ ಜಾಗದಲ್ಲೂ ಕೂಡ ಒಳ್ಳೆಯ ಬ್ಯಾಕ್ಟೀರಿಯಾಗಳಿವೆ. ಆ ಒಳ್ಳೆಯ ಬ್ಯಾಕ್ಟೀರಿಯಾನ ನಾವು ಫೋರ್ಸ್ಫುಲ್ಲಾಗಿ ವಾಶ್ ಮಾಡಿ ತೆಗಿತಾ ಇದ್ದೀವಿ. ಸೊ ಅದನ್ನು ತೆಗೆದುಬಿಟ್ರೆ ಆ ಲೋಕಲ್ ಇಮ್ಯುನಿಟಿನೇ ಡ್ರಾಪ್ ಆಗಿಬಿಡತ್ತೆ. ಸೊ ಅವಾಗ ಎಷ್ಟೊಂದು ಜನಕ್ಕೆ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ. ಸೊ ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ರಿಲೇಟೆಡ್ ಮತ್ತು ಬಿಸಿ ಬಿಸಿ ನೀರಲ್ಲಿ ಏನಾದರೂ ಇಚ್ಚಿಂಗು ಬರ್ನಿಂಗ್ ಆಯಿತು ಅಂದರೆ ಹಾಕೋತಾರೆ ಸಮಾಧಾನ ಆಯಿತು ಅಂತ, ಅದು ಕೂಡ ಮಾಡಬಾರ್ದು. ನೀವು ಸ್ನಾನ ಮಾಡುವಾಗ ಏನು ಬಿಸಿ ನೀರು ತಾಗುತ್ತೋ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಬಿಸಿ ನೀರು ಹಾಕಕ್ಕೆ ಹೋಗಬಾರ್ದು ಆ ಜಾಗಕ್ಕೆ. ಮತ್ತು ಸೋಪು, ಬೇರೆ ಯಾವ ಕೆಮಿಕಲ್ ಪ್ರಾಡಕ್ಟ್ಸನ್ನು ಕೂಡ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ತನ್ನನ್ನು ತಾನು ನಾರ್ಮಲ್ ಏನು ನೀವು ಸ್ನಾನ ಮಾಡುವಾಗ ಹೊರಗಡೆ ಚರ್ಮ ಏನು ಕ್ಲೀನ್ ಮಾಡ್ಕೊತೀರೋ ಅಷ್ಟು ಸಾಕಾಗುತ್ತೆ. ಇನ್ನು ಹೇರ್ ರಿಮೂವಲ್ ಅಂತ ಬಂದರೆ ಆ ಜಾಗ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿರೋಂಥ ಜಾಗ, ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಆಗುತ್ತೆ. ನಾನು ಹೇಳ್ದಂಗೆ ಆ ಜಾಗ ಫೇಶಿಯಲ್ ಸ್ಕಿನ್ಗಿಂತ ಒಂದು ಹೆಜ್ಜೆ ಜಾಸ್ತಿ ಸೆನ್ಸಿಟಿವ್ ಇರುತ್ತೆ. ಸೊ ನೀವು ರೇಸರ್ ಉಪಯೋಗಿಸ್ತೀರಾ, ವ್ಯಾಕ್ಸಿಂಗ್ ಇದು ಮಾಡ್ತೀರಾ, ಲೇಸರ್ ಮಾಡ್ತೀರಾ, ಅದು ಪ್ರತಿಯೊಂದು ಪ್ರಾಡಕ್ಟಿನ ಟಾಲರೆನ್ಸು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನಿಮ್ಮ ಟಾಲರೆನ್ಸನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಹೆಚ್ಚಾಗಿ ಆ ಜಾಗನ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾವಾಗ ಸಾಧ್ಯವೋ ಆವಾಗ ನೀವು ಯೂರಿನ್ ಪಾಸ್ ಮಾಡೋದಕ್ಕೆ ನೋಡಿ. ಅಂದರೆ ಪ್ರತಿ 3-4 ಗಂಟೆಗೊಮ್ಮೆ ನಿಮಗೆಲ್ಲಿ ಅನುಕೂಲ ಸಿಗುತ್ತೋ, ಅನುಕೂಲ ಇದೆ ಅಂತಾದರೆ ನಾಪಿಸ್ಕೊಂಡು ಹೋಗ್ಬಿಡಿ. ಇಲ್ಲದೇ ಇದ್ದರೆ ಆ ಮೂತ್ರಕೋಶದ ಎಲಾಸ್ಟಿಸಿಟಿಯಿಂದ ಆಗುವಂಥ ತೊಂದರೆಗಳು ಮಹಿಳೆಯರಲ್ಲಿ ಸ್ವಲ್ಪ ಬೇಗ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಒಂಚೂರು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಪ್ಲಸ್ ನಮಗೆ ಪ್ರತಿ ತಿಂಗಳಾದರೆ ರಕ್ತ ಕಳ್ಕೊಳ್ತಾನೆ ಇರ್ತೀವಿ. ಸೊ ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶ ಮತ್ತು ಐರನ್ ಮತ್ತು ಬೇರೆ ವಿಟಮಿನ್ಗಳನ್ನು ಕಾಪಾಡ್ಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಆಹಾರ ಪದ್ಧತಿಯಲ್ಲಿ ಜಾಸ್ತಿ ನುಗ್ಗೆ ಸೊಪ್ಪು, ಐರನ್ ರಿಚ್ ಡಯಟ್ ಅಂತ ಹೇಳ್ತೀವಿ, ಕಬ್ಬಿಣಾಂಶ ಜಾಸ್ತಿ ಇರೋದು ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಬೆಲ್ಲ ಮತ್ತು ಖರ್ಜೂರ ಮತ್ತು ನಾನ್ ವೆಜ್ ಐಟಮ್ಸ್ ಕೆಲವನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ನಾವು ದೈಹಿಕ ಆರೋಗ್ಯವನ್ನು ನಾವು ಖಂಡಿತ ಕಾಪಾಡ್ಕೊಳ್ಬೋದು. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಿ, ನಿಮಗೆ ಮುಟ್ಟಾದಾಗ ಕೂಡ ನಿಮ್ಮ ಟಾಲರೆನ್ಸಿಗೆ ತಕ್ಕಂಗೆ ವ್ಯಾಯಾಮ ಮಾಡ್ಬೋದು. ವ್ಯಾಯಾಮ ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಖಂಡಿತ ವ್ಯಾಯಾಮ ಮಾಡಿ, ನಡೀರಿ. ಹಾಗೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಕೂಡ ಈ ಥರ ವಿಡಿಯೋಸು ಇದು ಎಲ್ಲ ನೋಡಿ ಮತ್ತು ಹೊರಗಡೆ ಜನರ ಜೊತೆ ಬೆರೆತು ಮಾತಾಡಿ ನಿಮ್ಮ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡು ಸದೃಢರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತವರೆಗೂ ನಿಮ್ಮ ಟೈಮು ನಮ್ಮ ಜೊತೆ ಕೊಟ್ಟು ನಮ್ಮ ಮಹಿಳಾ ದಿನಾಚರಣೆಯ ಇನ್ನೂ ತುಂಬ ಚೆನ್ನಾಗಿ ಸುಂದರವಾಗಿ ಮಾಡಿದ್ದೀರಾ. ಹಾಗೆ ನಮಗೊಂದಷ್ಟು ಟಿಪ್ಸ್ ಕೊಟ್ಟಿದ್ದೀರಾ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ತೊಂದರೆ ಎದುರಿಸ್ತಾ ಇದ್ದಾರೆ, ನಿಮ್ಮ ಲೈಫ್ ಹೇಗಿತ್ತು ಎಲ್ಲವನ್ನು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ದೀರಾ. ತುಂಬ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಧನ್ಯವಾದಗಳು. ಈ ಸಂಜೆ ವಾಹಿನಿಯವ್ರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ನೋಡಿದ್ರಲ್ವಾ ಎಷ್ಟೆಲ್ಲ ವಿಚಾರವನ್ನ ಸ್ತ್ರೀರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಪ್ರಕೃತಿ ಅವರು ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಅಂತ. ಇದಾಗಿತ್ತು ಮಹಿಳಾ ದಿನದ ವಿಶೇಷ. ನೋಡ್ತಾ ಇರಿ ಸಂಜೆ ನ್ಯೂಸ್.